Hi students, welcome to the ASPN classes. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಕೆಳಗಡೆ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ ಇದೆ ಅಂತ ನೀವು ಇಲ್ಲಿ ಮಾರ್ಕ್ ಮಾಡಬೇಕು. ಓಕೆ, ಕಮಾನ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ. ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಪೋಲ್ ಏನು ಕೊಡ್ತಾ ಇಲ್ಲ ನಾನು, ಹೀಗೆ ನೀವು ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಕಮಾನ್ ಸ್ಟೂಡೆಂಟ್ಸ್ ಫಾಸ್ಟ್. ಕಮಾನ್ ಫಾಸ್ಟ್, ಎಲ್ಲರೂ ಮೆಸೇಜ್ ಮಾಡಿ. ಸಿಂಪಲ್ ಇದೆ ಕ್ವಶನ್ನು. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ, ಬಿ ಲೆಸ್ ದೆನ್ 0, ಇದು ರಿಸಲ್ಟ್ ಅಥವಾ ಈ ಸೆಕೆಂಡ್ ಒನ್ ಥರ್ಡ್ ಒನ್ ಅಥವಾ ಎಲ್ಲಾನು ಕರೆಕ್ಟ್ ಇದೆನಾ, ಯಾವುದು ರೈಟ್ ಆಗಿರುವಂಥ ಸ್ಟೇಟ್ಮೆಂಟ್? ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ಒಂದಿಷ್ಟು ಕ್ವಶನ್ಸ್ನ ಡಿಸ್ಕಷನ್ ಮಾಡಿ, ಅದಾದಮೇಲೆ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ನ ಕ್ವಶನಲ್ಲಿ ಬಂದಿರುವಂಥ ಲೀನಿಯರ್ ಇನ್ಇಕ್ವಾಲಿಟಿ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿ. ಓಕೆ, ಸೊ ಫಾಸ್ಟಾಗಿ ಎಲ್ಲರೂ ಇದನ್ನು ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಈ ಆಪ್ಷನ್ ಕೇರ್ಫುಲ್ ಆಗಿ. ಇವಾಗಲೇ ನಾನು ಅವಾಗೆಲ್ಲ ಸೈನ್ಸ್ ಆಗುತ್ತೆ. ಎಸ್, ಎಕ್ಸಾಮ್ ಸ್ಟೂಡೆಂಟ್ಸು ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. ಸೊ ಬಿ ಆಪ್ಷನ್ ಅನ್ನೋದು ರಾಂಗ್ ಆನ್ಸರ್ ಆಗಿದೆ. ಇದು ರೈಟ್ ಆಗೋಕ್ಕೆ ಸಾಧ್ಯ ಇಲ್ಲ. ರೈಟ್ ಆನ್ಸರ್ ಆಗಬೇಕಾಗಿರೋದು ಯಾವುದಂದ್ರೆ ಆಪ್ಷನ್ ಎ ಅನ್ನೋದು. ಯಾಕೆ ಅಂತ ನೋಡಿ, ಏನು ಕೊಟ್ಟಿದ್ದಾರೆ ಅವರು ಫಸ್ಟು ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ ಅಂತ ಹೇಳ್ತಾರೆ. ಅದಾದಮೇಲೆ ಬಿ ಈಸ್ ಲೆಸ್ ದ್ಯಾನ್ 0. ಸೊ ಬಿ ಈಸ್ ಲೆಸ್ ದ್ಯಾನ್ 0 ಅಂದರೆ ಇದು ಬಿ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂಸ್ ಆಯಿತಾ? 0ಗಿಂತ ಕಡಿಮೆ ಬರುವಂಥ ನಂಬರ್ಸ್ಗಳೇನು ಎಲ್ಲಾನು ನೆಗೆಟಿವ್ ವ್ಯಾಲ್ಯೂಸ್ಗಳೇ ಇರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂನ ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ನೋಡಿ, ಮಲ್ಟಿಪ್ಲೈ ಮಾಡ್ಕೊಂಡಿದ್ದಾರೆ ಈ ಎರಡೂ ರಿಸಲ್ಟ್ಸ್ಗಳಿಗೆ. ಓಕೆ, ಸೊ ಬಿ ಅಂದ್ರೆ ಏನಾಗಿದೆ ಇವಾಗ, ಇದು ಒಂದು ನೆಗೆಟಿವ್ ರಿಸಲ್ಟ್ ಆಗಿದೆ. ಸೊ ನೆಗೆಟಿವ್ ರಿಸಲ್ಟ್ ಆಗಿದೆ, ಬಿನ ಮಲ್ಟಿಪ್ಲೈ ಮಾಡ್ಕೊಂಡಾಗ ಲೆಸ್ ಗ್ರೇಟರ್ ದ್ಯಾನ್ ಇದ್ದದ್ದು ಲೆಸ್ ದೆನ್ ಆಗಿ ಕನ್ವರ್ಟ್ ಆಗುತ್ತೆ. ಎಸ್, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ನಾನು ಆಲ್ರೆಡಿ ಇವಾಗಲೇ ಹೇಳಿದೆ, ನಾನು ಒಂದು -2ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೈನ್ ಗ್ರೇಟರ್ ಇದ್ದದ್ದು ಲೆಸ್ ದೆನ್ ಆಗುತ್ತೆ ಅಂತ. ಸೊ ಇದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ? ಬಿ ಅನ್ನೋದು ಇಲ್ಲಿ ಮೈನಸ್ ರಿಸಲ್ಟ್, ನೆಗೆಟಿವ್ ರಿಸಲ್ಟ್, ಯಾಕಂದ್ರೆ ಲೆಸ್ ದೆನ್ 0 ಅಂತ ತಗೊಂಡಿದ್ದಾರೆ. ಓಕೆ, ಯಾವುದೇ ಒಂದು ನೆಗೆಟಿವ್ ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿದ್ರೆ ಗ್ರೇಟ್ ಸೈನ್ ಏನಾಗ್ಬಿಡುತ್ತೆ, ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಇವು ಯಾವುದು ರೈಟ್ ಆನ್ಸರ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆನಾ? ಸೊ ಇವಾಗ ಕ್ಲಿಯರ್ ಆಯ್ತಲ್ವಾ? ಎಸ್, ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ರು ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ. ವಾಯ್ಸ್ ಕ್ಲಿಯರ್ ಆಗಿದೆಯಲ್ವಾ? ಪೋಲ್ನ ನಾನೇ ಕೊಡ್ತಾ ಇಲ್ಲ ಇವತ್ತು, ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಲ್ಯಾಪ್ಟಾಪಲ್ಲಿ, ಹಾಗಾಗಿ ಪೋಲ್ನ ಕೊಡ್ತಾ ಇಲ್ಲ. ಹಾಗೆ ಆನ್ಸರ್ ಮಾಡಿ. ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇದೆಯಲ್ವಾ? ಎಸ್. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ 2 ನೋಡಿ ಏನಿದೆ. ಕ್ವಶನ್ ನಂಬರ್ 2 ಇದೆ, 4x + 3 is less than 6x + 7 then x is belongs to ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಫಾಸ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಬರುತ್ತೆ. ಮೆಸೇಜ್ ಮಾಡಿ ಕಮಾನ್. ಎಲ್ಲರೂ ಆನ್ಸರ್ ಮಾಡಿ. ಯಾವ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ? ಕೇರ್ಫುಲ್ ಆಗಿ ಚೆಕ್ ಮಾಡಿ.
ಎಸ್, ಆಪ್ಷನ್ ಬಿ ಅಂತ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ನಿಧಿ ಆಪ್ಷನ್ ಬಿ ಅಂತ ಮೆಸೇಜ್ ಮಾಡಿದ್ದಾರೆ. ಓಕೆ, ಮೈ ನೇಮ್ ಇಸ್ ಪ್ರವೀಣ್ ಬಿರಾದಾರ್. ಪ್ರವೀಣ್ ಸರ್ ಅಂತ ಕರಿಬಹುದು ನೀವು. ಓಕೆ, ಸೊ ನೋಡಿ ಆಪ್ಷನ್ ಬಿನೇ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಿದ್ದೀರಾ. ಸೊ 100% ಕರೆಕ್ಟ್. ಆಪ್ಷನ್ ಬಿನೇ ಇಲ್ಲಿ ರೈಟ್ ಆನ್ಸರ್ ಆಗಿದೆ. ಹೇಗೆ ಅಂತ ನೋಡ್ತಾ ಹೋದರೆ 4x + 3 ಈಸ್ ಲೆಸ್ ದೆನ್ 6x + 7 ಅಂತ ಇರೋದು ಕ್ವಶನ್. ಇವಾಗ ಏನು ಮಾಡ್ಕೊಳ್ಳಿ, 4xನ ಅಥವಾ 6xನ ಈ ಸೈಡ್ ತೊಗೊಂಬಂದ್ಬಿಡಿ. ಏನಾಗುತ್ತೆ, 4x - 6x ಆಗುತ್ತೆ. ಈ +3 ಇದ್ದದನ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, ಏನಾಗುತ್ತೆ, -3 ಆಗುತ್ತೆ. ಸೊ ಇವೆರಡು ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ -2x ಆಗುತ್ತೆ. ಇದನ್ನ ಎರಡು ಸಬ್ಸ್ಟ್ರಾಕ್ಟ್ ಮಾಡಿದರೆ +4 ಬರುತ್ತೆ. ಕರೆಕ್ಟಾ? ಅದಾದ್ಮೇಲೆ ಏನು ಮಾಡ್ತೀರಾ, x -2ನ ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ. 4/-2 ಆಗುತ್ತೆ. ಕರೆಕ್ಟಾ? ವೇಟ್ ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ನಾವು ಮೈನಸ್ ಸೈನ್ನ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀವಿ. ಕರೆಕ್ಟ್ ಅಲ್ವಾ? ಇವಾಗ ಏನು ಮಾಡಬೇಕಂದ್ರೆ ಕಂಪ್ಲೀಟ್ ರಿಸಲ್ಟ್ಗೆ -2 ಇಂದ ಡಿವೈಡ್ ಮಾಡ್ಕೋಬೇಕು. -2 ಇಂದ ಡಿವೈಡ್ ಮಾಡ್ಕೊಂಡ್ರೆ ಸೈನ್ ಚೇಂಜಸ್ ಆಗುತ್ತೆ. ಆಲ್ರೆಡಿ ನಾನು ಹೇಳಿದ್ದೆ. ಇದು ಎಕ್ಸ್ ಆಗುತ್ತೆ, ಇದು ಗ್ರೇಟರ್ ದೆನ್ ಆಗಿಬಿಡುತ್ತೆ. ಲೆಸ್ ದೆನ್ ಇದ್ದದ್ದು ಗ್ರೇಟರ್ ದೆನ್ ಆಗುತ್ತೆ. ಇಲ್ಲಿ -2 ಇಂದ ಡಿವೈಡ್ ಮಾಡಿದರೆ 4/2 ಒನ್ಸ್ 2 2s ಅಂದರೆ 2 ಉಳಿತು. ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -2 ಅಂತ ಬಂತು. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ -2 ಅಂತಂದರೆ -2ಕ್ಕಿಂತಲೂ ದೊಡ್ಡದು ಯಾವೆಲ್ಲ ನಂಬರ್ ಬರ್ಬೋದು? -2 ಅಂದ್ಬಿಟ್ರೆ -1 0 1 2 3 ಸೋ ಆನ್ ಅಪ್ ಟು ಇನ್ಫಿನಿಟಿ ತನಕ. ಅಂದರೆ ರಿಸಲ್ಟ್ ಏನಾಯಿತು ಅಂದರೆ -2 ಇಂದ ಹಿಡಿದು +ಇನ್ಫಿನಿಟಿ ತನಕ ಆಯಿತು. ಇಂಟರ್ವಲ್ಸ್ ಏನು ಬರಬೇಕು? ಕ್ಲೋಸ್ ಇಂಟರ್ವಲ್ ಬರೋದಿಲ್ಲ, ಇಲ್ಲಿ ಓಪನ್ ಇಂಟರ್ವಲ್ಲೇ ಬರುತ್ತೆ. ಯಾಕಂದರೆ ಎರಡು ಇನ್ಕ್ಲೂಡೇ ಇಲ್ಲ, -2 ಇನ್ಫಿನಿಟಿನೂ ಇನ್ಕ್ಲೂಡ್ ಇಲ್ಲ. ಓಕೆನಾ? ಸೊ ಆಗ 100% ಆಪ್ಷನ್ ಬಿನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸ್ಟೂಡೆಂಟ್ಸ್ ಇದು ಕ್ಲಿಯರ್ ಆಯ್ತಾ? ಎಸ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಸ್ವಲ್ಪ ಬೇರೆ ಇದೆ ನೋಡಿ, ಸ್ವಲ್ಪ ಸಾಲ್ವ್ ಮಾಡಿ ಕೇರ್ಫುಲ್ ಆಗಿ. ಏನಿದೆ, 5 - 2x / 3 x ಇಸ್ ಲೆಸ್ ದ್ಯಾನ್, ಇಲ್ಲೊಂದು -5 ಒಂದಿದೆ. ಇದನ್ನು ಪೂರ ಸಿಂಪ್ಲಿಫೈ ಮಾಡಿ x ಬಿಲಾಂಗ್ಸ್ ಟು ಅಂತ ಆನ್ಸರ್ ಮಾಡಬೇಕು. ಕಮ್ ಆನ್ ಫ್ರೆಂಡ್, ಫಾಸ್ಟ್ ಆನ್ಸರ್ ಮಾಡಿ ಫಾಸ್ಟಾಗಿ. ಸೊ ಹಾಗೆ ಇನ್ನೂ ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್, ಹೊಸದಾಗಿ ಜಾಯ್ನ್ ಆದವರು. ಎಸ್, ಕಮ್ ಆನ್ ಫಾಸ್ಟ್. ಫಾಸ್ಟಾಗಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಮಾಡಿ. ಸೊ ಈ ಸತಿ ಹೋಲ್ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬರುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಓಕೆ, ಬರ್ತಾ ಇದೆನಾ? ಬರ್ತಾ ಇದ್ರೆ ಆನ್ಸರ್ ಮಾಡಿ ಫ್ರೆಂಡ್ಸ್ ಫಾಸ್ಟಾಗಿ. ಸಿಂಪ್ಲಿಫೈ ಮಾಡಿ ಫಾಸ್ಟಾಗಿ ಆನ್ಸರ್ ಮಾಡಿ, ಬರುತ್ತೆ. ಕಮ್ ಆನ್ ಫಾಸ್ಟ್. ಸೊ ಟೈಮಿಂಗ್ ಯಾವಾಗಿರುತ್ತೆ ಅಂತ ನಿರ್ಮಲ ಅವರು ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ನೋಡ್ಬೋದು. ಓಕೆ, PDF ಕೂಡ ಟೆಲಿಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತಿನ. ಎಲ್ಲರೂ ವೋಟ್ ಮಾಡಿ, ಪೋಲ್ನ ನಾನು ಕೊಟ್ಟಿದ್ದೇ ಆಗಿದೆ. ಕರೆಕ್ಟ್ ಆಗಿರುವಂಥ ಆನ್ಸರ್ ಯಾವುದಾಗುತ್ತೆ ಅಂತ ಚೆಕ್ ಮಾಡಿ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ಇದರ ಆಪ್ಷನ್ನು 100% ಆಪ್ಷನ್ ಡಿ ಆಗುತ್ತೆ.
ಎಸ್, ಚೆಕ್ ಮಾಡೋಣ. ಸೊ ನೋಡಿ, ಇಲ್ಲಿ ಏನಿಲ್ಲ, ಭಾಳ ಸಿಂಪಲ್ ಆಗಿದೆ. ಮೊದಲಿಗೆ ಇಲ್ಲಿ ಏನು ಮಾಡಬೇಕು, ಎಲ್ ಸಿ ಎಮ್ನ ತೊಗೊಳ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಇಲ್ಲಿ ಎಲ್ ಸಿ ಎಮ್ ತೊಗೊಂಡು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆನಾ? ಸೊ ನೀವು ಎಲ್ ಸಿ ಎಮ್ ತೊಗೊಳ್ದೆ ಮಾಡಿದರೆ ಮತ್ತೆ ನಿಮಗೆ ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ನಾನು ಇಲ್ಲಿ ಎಲ್ ಸಿ ಎಮ್ ತೊಗೊತಾ ಇದ್ದೀನಿ. ಎಷ್ಟಾಗುತ್ತೆ ನೋಡಿ. ಫಸ್ಟು 5 ಮೈನಸ್ ಇದು 2x ಇದೆ, ಡಿವೈಡ್ ಬೈ 3 ಬರೀರಿ ಆ್ಯಸ್ ಇಟ್ ಈಸ್, ಲೆಸ್ ದೆನ್ ಆರ್ ಟು 6 ಎಲ್ ಸಿ ಎಮ್ ತೊಗೊತೀರಾ, 5 ಇಂಟು 3 ಮಾಡ್ಕೊತೀರಾ, ಅಂದರೆ 30 ಆಗುತ್ತೆ. ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 6ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, 3ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. 6 ಇಂಟು 5 ಅಗೇನ್ ಎಷ್ಟಾಗುತ್ತೆ, 30 ಆಗುತ್ತೆ. ಇದು 12x ಆಗುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 3 ಮಲ್ಟಿಪ್ಲೈ ಮಾಡ್ತೀರಾ, 3x, ಇದು 90 ಆಗುತ್ತೆ. 3 ಇಂಟು 3 90 ಆಗುತ್ತೆ. ಅದಾದಮೇಲೆ ಮೈನಸ್ 90ನ ಈಚೆ ಕಡೆ ತೊಗೊಂಬನ್ನಿ, ಪ್ಲಸ್ 90 ಆಗುತ್ತೆ. ಆಲ್ರೆಡಿ ಒಂದು ಪ್ಲಸ್ 30 ಇದೆ. ಈ ಮೈನಸ್ 12ನ ಈಚೆ ಕಡೆ ಶಿಫ್ಟ್ ಮಾಡಿ, ಪ್ಲಸ್ 12 ಆಗುತ್ತೆ. 12x ಪ್ಲಸ್ 3 ಆಯಿತು. ಇನ್ನು 90 ಪ್ಲಸ್ ಅಂದರೆ 90 ಪ್ಲಸ್ 30 ಅಂದರೆ 120 ಆಗುತ್ತಾ? ಓಕೆ, 120 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 12 ಪ್ಲಸ್ 3. 12 ಪ್ಲಸ್ 3 ಅಂದರೆ 15x ಆಗುತ್ತೆ. ದೆನ್ ಫೈನಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ತಾ ಹೋದರೆ 120 ಡಿವೈಡೆಡ್ ಬೈ 5 ಆಗುತ್ತೆ. ಸೊ 5 ಇಂದ ನಾವು ಡಿವೈಡ್ ಮಾಡಿ, ಸಾರಿ 15 ಇದೆಯಲ್ಲ, 15 ಆಗುತ್ತೆ. 15 1 15 8 ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 8 ಅಂತ ಬಂತು ನಮಗೆ ಆನ್ಸರ್. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 8 ಇನ್ಕ್ಲೂಡ್ ಆಗಿದೆ ಅಂದರೆ ಮೊದಲಿಗೆ ನಾವೇನು ತೊಗೋಬೇಕು, ಕ್ಲೋಸ್ ಇಂಟರ್ವಲ್ ತೊಗೋಬೇಕು. ಎಲ್ಲಿವರೆಗೂ? 9 10 ಅಪ್ ಟು ಇನ್ಫಿನಿಟಿ ತನ, ಅಂದರೆ ಇಲ್ಲಿ ಓಪನ್ ಇಂಟರ್ವಲ್. ಸೊ ಇದು ನಿಮ್ಮದು ರೈಟ್ ಆನ್ಸರ್ ಆಗಿದೆ. ಅದೆಲ್ಲಿದೆ ನೋಡಿ, ಯಾವ ಆಪ್ಷನಲ್ಲಿದೆ? ಆಪ್ಷನ್ ಡಿ ಯಲ್ಲಿದೆ ನೋಡಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ? ಇಲ್ಲ ಅಂದರೆ ನೀವು ಡೈರೆಕ್ಟಾಗಿನೂ ನೋಡ್ಬೋದು. ಈ ಕಂಪ್ಲೀಟ್ ಇಕ್ವೇಷನಲ್ಲಿ 8ನ ಫಿಲಪ್ ಮಾಡ್ತಾ ಹೋಗಿ, ಅದು ಸ್ಯಾಟಿಸ್ಫೈ ಮಾಡ್ತಾ ಇದ್ದರೆ, ಸೊ ಆಗ ನೀವು ಕನ್ಕ್ಲೂಷನ್ ಬರ್ಬೋದು. ಅಥವಾ 8ಇಂದ ಇನ್ಫಿನಿಟಿ ಒಳಗೆ ಯಾವುದಾದ್ರೂ ನಂಬರ್ ತೊಗೋಬೋದು. ಇಲ್ಲಿ 2ನ ಅಪ್ಲೈ ಮಾಡಿ ನೋಡಿ, ಅಗೇನ್ ಸ್ಯಾಟಿಸ್ಫೈ ಆಗೋದಿಲ್ಲ. 4ನ ಅಪ್ಲೈ ಮಾಡಿ ಸ್ಯಾಟಿಸ್ಫೈ ಆಗೋದಿಲ್ಲ. ಅಗೇನ್ -8 ಹಾಕಿ ನೋಡಿ, ಅದು ಕೂಡ ಸ್ಯಾಟಿಸ್ಫೈ ಆಗೋದಿಲ್ಲ. 8 ಹಾಕಿದಾಗ ಸ್ಯಾಟಿಸ್ಫೈ ಆಗುತ್ತೆ. ಸೊ ಆಬ್ವಿಯಸ್ಲಿ ಗೊತ್ತಾಗುತ್ತೆ ನಿಮಗೆ ಆಪ್ಷನ್ ಡಿನೇ ರೈಟ್ ಆನ್ಸರ್ ಆಗಿದೆ ಅಂತ. ಆದರೆ ಅದು ಕೂಡ ಟೈಮ್ ತೊಗೊಳುತ್ತೆ. ಬೆಟರ್ ಈಸಿಯಾಗಿ ಇದನ್ನು ಫಾಸ್ಟಾಗಿ ಮಾಡಿಬಿಟ್ರೆ ಕರೆಕ್ಟ್ ಆಗುತ್ತೆ ನೋಡಿ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ಸೊ ಇದು ಒಂದು ಕೂಡ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದೆ. ಸೊ ಆಲ್ರೆಡಿ ನೀವು ಸಾಲ್ವ್ ಮಾಡಿದಿರಲ್ಲ, ಅದೇ ಥರನಾಗೆ ಇರುವಂಥ ಒಂದು ಕ್ವಶನ್ ಇದು. ಓಕೆ, ಸೊ ಇದನ್ನು ನೀವೇ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಇದರ ಆಪ್ಷನ್ ಸಿನೇ ಆಗುತ್ತೆ ನೋಡಿ. ಆಲ್ರೆಡಿ ನಾನು ಹಿಂದಿನ ಕ್ವಶನ್, ಸೆಕೆಂಡ್ ಕ್ವಶನಲ್ಲಿ ಮಾಡಿದ್ದೆ, ಇದೇ ಥರನಾಗಿತ್ತು. ಸೊ ನಾನು ಬೆಟರ್ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತಾ ಇದ್ದೀನಿ. ಓಕೆ, ಇದನ್ನು ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಸ್ವಲ್ಪ ಟೈಮ್ ತೊಗೊಳ್ಬೋದು. ಫಾಸ್ಟಾಗಿ ಇದನ್ನು ಸಾಲ್ವ್ ಮಾಡಿ. ಕಮ್ ಆನ್, ಫಾಸ್ಟ್. ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಕೂಡ ನೀವೇನು ಮಾಡಬೇಕಾಗುತ್ತೆ, 4ನ ಎಲ್ ಸಿ ಎಮ್ ತೊಗೋಬೇಕಾಗತ್ತೆ. ಇಲ್ಲ ಆಪ್ಷನ್ಸ್ ಅಂದರೆ 1ಅನ್ನು ಫಿಲಪ್ ಮಾಡಿ ನೋಡಬೇಕು, ಚೆಕ್ ಮಾಡಿ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ ಅಂತ. ಇವೆರಡರ ಮಧ್ಯದಲ್ಲಿ 0 ಬರುತ್ತೆ, 0 ಹಾಕಿ ನೋಡಿ, 0 ಸ್ಯಾಟಿಸ್ಫೈ ಮಾಡುತ್ತೋ ಇಲ್ಲೋ ಅಂತ. ಈ ಥರ ಆಪ್ಷನ್ಸ್ ಥ್ರೂನು ಹೋಗಿ ಒಂದೊಂದಾಗಿ ಚೆಕ್ ಮಾಡಬೇಕು. ಇಲ್ಲ ಅಂತಂದರೆ ಫಾಸ್ಟಾಗಿ ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಕೂಡ ಮಾಡ್ಬೋದು. ಕಮ್ ಆನ್, ಫಾಸ್ಟ್. ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಲ್ ಯಾಕೋ ಬರ್ತಾ ಇಲ್ಲ ಅದು. ಓಲೇ ಬರ್ತಾ ಇಲ್ಲ, ಹೀಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ಆಪ್ಷನ್ ಡಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಕೇರ್ಫುಲ್ಲಾಗಿ ಚೆಕ್ ಮಾಡಿ ಆನ್ಸರ್ ಮಾಡಿ. ಹಾಗೆ ಮಾಡಿದರೆ ಮತ್ತೆ ನಿಮಗೆ ರಾಂಗ್ ಆಗುತ್ತೆ. ಓಕೆನಾ? ಸೊ ಸ್ವಲ್ಪ ಫಾಸ್ಟಾಗಿ ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಇವಾಗಂತೂ ಇಲ್ಲಿ ಎಲ್ ಸಿ ಎಮ್ ತೊಗೋತೀವಿರಾ, ಸೊ ಎಲ್ ಸಿ ಎಮ್ ತೊಗೊಂಡ್ರೆ ಎಷ್ಟಾಗುತ್ತೆ ನೋಡಿ. ಇಲ್ಲಿ 4 ಡೈರೆಕ್ಟಾಗಿ ಇಲ್ಲೇ ನೋಡಿಬಿಡಿ ಕ್ವಶನಲ್ಲಿ. ಇಲ್ಲಿ ಎಷ್ಟು ಬರುತ್ತೆ? 4 ಬರುತ್ತೆ. ಇಲ್ಲಿ ಎಷ್ಟಿದೆ? 1 ಇದೆ. ಸೊ 1 ಪ್ಲಸ್ 4 -4 ಆಯ್ತು ಇದು ರಿಸಲ್ಟು. 1 ಪ್ಲಸ್ -4 ಅಂದರೆ ಇದು ಆಗಿಬಿಡ್ತು -3 ಆಯಿತಾ? ಕರೆಕ್ಟ್ ಅಲ್ವಾ? ಅಂದರೆ ಇದು ಎಂಟೈರ್ ರಿಸಲ್ಟ್ x -3 ಆಗಿಬಿಡ್ತು, ಡಿವೈಡೆಡ್ ಬೈ 4 ಇದೆ. ಅಂದರೆ ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೋಬೇಕು. ನಿಮ್ಮ ರಫ್ ವರ್ಕ್ ಹೇಳ್ತಾ ಇದ್ದೆ ನಾನು. ಇವಾಗ ಕ್ರಾಸ್ ವೈಸ್ ಅಂದರೆ 4ಗಿಂದ ಮಲ್ಟಿಪ್ಲೈ ಮಾಡಿ. 4 ಇಂಟು 3 ಅಂದರೆ 12x ಆಗುತ್ತೆ. 4 ಇಂಟು 4 16 ಆಗುತ್ತೆ. ಸಾರಿ, ಇದು ಗ್ರೇಟರ್ ದ್ಯಾನ್ ಇದೆ. ಸೊ ಗ್ರೇಟರ್ ದ್ಯಾನ್ ಬೇಕಂದ್ರೆ ಗ್ರೇಟರ್ ದ್ಯಾನ್ ಇಕ್ವಲ್ಸ್ ಟು 2ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ, 2x ಆಗುತ್ತೆ. 2 ಇಂಟು 3 ಅಂದರೆ 6 ಆಗುತ್ತೆ. ಕರೆಕ್ಟ್ ಅಲ್ವಾ?
ಇವಾಗ ಏನು ಮಾಡಿ -6ನ ಈಚೆ ಕಡೆ -6ನ ಈಚೆ ಕಡೆ ತೊಗೊಂಬನ್ನಿ, +6 ಆಗುತ್ತೆ. ಅದಾದಮೇಲೆ 12ನ ಈಚೆ ಕಡೆ ತೊಗೊಂಬನ್ನಿ, ಇಲ್ಲ ಬೆಟರ್ ಇದನ್ನ ರಿವರ್ಸ್ ಮಾಡ್ಕೊಳ್ಳಿ, 2xನ ಈ ಸೈಡ್ ತೊಗೊಂಬಂದ್ಬಿಡಿ. ಓಕೆ, ಎಕ್ಸ್ ಎಲ್ಲ ಒಂದು ಸೈಡ್ ಆಗಿಬಿಡುತ್ತೆ. x ಇದೆಯಲ್ಲ ಇದನ್ನ ಈ ಸೈಡ್ ತೊಗೊಳ್ಳಿ, 2x ಆಗುತ್ತೆ. ಗ್ರೇಟರ್ ದೆನ್ -16 ಇದ್ದದ್ದು ಈ ಸೈಡ್ ಬಂದರೆ +16 ಆಗುತ್ತೆ. ಇದು 10x ಆಯ್ತಾ. ಅದಾದಮೇಲೆ ಗ್ರೇಟರ್ ದೆನ್ 16 - 6 ಅಂದರೆ ಇದು 10 ಆಗಿಬಿಡುತ್ತೆ. ಸೊ 10 ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು, ಉಳಿತೆಷ್ಟು 1. ಅಂದರೆ x ಈಸ್ ಗ್ರೇಟರ್ ದೆನ್ 1 ಬಂತು. ಅಂದರೆ 1ಕ್ಕಿಂತಲೂ ದೊಡ್ಡ ಬರುವಂಥ ನಂಬರ್ಸ್ಗಳು 1 ಅನ್ನು ಇನ್ಕ್ಲೂಡ್ ಆಗಿದೆ ಇಲ್ಲಿ, 1 ಇಂದ ಹಿಡಿದು ಅಪ್ ಟು ಇನ್ಫಿನಿಟಿ. ಇದೇ ನಿಮ್ಮದು ಆನ್ಸರ್. ಎಲ್ಲಿದೆ? ಆಪ್ಷನ್ ಎ ಎಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? ಸಿಂಪಲ್ ಇದೆ ಅಲ್ವಾ? ಸೊ ಅದಕ್ಕೆ ಹೇಳೋದು ಕೇರ್ಫುಲ್ ಆಗಿ ಚೆಕ್ ಮಾಡ್ಬೇಕಂತ. ಓಕೆನಾ? ಸೊ ಒಂದಿಷ್ಟು ಇವಾಗ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನೋಡೋಣ. ಪ್ರೀವಿಯಸ್ ಇಯರಲ್ಲಿ ನಾವು ನೋಡ್ತಾ ಹೋದರೆ ನೋಡಿ ಫ್ರೆಂಡ್ಸ್, ಇದನ್ನು ನಾನು ಬರೆದಿರೋದು, ಐ ಥಿಂಕ್ ಎಲ್ರಿಗೂ ಇದು ವಿಸಿಬಲ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಈ ಕ್ವಶನ್ ಬಂದಿರೋದು 2014 ನೋಡಿ. 2014 ಬಂದಿರುವಂಥ ಒಂದು ಕ್ವಶನ್ ಆಗಿದೆ ಇದು KCETಯಲ್ಲಿ. ಏನಿದೆ ನೋಡಿ, ದ ಸೆಟ್ ಎಕ್ಸ್ ಸಚ್ ದಟ್ ಮಾಡ್ಯುಲಸ್ ಆಫ್ 2x + 3 ಈಸ್ ಲೆಸ್ ದ್ಯಾನ್ 7 ದೆನ್ ಈಸ್ ಈಕ್ವಲ್ ಟು ದ ಸೆಟ್ ಅಂತ. ಯಾವ ಆನ್ಸರ್ಗೆ ಈಕ್ವಲ್ ಆಗಿದೆ ಅಂತ ಇಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು. ಓಕೆ, ಸೊ ಎಲ್ಲರೂ ಇದನ್ನು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ ಫ್ರೆಂಡ್ಸ್. ಇದು ಆಲ್ರೆಡಿ ನಿಮ್ಮ 2014 ಬಂದಿರುವಂಥ KCET ಕ್ವಶನ್ ಆಗಿದೆ. ಸೊ ನೋಡಿಬಿಟ್ಟು ಆನ್ಸರ್ ಮಾಡಿ ಕೇರ್ಫುಲ್ ಆಗಿ. ನಿಮಗೆ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ, ಪೋಲ್ನು ಬರ್ತಾ ಇದೆ ನೋಡಿ. 2014 ಬಂದಿರುವಂಥ ಕ್ವಶನ್ ಇದು. ಕಮ್ ಆನ್ ಫಾಸ್ಟ್. ಪ್ರಿವಿಯಸ್ ಇಯರ್ ಕ್ವಶನ್ಸು. ಎಸ್, ಕಮ್ ಆನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ. ಆಪ್ಷನ್ ಎನಾ, ಬಿನಾ, ಸಿನಾ, ಡಿನಾ ಅಂತ. ಕಮ್ ಆನ್ ಫಾಸ್ಟ್. ಇಲ್ಲಿ 9 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದೀರಾ, 40 ಸ್ಟೂಡೆಂಟ್ಸ್ ಇದ್ದೀರಾ. ಎಲ್ಲರೂ ಆನ್ಸರ್ನ ಮಾಡಿ. ಹಾಗೆ ಎಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಒಂದ್ಸತಿ ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸೊ ನಿಮ್ಮ ಆನ್ಸರ್ನ ನೋಡ್ತಾ ಹೋದರೆ ಆಪ್ಷನ್ ಎಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಾ ಇದ್ದೀರಾ. ಕೇರ್ಫುಲ್ ಆಗಿ ನೋಡಿ ಆನ್ಸರ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋದರೆ, ಯಾವಾಗಲೂ ಕೊಟ್ಟಾಗ ಮಾಡ್ಯುಲಸಲ್ಲಿ ಲೆಸ್ ದ್ಯಾನ್ ಮತ್ತು ಗ್ರೇಟರ್ ದ್ಯಾನ್ ತಗೋಬೇಕು ಆಗುತ್ತೆ. ಯಾಕಂದರೆ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಎರಡೂ ರಿಸಲ್ಟ್ಸ್ಗಳು ಇರುತ್ತೆ. ಓಕೆ, ಒಂದು ತೋರಿಸ್ತಾ ಇದೆ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ರು ಅಂತ. ಅದಾದಮೇಲೆ ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 7 ಅಂತ ಇತ್ತು ತಗೋತಾ ಕೊಡಿ. ಇಲ್ಲಿ 7 ಇದೆ, 7 ತಗೋತಾ ಇದ್ದೀನಿ. ಸೊ ಈ ಥರ ಇದ್ದಾಗ ಯಾವಾಗಲೂ ನಾವು -7 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 7 ಈ ಥರ ತೊಗೋಬೇಕು. ಒಂದು ನೆಗೆಟಿವ್, ಒಂದು ಪಾಸಿಟಿವ್. ನೆಗೆಟಿವ್ ಬಂದಾಗ ಸೈನ್ ಚೇಂಜ್ ಆಗುತ್ತಲ್ಲ, ಅದಕ್ಕೆ ಈ ಥರನಾಗಿ ಬರ್ಕೊಳ್ಬೇಕಾಗತ್ತೆ. ಇಲ್ಲಿ ಕೂಡ ಈ ರಿಸಲ್ಟ್ನ ನಾವು ಇದೇ ಥರನಾಗಿ ಬರೀಬೇಕಾಗತ್ತೆ. 2x + 3 ಈಸ್ ಲೆಸ್ ದ್ಯಾನ್ 7. ಅಗೇನ್ ಇಲ್ಲಿ ಕೂಡ 7 ಈಸ್ ಲೆಸ್ ದ್ಯಾನ್ ದಿಸ್ ರಿಸಲ್ಟ್. ಇದು ಮೈನಸ್ ಸೈನ್ ತೊಗೋಬೇಕು. ಒಂದು ಮೈನಸ್ ಸೈನು, ಒಂದು ಪ್ಲಸ್ ಸೈನ್ನ ತೊಗೋಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಆಗ ಮಾತ್ರ ನಮಗೆ ನೆಕ್ಸ್ಟು ಈಸಿಯಾಗಿ ಸಿಂಪ್ಲಿಫೈ ಮಾಡಲಿಕ್ಕೆ ಬರುತ್ತೆ ನೋಡಿ. ಓಕೆ, ಸೊ ಇವಾಗ ನೋಡಿ ಏನಾಗುತ್ತೆ, +3ನ ಮೊದಲಿಗೆ ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತಾ. ಸೊ +3ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕಂದ್ರೆ ಏನು ಮಾಡ್ತೀರಾ, -3ನ ಆ್ಯಡ್ ಮಾಡ್ಕೊತೀರಾ. 7 - 3 ಲೆಸ್ ದ್ಯಾನ್, ಇದು 3 ಹೋಗಿಬಿಡುತ್ತೆ ಇಲ್ಲಿ. ಇಲ್ಲಿ ಬರೀ 2x ಉಳಿತು. ಇಲ್ಲಿ 7 - 3 ಉಳಿತು. ಇದು -10 ಆಗುತ್ತೆ. ಲೆಸ್ ದ್ಯಾನ್ 2x, ಅಗೇನ್ ಲೆಸ್ ದ್ಯಾನ್ 7 - 3 ಅಂದರೆ ಎಷ್ಟಾಯಿತು, 4 ಆಯಿತು. ಕರೆಕ್ಟ್ ಅಲ್ವಾ? ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ,
ಇದು ಆಪ್ಷನ್ ಏನಾದ್ರು ಕೊಟ್ಟಿದಾರಾ ಅಂತ ನೋಡಿ, ಇಲ್ಲಿ ಇಲ್ಲ. ಅಂದ್ರೆ ಅವಾಗ ಏನ್ ಮಾಡ್ತೀರಾ, 2 ಒಂದು ಕ್ಯಾನ್ಸಲ್ ಮಾಡ್ಕೋಬಹುದಲ್ವಾ ಇದರಲ್ಲಿ. ಓಕೆ, 2 ಇಂದ ಕ್ಯಾನ್ಸಲ್ ಮಾಡಿ, ಅಂದ್ರೆ 2 ನ ಡಿವೈಡ್ ಮಾಡ್ಕೊಂಬಿಡಿ. ಎಷ್ಟಾಗುತ್ತೆ? 2 ಡಿವೈಡ್ ಮಾಡಿದ್ರೆ ಇದು -5 ಆಗುತ್ತೆ, ಲೆಸ್ ದ್ಯಾನ್ ಇದು x ಆಗುತ್ತೆ, ಇದು 2 ಬರುತ್ತೆ. ಇದು ಆಪ್ಷನ್ ಏನಾದ್ರು ಕೊಟ್ಟಿದಾರಾ ನೋಡಿ? ಇಲ್ಲ, ಇದು ಕೂಡ ಕೊಟ್ಟಿಲ್ಲ. -5 to 2 ಇದು ಆನ್ಸರು ಇಲ್ಲ. ಓಕೆ, ಇದು ಆನ್ಸರ್ ಇಲ್ಲ ಅಂದ್ರೆ ಇಲ್ಲಿ ಒಂದು ನಾವು ಅಬ್ಸರ್ವ್ ಮಾಡ್ಬೋದು, x ಪ್ಲಸ್ 5 ಅಂತ ಕೊಟ್ಟಿದ್ದಾರೆ ರಿಸಲ್ಟ್ ಅಲ್ಲಿ. ಅಂತಂದ್ರೆ ಈ -5 ನ ನಾನೇನ್ ಮಾಡ್ತಾ ಇದ್ದೀನಿ, ಎಲ್ಲ ಕಂಪ್ಲೀಟ್ ಇಕ್ವೇಷನ್ಗೆ +5 ಇಂದ ಆಡ್ ಮಾಡ್ತೀನಿ. +5 ಆಡ್ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ, -5 + 5 ಅಂದ್ರೆ ಇದು 0 ಆಗ್ಬಿಡ್ತಾ. ಅಗೈನ್ x ಪ್ಲಸ್ 5 ಅಗೇನ್ ಇದು ಏನಾಗುತ್ತೆ, 2 + 5 ಆಯ್ತು. ಅಂದ್ರೆ ಟೋಟಲ್ ಆಗಿ ಏನಾಯ್ತು ನೋಡಿ ಆನ್ಸರ್ ಇವಾಗ ನಮ್ಗೆ ಬಂದಿರೋದು, ಇದಂತೂ 0 ಆಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ಇಲ್ಲಿ ಬರಿತಾ ಇದ್ದೀನಿ, 0 ಈಸ್ ಲೆಸ್ ದ್ಯಾನ್ ಇದು x ಪ್ಲಸ್ 5 ಅಗೇನ್ 2 + 5 ಅಂದ್ರೆ 7 ಆಯ್ತು. ಇದು ನಮ್ದು ಆನ್ಸರ್. ಇದು ಎಲ್ಲಿದೆ ನೋಡಿ, ಆಪ್ಷನ್ ಸಿ ಯಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಕ್ಲಿಯರ್ ಆಯ್ತಾ? ಎಸ್, ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ಓನ್ಲಿ 41% ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ. ಅಗೇನ್ ಸ್ಟೂಡೆಂಟ್ಸ್ ಎಗೆ ಹೋಗಿದ್ದಾರೆ. ಎ ರೈಟ್ ಆಗೋದಿಲ್ಲ, ಆಪ್ಷನ್ ಸಿ ಇಲ್ಲಿ 100% ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ಇವಾಗ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ. ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್ ನೋಡಿ ಏನಿದೆ. ಇದು 2016 ಅಲ್ಲಿ ಬಂದಿರುವಂತ ಒಂದು ಕ್ವಶನ್ ಆಗಿದೆ. ಓಕೆ, ಇದ್ರದ್ದು ಸೊಲ್ಯೂಷನ್ ನ ಫೈಂಡ್ ಮಾಡ್ಬೇಕು ಸ್ಟೂಡೆಂಟ್ಸ್. ದ ಸೊಲ್ಯೂಷನ್ ಸೆಟ್ ಆಫ್ ದಿಸ್ ಇನ್ಇಕ್ವಾಲಿಟಿ ಅಂತ ಕೇಳ್ತಾರೆ. ಇಲ್ಲಿ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ, ಓಕೆನಾ. ಸೊ ಇದ್ರದ್ದು ಆನ್ಸರ್ ಏನ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಫಾಸ್ಟ್ ಆಗಿ ಆನ್ಸರ್ ಮಾಡಿ, ಮೊದಲು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಓಕೆ, ನಾನು ನಿಮಗೆ ಪೋಲ್ನ ಕೂಡ ಕೊಡ್ತಾ ಇದ್ದೀನಿ. Come on, friend, fast. ಇದು 2015 ಅಲ್ಲಿ ಬಂದಿರೋದು, 14 ಅಲ್ಲ, 2015. ನಿಮ್ಮ KCET ಎಕ್ಸಾಮ್ 2015 ಅಲ್ಲಿ ಬಂದಿರುವಂತ ಒಂದು ಕ್ವಶನ್ ಇದು. 16. Come on, friend, fast. ಆನ್ಸರ್ ಮಾಡಿ. ಪೋಲ್ನ ಆಲ್ರೆಡಿ ನಾನು ಕೊಟ್ಟಾಗಿದೆ. ಎಲ್ಲರೂ ವೋಟ್ ಮಾಡಿ. ಆಲ್ರೆಡಿ ನಾನು ಪೋಲ್ ಕೊಟ್ಟಾಗಿದೆ. ಇಲ್ಲಿ ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್ ನ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಎಸ್, ಸೊ ಆಪ್ಷನ್ ಬಿಗೆ ಜಾಸ್ತಿ ಫ್ರೆಂಡ್ಸ್ ಮಾರ್ಕ್ ಮಾಡ್ತಾ ಇದ್ದಾರೆ. ಬಿ ಓಕೆ ಕರೆಕ್ಟ್ ಆಗುತ್ತೆ, ಬಟ್ ಆದ್ರೂ ಇನ್ನೂ ಒಂದು ರಿಸಲ್ಟ್ ನ ಮಿಸ್ ಮಾಡ್ಕೊತಾ ಇದ್ದೀರಾ ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಬಿಗೆ ಹೋಗ್ತಾ ಇದ್ದಾರೆ. ಪಿ ಇಸ್ ದ ರಾಂಗ್ ಆನ್ಸರ್ ಆಗುತ್ತೆ. ಓಕೆ, ಅದು ಒನ್ ಪಾರ್ಟ್ ಸ್ಯಾಟಿಸ್ಫೈ ಮಾಡುತ್ತೆ, ಈ ರಿಸಲ್ಟ್ ಸ್ಯಾಟಿಸ್ಫೈ ಮಾಡ್ತಾ ಇದೆ, ಬಟ್ ಇಲ್ಲಿ ಒಂದು ರಿಸಲ್ಟ್ ಮಿಸ್ಸಿಂಗ್ ಆಗ್ತಾ ಇದೆ. ಅದನ್ನ ನೀವು ನೋಡ್ಬೇಕಾಗಿರೋದು. ಇದು ಕರ್ವ್ ಇದೆನಾ?
ಓಕೆ, ಸೊ ಲೆಟಸ್ ಚೆಕ್ ಮಾಡೋಣ ಏನಾಗಿದೆ ಅಂತ. ಸೊ ಒಂದನ್ನ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಯಾವಾಗಲೂ ಎ ಬೈ ಬಿ ಇದೆ ಈ ಫಾರ್ಮೆಟ್ ಒಳಗೆ ಇದೆ. ಇದು ಎ ಬೈ ಬಿ, ಈ ರಿಸಲ್ಟು ಈಸ್ ಲೆಸ್ ದ್ಯಾನ್ 0 ಅಂತ ಇದೆ. ಓಕೆ, ಸೊ ಲೆಸ್ ದ್ಯಾನ್ 0 ಅಂದರೆ ಈ ಕಂಪ್ಲೀಟ್ ಪಾರ್ಟ್ ಏನಾಗಬೇಕು, ನೆಗೆಟಿವ್ ಪಾರ್ಟ್ ನೆಗೆಟಿವ್ನೇ ಆಗಬೇಕು, ಆಗ ಮಾತ್ರ ಇದು ಲೆಸ್ ದ್ಯಾನ್ 0 ಆಗುತ್ತಾ. ಸೊ ಲೆಸ್ ದ್ಯಾನ್ 0 ಅಂದರೆ ಇವೆರಡು ನೆಗೆಟಿವ್ ಆಗಬೇಕು. ಸೊ ನೆಗೆಟಿವ್ ಆಗಬೇಕಂದ್ರೆ ಏನು ಚಾನ್ಸಸ್ ಇದೆ, ಒಂದು ಪ್ಲಸ್ ಆಗಿರ್ಬೋದು, ಒಂದು ಮೈನಸ್ ಆಗಿರ್ಬೋದು, ಕರೆಕ್ಟಾ. ಇಲ್ಲ ಅಂತಂದ್ರೆ ಮೇಲ್ಗಡೆದು ಮೈನಸ್ ಆಗಿರ್ಬೇಕು, ಇಲ್ಲ ಕೆಳಗಡೆದು ಪ್ಲಸ್ ಆಗಿರ್ಬೇಕು. ಸೊ ಇದು ಒಂದು ಚಾನ್ಸಸ್ ಇದೆಯಲ್ವಾ. ಓಕೆ, ಎರಡು ಮೈನಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಮೈನಸ್ ಆದ್ರೆ ಏನಾಗ್ಬಿಡುತ್ತೆ, ಪ್ಲಸ್ ಆಗಿಬಿಡುತ್ತೆ, ಅದು ರಾಂಗ್ ಆಗುತ್ತೆ. ಎರಡು ಪ್ಲಸ್ ಕೂಡ ಆಗಲ್ಲ, ಇರೋದು ಎರಡೇ ಚಾನ್ಸಸ್, ಕರೆಕ್ಟ್ ಅಲ್ವಾ. ಸೆಕೆಂಡ್, ಓಕೆ. ಸ್ಟ್ರಕ್ ಆಗಿದೆ, 2 ಮಿನಿಟ್ ಆಗಲ್ಲ, ಸ್ಟ್ರಕ್ ಆಗುತ್ತೆ ನಮ್ದು. ಓಕೆ, ಇಲ್ಲಿ ಇದಾದ್ರೂ ನೆಗೆಟಿವ್ ಆಗಬೇಕು, ಇದು ಪಾಸಿಟಿವ್ ಆಗಬೇಕು, ಆಗ ಮಾತ್ರ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಇಲ್ಲಿ ಪ್ಲಸ್ ಮೈನಸ್ ಮೈನಸ್. ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಕೊಟ್ಟಿರೋದು ರಿಸಲ್ಟ್ ಇದು ಮಾಡ್ಯುಲಸ್ ಇದೆ. ಸೊ ಇದು ಯಾವಾಗಲೂ ಪಾಸಿಟಿವ್ನೇ ಆಗಿರುತ್ತೆ. ನೆಗೆಟಿವ್ ಬಂದ್ರೆ ಅದು ಪಾಸಿಟಿವ್ ಆಗಿರುತ್ತೆ. ಸೊ ಅಂತಂದ್ರೆ ಈ ರಿಸಲ್ಟ್ ಕ್ಯಾನ್ಸಲ್ ಆಯ್ತಾ, ಅಂದ್ರೆ ಉಳಿದಿರೋದು ಈ ರಿಸಲ್ಟ್ ಮಾತ್ರ. ಓಕೆ, ಅಂದ್ರೆ ಈ ರಿಸಲ್ಟ್ ಕಂಪಲ್ಸರಿ ನೆಗೆಟಿವ್ ಆಗಲೇಬೇಕು ಅಂತ ಅರ್ಥ ಆಯ್ತು ಇವಾಗ. ಓಕೆ, ಇದಂತೂ ಪಾಸಿಟಿವ್ ಆಗಿದೆ. ಓಕೆ, ಸೊ ಇವಾಗ ನಾನು ಇದೇ ರಿಸಲ್ಟ್ನ ನ್ಯೂಮಿನೇಟರ್ ರಿಸಲ್ಟ್ನ ತಗೊತಾ ಇದ್ದೀನಿ ನೋಡಿ. x² + 6x -7 ಈಸ್ ಲೆಸ್ ದ್ಯಾನ್ 0 ಅಂತ ತಗೋಬೇಕು, ಯಾಕಂದ್ರೆ ನೆಗೆಟಿವ್ ರಿಸಲ್ಟ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ ಏನಾಗುತ್ತೆ ನೋಡಿ. ಫ್ಯಾಕ್ಟರೈಸೇಷನ್ ಮಾಡ್ಕೊಂಬೇಡಿ ಇದನ್ನ ರಿಸಲ್ಟ್ನ. x² + 7 × 1 ಮಾಡ್ಬೋದಾ. ಓಕೆ, 7 × -1 ಮಾಡ್ಕೊಂಬೇಡಿ. 7x - x -7 ಈಸ್ ಲೆಸ್ ದ್ಯಾನ್ 0. ಓಕೆ, ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಎಷ್ಟಾಗುತ್ತೆ ನೋಡಿ. 7 ಪ್ಲಸ್ ಒಂದು x + 7 ಆಗುತ್ತೆ, ಒಂದು x -1 ಆಗುತ್ತೆ, ಕರೆಕ್ಟ್ ಅಲ್ವಾ. ಫ್ಯಾಕ್ಟರೈಸೇಷನ್ ಮಾಡ್ಕೊಂಡಾಗ ಇದು ಬರುತ್ತೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಒಂದೊಂದು ರಿಸಲ್ಟ್ನ ನಾವು ತಗೊಂತಾ ಹೋದ್ರೆ x + 7 ಈಸ್ ಲೆಸ್ ದ್ಯಾನ್ 0 ಅಂದ್ರೆ x ಈಸ್ ಏನಾಗ್ಬಿಡುತ್ತೆ, x ಈಸ್ ಲೆಸ್ ದ್ಯಾನ್ -7 ಆಗುತ್ತೆ, ಕರೆಕ್ಟಾ. ಇದು ಒಂದು ರಿಸಲ್ಟ್ ಬಂತು. ಅದಾದ್ಮೇಲೆ ಇನ್ನೊಂದು ರಿಸಲ್ಟ್ ಇದೆ, x ಈಸ್ ಲೆಸ್ ದ್ಯಾನ್ 1 ಆಗುತ್ತೆ. 1 ಈ ಸೈಡ್ ಶಿಫ್ಟ್ ಮಾಡ್ಕೊಂಡಾಗ 1 ಆಗುತ್ತೆ. ಈ ಎರಡು ರಿಸಲ್ಟ್ಸ್ ಬಂತು. ಬಟ್ ಇಲ್ಲಿ ಇನ್ನೊಂದು ರಿಸಲ್ಟ್ ಇದೆಯಲ್ಲ ಡಿನಾಮಿನೇಟರ್ ಅಲ್ಲಿ, ಮಾಡ್ಯುಲಸ್. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಮಾಡ್ಯುಲಸ್ ರಿಸಲ್ಟ್ಸ್ ಕೊಟ್ಟಾಗ ಏನ್ ಮಾಡ್ಬೇಕಂತ. ಈ ರಿಸಲ್ಟ್ 0 ಅಂತೂ ಆಗಕ್ಕೆ ಸಾಧ್ಯ ಇಲ್ಲ, ಅದನ್ನ ನಿಮಗೆ ಗೊತ್ತಿರಬೇಕು. x + 4 ಈ ಮಾಡ್ಯುಲಸ್ ರಿಸಲ್ಟ್ ಯಾವಾಗಲೂ 0 ಆಗಬಾರ್ದು. ಇದೇನಾದ್ರೂ b 0 ಆದ್ರೆ ಡಿಫೈನ್ ಆಗುತ್ತಾ, ಆಗೋದಿಲ್ವಾ. ಸೊ 0 ಆಗಬಾರ್ದು. 0 ಯಾವಾಗ ಆಗುತ್ತೆ ಚಾನ್ಸಸ್, 4 ಈಚೆ ಕಡೆ ಬಂದ್ರೆ. x ಜಾಗದಲ್ಲಿ ನಾವೇನಾದ್ರೂ -4 ತಗೊಂಡ್ರೆ ಆಗೇನಾಗುತ್ತೆ, 0 ಆಗುತ್ತೆ ರಿಸಲ್ಟು ಅಂತ ಅರ್ಥ. ಓಕೆ, ಸೊ ಇವೆರಡೂ ರಿಸಲ್ಟ್ಸ್ಗಳನ್ನ, 3 ರಿಸಲ್ಟ್ಸ್ಗಳನ್ನ ನಾವು ಕಂಪೇರ್ ಮಾಡ್ತಾ ಹೋದ್ರೆ ಸೊ ನಮಗೆ ಆನ್ಸರ್ ಯಾವುದು ಕರೆಕ್ಟ್ ಅನ್ಸುತ್ತೆ ಅಂದ್ರೆ ಆಪ್ಷನ್ ಡಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಯಾವ್ದು ಆಪ್ಷನ್ ಡಿ ಕರೆಕ್ಟ್ ಆಗುತ್ತಪ್ಪ ಅಂದ್ರೆ ಆಪ್ಷನ್ ಡಿ. ಯಾಕಂತಂದ್ರೆ ಇವಾಗ ನೋಡಿ ಇದ್ರದ್ದು ಗ್ರಾಫ್ನ ನಾವು ಡ್ರಾ ಮಾಡ್ತಾ ಹೋದ್ರೆ ಏನಾಗುತ್ತೆ, x ಈಸ್ ಲೆಸ್ ದ್ಯಾನ್ -7. ಸೊ ಈ ತರ ಇರುತ್ತೆ ರಿಸಲ್ಟು. ಇಲ್ಲಿ 1 ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ -4 ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ -7 ಇದೆ. ಓಕೆ, x ಈಸ್ ಲೆಸ್ ದ್ಯಾನ್ -7 ಅಂದ್ರೆ ಯಾವೆಲ್ಲ ರಿಸಲ್ಟ್ ಬರುತ್ತೆ, ಈಸ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರುವಂತ ರಿಸಲ್ಟ್ಸ್ಗಳು ಇರುತ್ತೆ. -7 ವರೆಗೂ, 7 ಇನ್ಕ್ಲೂಡ್ ಇರೋದಿಲ್ಲ, -7. ಅಗೇನ್ ಇಲ್ಲಿನೂ ರಿಸಲ್ಟ್ ಇರುತ್ತೆ. x ಈಸ್ ಲೆಸ್ ದ್ಯಾನ್ 1 ಅಂತಿದೆ. ಸೊ x ಈಸ್ ಲೆಸ್ ದ್ಯಾನ್ 1 ಅಂತಂದ್ರೆ ಅಗೇನ್ ಇದು ರಿಸಲ್ಟ್ ಇರುತ್ತೆ. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ 3 ರಿಸಲ್ಟ್ನ ನಾವು ಕನ್ಸಿಡರ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇಲ್ಲಿ ಕನ್ಸಿಡರ್ ಮಾಡ್ಬೇಕಂದ್ರೆ -7 ಇಂದ ಹಿಡಿದು 4 ವರೆಗೂ ಮಧ್ಯೆ ಇರುವಂತ ನಂಬರ್ಸ್ನ ನಾವು ತಗೋಬಹುದು. ಅಗೇನ್ -4 ಇಂದ ಹಿಡಿದು 1 ವರೆಗೂ ಮಧ್ಯೆ ಇರುವಂತ ನಂಬರ್ಸ್ನ ನಾವು ತಗೋಬಹುದು. ಬಟ್ ಈ ಇಂಟರ್ವಲ್ ನ ತಗೊಳಕ್ ಬರಲ್ಲ. ಇಲ್ಲಿ ನೋಡಿ 4 ನು ತಗೊಳಕ್ ಬರೋದಿಲ್ಲ. 4 ಇಸ್ ನಾಟ್ ಈಕ್ವಲ್ಸ್ ಟು -4 ಇದೆ. ಇಲ್ಲಿ -7 ಕೂಡ ಇನ್ಕ್ಲೂಡ್ ಇಲ್ಲ, 1 ಕೂಡ ಇನ್ಕ್ಲೂಡ್ ಇಲ್ಲ. ಅಂದ್ರೆ ಈ ಮಧ್ಯದಲ್ಲಿ ಇರುವಂತ ರಿಸಲ್ಟ್ ಯಾವ್ದಾಗುತ್ತೆ, -7 ಇಂದ ಹಿಡಿದು -4, -4 ಇಂದ ಹಿಡಿದು -1. ಅದೆಲ್ಲಿದೆ, ಆಪ್ಷನ್ ಡಿ ಯಲ್ಲಿದೆ. ಸೊ ಹೀಗಾಗಿ ಆಪ್ಷನ್ ಡಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ 2016 ಅಲ್ಲಿ ಕ್ವಶನ್ ಬಂದಿಲ್ಲ ಈ ಲೀನಿಯರ್ ಇನ್ಎಕ್ವಾಲಿಟಿ ಮೇಲೆ, 2017 ಅಲ್ಲಿ ಬಂದಿದೆ ನೋಡಿ. ಸೊ ಏನಿದೆ, ಇದು ಒಂದು ಸಿಂಪಲ್ ಕ್ವಶನ್ ಇದೆ. ಇವಾಗಲೇ ನಾವು ಮಾಡ್ಯುಲಸ್ ಬಂದಾಗ ಯಾವ ತರ ಮಾಡ್ಬೇಕಂತ ನಾನು ಹೇಳಿದ್ದೆ. ಸೊ KCT 2017 ಅಲ್ಲಿ ಬಂದಿರುವಂತ ಒಂದು ಕ್ವಶನ್ ಇದೆ ನೋಡಿ ಸ್ಟೂಡೆಂಟ್ಸ್. ಸೊ ಇದನ್ನ ಎಲ್ಲರೂ ಫಾಸ್ಟ್ ಆಗಿ ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸಾಲ್ವ್ ಮಾಡಿ.
ನಿಮಗೆ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ ನಾನು. ಕಮ್ ಆನ್ ಸ್ಟೂಡೆಂಟ್, ಆನ್ಸರ್ ಮಾಡಿ. ಐ ಥಿಂಕ್ ಪೋಲ್ ಬರ್ತಾ ಇದೆ ಅಂತ ಅನ್ಕೋತೀನಿ. ಎಸ್, ಬರ್ತಾ ಇದೆನಾ? ಆನ್ಸರ್ ಮಾಡಿ ಸ್ಟೂಡೆಂಟ್ಸ್, ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಸಿಂಪಲ್ ಇದೆ ನೋಡಿ ಇದು ಕ್ವಶನ್ನು. ಏನ ಬಿನ ಸಿನ ಅಂತ ಆನ್ಸರ್ ಮಾಡಿ ಫಾಸ್ಟಾಗಿ. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆಪ್ಷನ್ ಯಾವುದಕ್ಕೆ ವೋಟ್ ಮಾಡ್ತಾ ಇದ್ದಾರೆ? ಸಿಗೆ ಮಾಡ್ತಾ ಇದ್ದಾರೆ, ಅಂದರೆ 100% ರೈಟ್. ಎಲ್ಲರೂ ವೋಟ್ ಮಾಡಿ, ಮೋರ್ ದೆನ್ 40 ಸ್ಟೂಡೆಂಟ್ಸ್ ವೋಟ್ ಮಾಡಿ. ಇದನ್ನು ಯಾವ ಥರ ಬರೀಬೇಕಂತ ಹೇಳಿ ನಾನು ಆಲ್ರೆಡಿ ಹೇಳಿದೆ. ಒಂದು ಈಸ್ಟ್ ಇದೆ ಇಲ್ಲಿ, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1 ಅಂತ ಬರೀತೀರಾ, ಒಂದು -1 ಇಲ್ಲಿ ಬರೀತೀರಾ. ಇವಾಗ ಏನು ಮಾಡಬೇಕು? -2ನ ಕ್ಯಾನ್ಸಲ್ ಮಾಡಬೇಕಂದ್ರೆ +2ನ ಆ್ಯಡ್ ಮಾಡ್ತಾ ಹೋಗಿ. +2ನ ಆ್ಯಡ್ ಮಾಡಿದ್ರೆ ಇಲ್ಲಿ ಹೋಗಿಬಿಡುತ್ತೆ 2, ಇಲ್ಲಿ +2 ಬರುತ್ತೆ. -1ನ +2 ಅಂತಂದರೆ ಎಷ್ಟಾಗುತ್ತೆ? ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ, ಅಂದರೆ 1 ಆಗುತ್ತೆ ಇಲ್ಲಿ ರಿಸಲ್ಟು. ಇಲ್ಲಿ ಎಕ್ಸ್ ಬರುತ್ತೆ, ಇದು 3 ಆಗುತ್ತೆ. 1 ಮತ್ತು 3 ಆಗುತ್ತೆ. ಎಲ್ಲಿದೆ ಆಪ್ಷನ್ನು? ಎರಡು ಇನ್ಕ್ಲೂಡ್ ಇದಾವೆ ನೋಡಿ ಇಲ್ಲಿ, ಯಾಕಂದರೆ ಈಕ್ವಲ್ಸ್ ಟು ಸಿಂಬಲ್ ಇದೆ, ಅಂದರೆ ಕ್ಲೋಸ್ ಇಂಟರ್ವಲ್ಲೇ ಬರಬೇಕು. 1 2 3 ಎರಡು ಕ್ಲೋಸ್ ಇಂಟರ್ವಲ್, ಅದಿದೆ ಆಪ್ಷನ್ ಸಿ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಇದೆ ಅಲ್ವಾ ಇದು ಕ್ವಶನ್ನು? ಎಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಿಂಪಲ್ ಇತ್ತು, ಸೊ ಹಾಗಾಗಿ ನಾನು ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಓಕೆ, 2018 ಕೂಡ ಸೇಮ್ ಟೈಪ್ ಕ್ವಶನ್ ಕೇಳಿದ್ದಾರೆ. ಮಾಡ್ಯುಲಸ್ದು ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಅಂತ ಇದೆ ನೋಡಿ ಸ್ಟೂಡೆಂಟ್ಸ್. ಕಮ್ ಆನ್ ಸ್ಟೂಡೆಂಟ್ಸ್, ಸಾಲ್ವ್ ಮಾಡಿ ಇದು ಕ್ವಶನ್ ಕೂಡ ಫಾಸ್ಟಾಗಿ. ಕಮ್ ಆನ್ ಫಾಸ್ಟ್. ಇಲ್ಲಿ ಕೂಡ ಸೇಮ್ ಅದೇ ತರನಾಗಿ ತಗೋಬೇಕಾಗತ್ತೆ. ಸೈನ್ ಅಪೋಸಿಟ್ ತಗೋಬೇಕು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ನೀವೇನಂದ್ರೆ ಗ್ರೇಟರ್ ದ್ಯಾನ್ ಸಿಂಬಲ್ ಕೊಟ್ಟಿದ್ದಾರೆ, ಲೆಸ್ ದ್ಯಾನ್ ಅಲ್ಲ. ಕಮ್ ಆನ್ ಫಾಸ್ಟ್. ನೋಡಿ, ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ, ಆನ್ಸರ್ ಮಾಡಿ. ಕೇರ್ಫುಲ್ ಆಗಿ ಸಾಲ್ವ್ ಮಾಡಿ ಆನ್ಸರ್ ಮಾಡಿ. ಓಕೆ, ಇದು ಕ್ಲೋಸ್ಡ್ ಇಂಟರ್ವಲ್ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏ, ಆಪ್ಷನ್ ಡಿ ಅಂತ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿ ರಾಂಗ್ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಆಪ್ಷನ್ ಡಿ ಆಗೋಕ್ಕೆ ಸಾಧ್ಯ ಇಲ್ಲ. ಕ್ಲೋಸ್ ಅಂತ ನಾನು ಹೇಳ್ತಾ ಇದ್ದೀನಿ. ಕ್ಲೋಸ್ ಹೇಗೆ ಬರುತ್ತೆ? ಇನ್ಫಿನಿಟಿ ಯಾವಾಗಲೂ ಓಪನ್ ಇರಬೇಕಲ್ವಾ? ನೋಡಿ, ಇದನ್ನು ಯಾವ ಥರ ಬರ್ಕೋಬೇಕಪ್ಪ ಅಂತಂದ್ರೆ ನಾನು ಇವಾಗ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಕ್ಸ್ ಪ್ಲಸ್ 5 ಅಂತ ಬರೀತೀರಾ, ಇಲ್ಲಂತರೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಪ್ಲಸ್ ಇದ್ದಾಗ ಇದನ್ನ ಈ ಥರ ಬರೀತೀರಾ. ಮೈನಸ್ ಇದ್ದಾಗ ಸೈನ್ ಅಪೋಸಿಟ್ ಆಗುತ್ತೆ ಅಂತ ನಾನು ಹೇಳಿದೆ. ಇದು ಗ್ರೇಟರ್ ಇದ್ದದ್ದು ಏನಾಗ್ಬಿಡುತ್ತೆ ಇಲ್ಲಿ? ಇದನ್ನ ಈ ಥರ ಬರೀಬೇಕು, ಈ ಕಡೆ ಎಲ್ಲ ಈ ಕಡೆ ಬರ್ಕೋಬೇಕಾಗತ್ತೆ. ಈ ಥರ ಅಲ್ಲ, ಈ ಥರ ಬರೀಬೇಕು, ಏನಾಗುತ್ತೆ? ಓಕೆ, ಲೆಸ್ ದೆನ್ ಇದ್ದಾಗ ಎರಡು ಈ ತರ ಈ ಸೈಡ್ ಬರೀತಿದ್ರೆ, ಬಟ್ ಇವಾಗ ಇದನ್ನ ರಿವರ್ಸ್ ಆಗಿ ಬರೀಬೇಕು. ಇಲ್ಲಿ ಇವಾಗ ಇದು ಗ್ರೇಟರ್ ಇತ್ತು, ಈ ಸೈಡ್ ಎರಡು ಕನ್ಸಿಡರ್ ಮಾಡಿದಾಗ ಇದು ಲೆಸ್ಸರ್ ದೆನ್ ಆಗಿರುತ್ತೆ, ನೆಗೆಟಿವ್. ಓಕೆ, ಇಲ್ಲ ಸರ್ ಇದು ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ಏನ್ ಮಾಡಿ ಇಟ್ಕೊಳ್ಳಿ,
ಒಂದೊಂದಾಗಿ ಸಪ್ರೇಟ್ ಆಗಿ ತಗೊಳ್ಳಿ. ಯಾವ ಥರ ಅಂದರೆ ಈಗ ಕೊಟ್ಟಿರೋ ರಿಸಲ್ಟ್‌ನ ಮೊದಲಿಗೆ ಗ್ರೇಟರ್ ದ್ಯಾನ್ ಆಸ್ ಇಟ್ ಈಸ್ ಹಾಕಿ ಬರ್ಕೊಳ್ಳಿ. ಓಕೆನಾ? ಅದಾದ್ಮೇಲೆ ಮೈನಸ್ ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದೆ ನಾನು? ನೆಗೆಟಿವ್ ಅಪೋಸಿಟ್ ಸೈನ್ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ಸೈನ್‌ನ ರಿವರ್ಸ್ ಆಗಿ ಬರೀತೀರಾ ಅಷ್ಟೇ. ಆಪ್ಷನ್ ಏನು ರೈಟ್ ಆಗೋದಿಲ್ಲ ಸ್ಟೂಡೆಂಟ್ಸ್. ನೋಡಿ ಏನಾಗುತ್ತೆ ಎಕ್ಸ್ ಪ್ಲಸ್ 5 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಬರೀತೀರಾ. ಇಲ್ಲಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು -10 ಬರೀತೀರಾ. ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ -10 ಅಂತಂದ್ರೆ ಏನು ಮಾಡ್ಬೇಕು ಇವಾಗ +5 -5ನ ಆಡ್ ಮಾಡ್ತೀರಾ. ಇಲ್ಲಿ -5 ಇಲ್ಲಿ ಹೋಗ್ಬಿಡ್ತು ಎಕ್ಸು. ಇಲ್ಲಿ -5 ಮಾಡಿದ್ರೆ 10 5 ಬರುತ್ತೆ ಇಲ್ಲಿ ಕರೆಕ್ಟಾ? ಇದು 15 ಆಗಿಬಿಡ್ತು. ಸೊ -15 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಅಗೇನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5. ಇವಾಗ ಈ ಎರಡೇ ರಿಸಲ್ಟ್‌ನ ಕನ್ಸಿಡರ್ ಮಾಡಿ. -15 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಅಂದ್ರೆ ಏನಾಗುತ್ತೆ? -15ಕ್ಕಿಂತಲೂ ದೊಡ್ಡದಿರುವಂಥ ನಂಬರ್ಸ್‌ನ ನಾವು ತಗೋಬೇಕು ಅಂತ ಅರ್ಥ. ಕರೆಕ್ಟಾ? ಸೊ -15 ಇಂದ ದೊಡ್ಡದಂದ್ರೆ ಯಾವೆಲ್ಲ ಬರಬಹುದು ನೋಡಿ? ಸಾರಿ ದೊಡ್ಡದೇ -15 ಇದೆ. ಅದಕ್ಕಿಂತ ಕಡಿಮೆ ಬರುವಂಥ ರಿಸಲ್ಟ್ಸು. ಓಕೆ. ಕಡಿಮೆ ಬರುವುದು ಯಾವುದು? -16, -17, -18 ಓಕೆ. ಸೋ ಆನ್ ಅಪ್ ಟು -ಇನ್ಫಿನಿಟಿ. ಕಡಿಮೆ ನಂಬರು ಲೆಸ್ ಇದು ಗ್ರೇಟರ್ ಇದೆಯಲ್ಲ, ಎಕ್ಸ್ ಸಣ್ಣದಿದೆ -15ಕ್ಕಿಂತಲೂ. ಇಲ್ಲೆಲ್ಲಾನು ನೆಗೆಟಿವ್ ನಂಬರ್ಸ್ ಬರುತ್ತೆ. ಇನ್ನು ಈ ರಿಸಲ್ಟ್‌ನ ಅಬ್ಸರ್ವ್ ಮಾಡ್ತಾ ಹೋಗಿ ಏನಿದೆ? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ತಗೊಂಡಾಗ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 ತಗೊಂಡಾಗ ಅಂದ್ರೆ ಎಕ್ಸ್ ಏನಾಗಿದೆ ಇಲ್ಲಿ 5ಗಿಂತಲೂ ದೊಡ್ಡದಾಗಿರ್ಬೇಕು. ಎಕ್ಸ್ 5ಗಿಂತ ದೊಡ್ಡದಂದ್ರೆ ಯಾವೆಲ್ಲ ಬರುತ್ತೆ? 5 ಬರುತ್ತೆ. ಅದಾದ್ಮೇಲೆ ಇಲ್ಲಿ -15 ಕೂಡ ತಗೋಬಹುದು. ಈಕ್ವಲ್ಸ್ ಟು ಇದೆ. ಅಗೇನ್ ಇಲ್ಲಿ 5 ಬರುತ್ತೆ, 6 ಬರುತ್ತೆ, 7 ಬರುತ್ತೆ, ಅಪ್ ಟು ಇನ್ಫಿನಿಟಿ ತನಕ ಬರುತ್ತೆ ಇಲ್ಲಿ. ಓಕೆನಾ? ನೀವು ಗೊತ್ತಾಯ್ತಾ ಏನ್ ಡಿಫರೆನ್ಸ್ ಇದೆ ಇತ್ತು ಇಲ್ಲಿ ಅಂತ ಎರಡರಲ್ಲಿ? ಸೊ ಹಾಗಾಗಿ ಆಪ್ಷನ್ ಯಾವುದು ಕರೆಕ್ಟ್ ಆಗುತ್ತೆ ಅಂದ್ರೆ ಎನು ಕರೆಕ್ಟ್ ಆಗಲ್ಲ, ಪಿನು ಕರೆಕ್ಟ್ ಆಗಲ್ಲ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆನಾ? ಸೊ ಯಾವ್ದು ಇಲ್ಲಿ ಕರೆಕ್ಟ್ ಆಗುವಂತ ಆನ್ಸರ್ ಅಂದ್ರೆ ಆಪ್ಷನ್ ಸಿ. ಸೊ ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿದ್ರೆ ಅವ್ರದ್ದೆಲ್ಲಾನು ಕರೆಕ್ಟ್. ಆಪ್ಷನ್ ಸಿ, ಆಪ್ಷನ್ ಡಿ ಎರಡು ಸೇಮ್ ಇದಾವೆ. ಜಸ್ಟ್ ಇಲ್ಲಿ ಕ್ಲೋಸ್ ಇಂಟರ್ವಲ್ ತಗೊಂಡಿರೋ ಕಾರಣದಿಂದ ಆಪ್ಷನ್ ಡಿ ರಾಂಗ್ ಆಗುತ್ತೆ. ಇನ್ಫಿನಿಟಿ ಯಾವಾಗಲೂ ಕ್ಲೋಸ್ ಇಂಟರ್ವಲ್ ತಗೊಳಕ್ಕೆ ಬರೋದಿಲ್ಲ. ಅದು ರಾಂಗ್ ಆಯ್ತು. ಇದು ಹಾಫ್ ರಿಸಲ್ಟ್ ಇದೆ ಎರಡು ರಿಸಲ್ಟ್ಸ್. ಇದಂದ್ರೂ ಟೋಟಲಿ ರಾಂಗ್ ಆನ್ಸರ್. ಓಕೆ. ಆಪ್ಷನ್ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಅದಕ್ಕೆ ಹೇಳೋದು ನಾನು ಹೇಳಿದ್ದೆ ಗ್ರೇಟರ್ ದ್ಯಾನ್ ಬಂದಾಗ ಸ್ವಲ್ಪ ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಲೆಸ್ ದ್ಯಾನ್ ಬಂದಾಗ ಈಸಿಯಾಗಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಬಟ್ ಯಾವಾಗ ಗ್ರೇಟರ್ ದ್ಯಾನ್ ಕೊಡ್ತಾರಲ್ಲ ಆಗ ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್‌ಗೆ ಮೂವ್ ಆಗ್ತಾ ಇದ್ದೀನಿ. ಕ್ವೆಶ್ಚನ್ ನಂಬರ್ 5. ಕ್ವೆಶ್ಚನ್ ನಂಬರ್ 5 ನೋಡಿ ಏನಿದೆ? ಇದು 2019 ಅಲ್ಲಿ ಬಂದಿರುವಂತ ಒಂದು ಕ್ವೆಶ್ಚನ್ ಆಗಿದೆ. ಅಗೇನ್ ಮಾಡ್ಯುಲಸ್ ಸೇಮ್ ಕ್ವೆಶ್ಚನ್ ಕೊಟ್ಟಿದ್ದಾರೆ 2019 ಅಲ್ಲಿ ಕೂಡಾನು. ಓಕೆ. ಸೊ ಇದು ಸಿಂಪಲ್ ಇದೆ. ಐ ಥಿಂಕ್ ಎಲ್ಲರೂ ಸಾಲ್ವ್ ಮಾಡ್ತಾರೆ. ಯಾಕಂದ್ರೆ ಲೆಸ್ ದ್ಯಾನ್ ಇದೆ ಸಿಂಬಲು. ಸಿಂಪಲ್ ಆಗುತ್ತೆ ಸಾಲ್ವ್ ಮಾಡಲಿಕ್ಕೆ. ಎಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಕಮ್ ಆನ್ ಸಾಲ್ವ್ ಮಾಡಿ ಈ ಕ್ವೆಶ್ಚನ್ ಕೂಡಾನು. ನೋಡಿ ನಾನು ನಿಮಗೆ ಪೋಲ್ ಕೂಡಾನು ಕೊಡ್ತಾ ಇದ್ದೀನಿ. ಎಸ್. ಆನ್ಸರ್ ಮಾಡಿ. ಕಮ್ ಆನ್. ಎಲ್ಲರೂ ಆನ್ಸರ್ ಮಾಡಿ. ಸಿಂಪಲ್ ಇದೆ ಕ್ವೆಶ್ಚನ್. ಇದು ಕೂಡಾನು ಮಾಡ್ಯುಲಸ್ ಇರೋದು ಅಂದ್ರೆ ಮೈನಸ್ ಪ್ಲಸ್ ಏನೇ ತಗೋಬೇಕು ಅಂದ್ರೆ ನೆಗೆಟಿವ್ ರಿಸಲ್ಟ್, ಪಾಸಿಟಿವ್ ರಿಸಲ್ಟ್. ಪೋಲ್‌ನ ಕೊಟ್ಟಿದ್ದೀನಿ ಆನ್ಸರ್ ಮಾಡಿ. ಎ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಏಸ್ ಮ್ಯಾಕ್ಸಿಮಮ್ ಫ್ರೆಂಡ್ಸು ಆಪ್ಷನ್ ಎ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಅಂದರೆ 100% ಆಪ್ಷನ್ ಎ ರೈಟ್ ಆಗಿರುತ್ತೆ. ಚೆಕ್ ಮಾಡೋಣವಾ? ನೋಡಿ ಏನಿದೆ 3x -5 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ತಗೋತೀರಾ. ಇಲ್ಲಿ ಕೂಡ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು -2 ತಗೊತೀರಾ. ಓಕೆನಾ? ಸೊ ಇವಾಗ ಏನು ಮಾಡ್ತೀರಾ? +5ನ ಆ್ಯಡ್ ಮಾಡ್ಕೊಳ್ಳಿ. +5 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇದು 3 ಆಗುತ್ತಾ?
ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಇಲ್ಲಿ 3x ಬರುತ್ತೆ, ಇಲ್ಲಿ +5 ಆ್ಯಡ್ ಮಾಡಿ 5 + 3 ಅಂದರೆ ಇದು 7 ಆಗುತ್ತೆ. ಓಕೆ, ಅದಾದ್ಮೇಲೆ ಏನು ಮಾಡ್ತೀರಾ, 3ನ ಡಿವೈಡ್ ಮಾಡ್ಕೋಬೇಕು. ಸೊ 3ನ ಡಿವೈಡ್ ಮಾಡಿದರೆ ಏನಾಗುತ್ತೆ, 3 3 ಕ್ಯಾನ್ಸಲ್ ಆಗಿ ಇದು 1 ಬರುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ಸ್ ಟು x ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಇದು 7/3 ಅಂದರೆ ಏನಾಯಿತು, ಇಂಟರ್ವಲ್ಲು 1 ಇಂದ ಹಿಡಿದು 7/3 ಆನ್ಸರ್ ಆಯಿತು. ಓಕೆ, ಇದು ಕ್ಲೋಸ್ಡ್ ಇಂಟರ್ವಲ್ ಅಂದರೆ ಇದು ಎಲ್ಲಿದೆ, ಯಾವ ಆಪ್ಷನಲ್ಲಿದೆ, ಆಪ್ಷನ್ ಎ ಯಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಾಗಿತ್ತು 2019 ಬಂದಿರುವಂಥ ಒಂದು ಸಿಂಪಲ್ ಕ್ವಶನ್. ಓಕೆ ಸ್ಟೂಡೆಂಟ್ಸ್, ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುವಂಥದ್ದು 2020 ಕೂಡ ಕ್ವಶನ್ ಬಂದಿಲ್ಲ ಈ ಚಾಪ್ಟರ್ ಮೇಲೆ. ಓಕೆ, 20 ಲಾಸ್ಟ್ ಇಯರ್ ಬಂದಿಲ್ಲ ಅಂದರೆ ಈ ಇಯರ್ ಮತ್ತೆ ಬರುವಂಥ ಚಾನ್ಸಸ್ ಭಾಳ ಇರುತ್ತೆ. ಸೊ ನಾವು ಒಂದಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಈ ಎಲ್ಲ ರಿಸಲ್ಟ್ಗಳನ್ನ ನೋಡಿದ್ರೆ ಮಾಡ್ಯುಲಸ್ ಆಫ್ ಫಂಕ್ಷನ್ ಅಂತೂ ಫಿಕ್ಸ್ ಬಂದೇ ಬರ್ತಾ ಇದೆ ಕ್ವಶನ್. ಓಕೆ, ಪ್ರತಿ ವರ್ಷ ಎಲ್ಲರೂ ಇದನ್ನು ಮೊದಲಿಗೆ ಕ್ವಶನ್ನ ರೀಡ್ ಮಾಡಿ. ಏನಿದೆ, ದ ಮಾರ್ಕ್ಸ್ ಅಬ್ಟೈನ್ಡ್ ಬೈ ಎ ಸ್ಟೂಡೆಂಟ್ ಆಫ್ class 11 in the first and second terminal examination are 62 and 48. ಓಕೆ, ರೆಸ್ಪೆಕ್ಟಿವ್ಲಿ ಏನು ಹೇಳ್ತಾರೆ, ಫಸ್ಟ್ ಮತ್ತು ಸೆಕೆಂಡ್ ಟರ್ಮಿನಲ್ಲಿ ಅವ್ನು ತೊಗೊಂಡಿರುವಂಥ ಮಾರ್ಕ್ಸ್ ಎಷ್ಟಿದೆ, ಫಸ್ಟ್ 62 ತೊಗೊಂಡ್ರೆ, ಆಮೇಲೆ 48 ತೊಗೊಂಡ್ರೆ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಮಿನಿಮಮ್ ಮಾರ್ಕ್ಸ್ ಹಿ ಶುಡ್ ಗೆಟ್ ಇನ್ ದ ಆನ್ಯುವಲ್ ಎಕ್ಸಾಮಿನೇಷನ್ ಟು ಹ್ಯಾವ್ ಅನ್ ಅವರೇಜ್ ಎಟ್ ಲೀಸ್ಟ್ 60 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಆ್ಯನ್ಯುವಲ್ದು ಒಂದು ಮಾರ್ಕ್ಸ್ನ ಅದರೊಳಗೆ ಇನ್ಕ್ಲೂಡ್ ಮಾಡಿದರೆ ಅವ್ನಿಗೆ ಅಟ್ಲೀಸ್ಟ್ 60% ಆದರೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆ್ಯನ್ಯುವಲಲ್ಲಿ ತೊಗೊಂಡಿರುವಂಥ ಮಾರ್ಕ್ಸ್ ಎಷ್ಟು ಅಂತ ನಿಮಗೆ ಕೇಳಿರುವಂಥ ಕ್ವಶನ್. ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ, ಸಾಲ್ವ್ ಮಾಡಿ. ಅಟ್ಲೀಸ್ಟ್ 60% ಅವ್ನಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಕ್ವಶನ್ನ ಮೊದಲಿಗೆ ಪ್ರಾಪರಾಗಿ ರೀಡ್ ಮಾಡಿ ಆನ್ಸರ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವುದು ಕರೆಕ್ಟ್ ಆಗಿದೆ ಅಂತ. ಓಕೆ, ಕಮ್ ಆನ್ ಫ್ರೆಂಡ್, ಫಾಸ್ಟ್. KCT ಪೋಸ್ಟ್‌ಪೋನ್ ಆಗುವಂಥ ಸಾಧ್ಯತೆ ಯಾವುದೇ ಕಾರಣಕ್ಕೂ ಇಲ್ಲ ಸ್ಟೂಡೆಂಟ್ಸ್. ಯಾಕಂದರೆ ಆಲ್ರೆಡಿ ಮ್ಯಾಕ್ಸಿಮಮ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಓಕೆ, ಸೊ ಚೇಂಜ್ ಆಗುವಂಥ ಚಾನ್ಸಸ್ ಬಹಳ ಬಹಳ ಕಡಿಮೆ. ಎಸ್, ಹೊಸದಾಗಿನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರೊಬ್ಯಾಬಿಲಿಟಿ ಇದೆ, ಫಸ್ಟ್ ಕ್ಲಾಸಲ್ಲಿ ಪ್ರೊಬ್ಯಾಬಿಲಿಟಿದು. ಸೊ ಎಲ್ಲರೂ ಜಾಯಿನ್ ಆಗಿ. ಓಕೆ, ಓಕೆ ನೋಡಿ, ಈ ಕ್ವಶನ್ದು ಪೋಲ್ ಕೂಡ ನಾನು ಕೊಡ್ತಾ ಇದ್ದೀನಿ. ಪೋಲ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, 3 ರಿಸಲ್ಟ್ಸ್ಗಳು ಕೊಟ್ಟಿದ್ದಾರೆ, 3 ಎಕ್ಸಾಮ್ದು ರಿಸಲ್ಟ್ಸ್. 2 ರಿಸಲ್ಟ್ಸ್ ಕೊಟ್ಟಿದ್ದಾರೆ, 2 ಎಕ್ಸಾಮ್ದು, ಇನ್ನೊಂದು ಆನ್ಯುವಲ್ ಎಕ್ಸಾಮ್ದು ರಿಸಲ್ಟು. ಅದನ್ನು ಕೂಡಿಸಿದ್ರೆ ಅಟ್ಲೀಸ್ಟ್ 60% ಆದರೂ ಒಂದು ಪರ್ಸೆಂಟೇಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಆನ್ಯುವಲ್ ಎಕ್ಸಾಮಲ್ಲಿ ಅವನು ಎಷ್ಟು ಸ್ಕೋರ್ ಮಾಡಿರ್ಬೋದು ಅಂತ ಮಾರ್ಕ್ ಮಾಡಬೇಕು ಸ್ಟೂಡೆಂಟ್ಸ್. ಕಮ್ ಆನ್, ಫಾಸ್ಟ್ ಎಲ್ಲರೂ ವೋಟ್ ಮಾಡಿ. ಪೋಲ್ ಬಟನ್ನ ಕೊಟ್ಟಿದ್ದೀನಿ ನೋಡಿ, ಆನ್ಸರ್ ಮಾಡಿ ಫಾಸ್ಟಾಗಿ. ಎಸ್, ಆಪ್ಷನ್ ಕಮ್ ಆನ್ ಸ್ಟೂಡೆಂಟ್ಸ್, ಎಲ್ಲರೂ ಆನ್ಸರ್ ಮಾಡಿ. ಆಪ್ಷನ್ ಸಿನೇ ಜಾಸ್ತಿ ಜನ ಮಾಡ್ತಾ ಇದ್ದಾರೆ. ಸಿನಾ ಅಥವಾ ಎನಾ ಬಿನಾ? ಓಕೆ, ಓಕೆ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ. ಓಕೆ, ಆಪ್ಷನ್ ಸಿ ಅಂತ ಜಾಸ್ತಿ ಸ್ಟೂಡೆಂಟ್ಸ್ ಮಾಡಿದ್ರೆ ಅಂದರೆ 100% ಕರೆಕ್ಟ್. ಆಪ್ಷನ್ ಸಿನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಹೇಗೆ ಅಂತ ನೋಡಿ, ಅವರು 2 ಎಕ್ಸಾಮ್ದು ರಿಸಲ್ಟ್ ಕೊಟ್ಟಿದ್ದಾರೆ. ಎಷ್ಟಿದೆ, 62 ಇದೆ ಪ್ಲಸ್ 48 ಇದೆ. ಓಕೆ, ಆನ್ಯುವಲ್ ಎಕ್ಸಾಮ್ದು ನಮ್ಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ತಗೋತೀನಿ. ಇದ್ರದ್ದು ಆವ್ರೇಜ್ ಯಾವ ಥರ ಮಾಡ್ತೀರಾ, ಎಡಿಷನ್ ಮಾಡಿ ಡಿವೈಡ್ ಬೈ 3ನ ಮಾಡ್ತೀರಾ. ಈ ರಿಸಲ್ಟು ಏನಂತ ಹೇಳಿದಾರೆ ಅವರು, ಲೆಸ್ ದ್ಯಾನ್ ಅಟ್ಲೀಸ್ಟ್ ಅಂತಂದರೆ ಏನು ತಗೋಬೇಕು ನಾವಿಲ್ಲಿ. ಓಕೆ, ಅಟ್ಲೀಸ್ಟ್ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ತಗೋಬೇಕು. ಅಟ್ಲೀಸ್ಟ್ 60% ಆದರೂ ಆಗುತ್ತೆ. 60 ಆಗ್ಬೋದು, 60ಕ್ಕಿಂತ ಜಾಸ್ತಿನೂ ಆಗ್ಬೋದು ಅಂತ ಅರ್ಥ. ಓಕೆ, ಅರೆ ಹೋಗ್ತಾ ಇದೆ ಇದು. ಹಾಂ,
ಓಕೆ. ಸೊ ಇವಾಗ ಏನು ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗಿ. 62 ಪ್ಲಸ್ 48 ಮಾಡಿದ್ರೆ ಎಷ್ಟಾಗುತ್ತೆ? 110 ಆಗುತ್ತಾ? ಪ್ಲಸ್ ಎಕ್ಸ್ ಆಯಿತು. ಈ 3 ಒಂದು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. 18 ಇಂಟು ಸಾರಿ 6 ಇಂಟು 3 ಅಂದರೆ 18 ಆಗುತ್ತೆ. ಅಂದರೆ 180 ಆಯಿತು ಇದು ರಿಸಲ್ಟು. ಅದಾದಮೇಲೆ 110 ಒಂದು ಶಿಫ್ಟ್ ಮಾಡ್ಕೊಂಬಿಡಿ ಈ ಸೈಡು. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 180 ಮೈನಸ್ 110. ಸೊ 110ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಉಳಿತೆಷ್ಟು? 70 ಉಳಿಯುತ್ತೆ. ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 70. ಈಕ್ವಲ್ಸ್ ಟು ಇದೆ ಅಲ್ವಾ? ಹಾಗಾಗಿ ಆನ್ಸರ್ ಏನಾಗುತ್ತೆ? 70. 70 ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಸೊ ಆಲ್ರೆಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ ರೈಟ್ ಆಗಿ. ಸೊ ನೆಕ್ಸ್ಟ್ ಕ್ವಶನ್ಗೆ ನಾನು ಮೂವ್ ಆಗ್ತಾ ಇದ್ದೀನಿ ಫಾಸ್ಟಾಗಿ. ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ಇವಾಗ. ಓಕೆ ಸ್ಟೂಡೆಂಟ್ಸ್, ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ರೀಡ್ ಮಾಡಿ ಕ್ವಶನ್ ಏನಿದೆ ಅಂತ. ಫೈಂಡ್ ಆಲ್ ದ ಪೇರ್ಸ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನ್ಯಾಚುರಲ್ ನಂಬರ್ಸ್ ದ ಬೋತ್ ವಿಚ್ ಆರ್ ಲಾರ್ಜರ್ ದ್ಯಾನ್ 10. ಇದು ಫಸ್ಟ್ ಕಂಡೀಷನು. ಆಮೇಲೆ ಹೇಳ್ತಾರೆ ಸಚ್ ದ್ಯಾಟ್ ದೇರ್ ಸಮ್ ಈಸ್ ಲೆಸ್ ದ್ಯಾನ್ 40. ಎರಡು ನಂಬರ್ ತಗೋಬೇಕು, ಕಾನ್ಸಿಕ್ಯೂಟಿವ್ ನಂಬರ್ಸು. ಅವೆರಡು ಏನಾಗಿರ್ಬೇಕಂತ ಹೇಳ್ತಾರೆ? ಆಡ್ ನಂಬರ್ ಆಗಿರಬೇಕು. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಅವೆರಡೂ 10ಗಿಂತಲೂ ದೊಡ್ಡದಾಗಿರಬೇಕು. ಅದಾದಮೇಲೆ ಅದ್ರದ್ದು ಸಮ್ ಎರಡು ನಂಬರ್ನ ಆ್ಯಡ್ ಮಾಡಿದ್ರೆ 40 ಆಗಿರಬೇಕು, 40ಗಿಂತಲೂ ಕಡಿಮೆ ಆಗಿರಬೇಕು ಅಂತ ಇರೋದು. ಈ 3 ಕಂಡೀಷನ್ನ ಯೂಸ್ ಮಾಡಿಕೊಂಡು ಯಾವೆಲ್ಲ ಆನ್ಸರ್ಸ್ಗಳು ಬರುತ್ತೆ ಅಂತ ನೀವು ಫೈಂಡ್ ಮಾಡಬೇಕಾಗಿರೋದು ನೋಡಿ. ಓಕೆ, ಕಮ್ ಆನ್ ಫಾಸ್ಟ್ ಆನ್ಸರ್ ಮಾಡಿ ಫಾಸ್ಟಾಗಿ. ಕ್ವಶನ್ ಐ ಥಿಂಕ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊ. ಸೊ ಕ್ವಶನ್ಸ್ ಕೂಡ ನಾನು ಇವಾಗ ಕೊಡ್ತಾ ಇದ್ದೀನಿ, ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ಏನಾ ಅಂತ ಈ ಕಂಡೀಷನ್ಗಳದೇ ಒಂದು ಇನಿಕ್ವಾಲಿಟಿ ತಗೊಂಡು ನೀವು ಸಾಲ್ವ್ ಮಾಡ್ಬೋದು. ಕಮ್ ಆನ್ ಫಾಸ್ಟ್. ಎಲ್ಲರೂ ವೋಟ್ ಮಾಡಿ. ಆಲ್ರೆಡಿ ನಾನು ಆಪ್ಷನ್ಸ್ನ ಕೊಟ್ಟಾಗಿದೆ ಪೋಲ್ನ. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ತಾ ಇದ್ದಾರೆ. ಭಾಳ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್. ಇಲ್ಲಿ ಕೊಟ್ಟಿರುವಂಥ ಎಲ್ಲ ಆಪ್ಷನ್ಸ್ಗಳನ್ನು ಆಡ್ ನಂಬರ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಂಡೀಷನ್ ಎಲ್ಲ ಕಡೆನೂ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಸೆಕೆಂಡ್ ಒನ್ ಏನಿದೆ ನೋಡಿ, ಲಾರ್ಜರ್ ದ್ಯಾನ್ 10 ಅಂತ ಹೇಳಿದರೆ ಕೊಟ್ಟಿರೋ ಆಪ್ಷನ್ ಎಲ್ಲಾನು ಲಾರ್ಜರ್ ದ್ಯಾನ್ 10 ಇದೆ. ಈಗ ಇಂಪಾರ್ಟೆಂಟ್ ಇರೋದು ಥರ್ಡ್ ಆಪ್ಷನ್ ಮಾತ್ರ. ಏನಿದೆ? ಲೆಸ್ ದ್ಯಾನ್ 40 ಆಗಬೇಕು ಸಮ್ ಅಂತ ಇದೆ. ಓಕೆ, ಸೊ ನಾವು ಚೆಕ್ ಮಾಡ್ತಾ ಹೋಗೋಣ. ಸೊ ಈ ವ್ಯಾಲ್ಯೂನ ಆ್ಯಡ್ ಮಾಡಿ ನೋಡಿ ಎಷ್ಟಾಗುತ್ತೆ? ಲೆಸ್ ದ್ಯಾನ್ 40 ಆಗೇ ಆಗುತ್ತೆ. ಇದು ಕೂಡ ಲೆಸ್ ದ್ಯಾನ್ 40 ಇದೆ, ಇದು ಕೂಡ ಇದೆ. ಸೊ ಈ ವ್ಯಾಲ್ಯೂ ಲಾಸ್ಟಲ್ಲಿ ಲಾರ್ಜರ್ ನಂಬರ್ನ ನೋಡ್ತಾ ಹೋಗೋಣ. 70ನ ಪ್ಲಸ್ 90ನ ಆ್ಯಡ್ ಮಾಡಿ ನೋಡಿ ಎಷ್ಟಾಗುತ್ತೆ? 39ನ ಪ್ಲಸ್ 6 ಆಗುತ್ತೆ. ಇದು 36 ಆಗುತ್ತಾ? ಓಕೆ, ಇದ್ರ ಸಮ್ಮು 36 ಆಗುತ್ತೆ. ಓಕೆ, ಇದ್ರದ್ದಂತೂ ಅದಕ್ಕಿಂತ ಕಡಿಮೆ ಆಗೇ ಆಗಿರುತ್ತೆ. ಸೊ ಇದು ಎಲ್ಲಾನು ಸ್ಯಾಟಿಸ್ಫೈ ಮಾಡುತ್ತೆ. ಅಂದರೆ ಇದು ರಿಸಲ್ಟು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗುತ್ತೆ. ಬನ್ನಿ, ಇಲ್ಲಿ ಏನಾಗುತ್ತೆ ನೋಡಿ, ಇದು ಮಿಸ್ಸಿಂಗ್ ಆಗಿದೆ. ಇಲ್ಲಿ ತನಕ ಕರೆಕ್ಟ್ ಇದೆ, ಇದು ಒಂದು ಮಿಸ್ಸಿಂಗ್ ಆಗಿದೆ. ಹಾಗಾಗಿ ಇದು ರಾಂಗ್ ಆಯಿತು. ಆಪ್ಷನ್ ಬಿ ಇದಂತೂ ಟೋಟಲಿ ರಾಂಗ್ ಇದೆ. ಇದನ್ನ ಆ್ಯಡ್ ಮಾಡಿ ನೋಡಿ 40ಗಿಂತ ಇಲ್ಲೇ ಜಾಸ್ತಿ ಬಂದ್ಬಿಡುತ್ತೆ. ಇದಂತೂ ಟೋಟಲಿ ರಾಂಗ್ ಇದೆ. ಸೊ ಇದನ್ನ ಆ್ಯಡ್ ಮಾಡಿ ನೋಡಿ, ಇಲ್ಲಿ ಇದು ಕೂಡ ಗ್ರೇಟರ್ ದ್ಯಾನ್ 40 ಇದೆ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಉಳಿತು ಯಾವುದು? ಆಪ್ಷನ್ ಎ ಮಾತ್ರ. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್? ಇದನ್ನು ಕಾಮನ್ ಆಗಿ ಆಪ್ಷನ್ಸ್ ನೋಡ್ತಾನೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ 8 ನೋಡಿ ಏನಿದೆ. ಫಾಸ್ಟಾಗಿ ಇದೊಂದು ಆನ್ಸರ್ನ ಮಾಡಿಬಿಡಿ. ಸೊ ಇವತ್ತಿನ ಕ್ಲಾಸ್ನ ಎಂಡ್ ಮಾಡೋಣ. ಇವತ್ತಿನ ಇದೇ ಲಾಸ್ಟ್ ಕ್ವಶನ್ ಮಾಡಿ. ಕಮ್ ಆನ್ ಫಾಸ್ಟ್. ಏನು ನಿಮ್ಮ
ಓಕೆ ಸ್ಟೂಡೆಂಟ್ಸ್, ನಿಮ್ಮ ಪೋಲ್ ಬರ್ತಾ ಇದೆ, ಆನ್ಸರ್ ಮಾಡಿ. ಸಿಂಪಲ್ ಇದೆ ಕ್ವಶನ್ ಇದು ಕೂಡ. ಎಲ್ಲರೂ ವೋಟ್ ಮಾಡಿ. ಎಸ್, ಕಮ್ ಆನ್ ಫಾಸ್ಟ್. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. +3 ನ ಮೊದಲಿಗೆ ಏನು ಮಾಡಿ, ಆ್ಯಡ್ ಮಾಡ್ಕೊಳ್ಳಿ. 8 + 3 ≤ 5x. ಸಾರಿ, ಇದು ಲೆಸ್ ದೆನ್ ಇದೆ ಮಾತ್ರ. ಇಲ್ಲಿ 7 + 3 ಆಗುತ್ತೆ. ಹಾಗೇನೆ 8 - 3 ಅಂದರೆ ಇದು ಆಗುತ್ತೆ -5 ಆಗುತ್ತೆ. <= 5x. ಇದಾಗುತ್ತೆ 10 ಆಗುತ್ತೆ. ಈಗ 5 ಇಂದ ಡಿವೈಡ್ ಮಾಡ್ಕೊಂಬಿಡಿ. ಏನಾಗುತ್ತೆ, -1 ಸಾರಿ, ಮೈನಸ್ ಸೈನ್ ಇದೆ ಅಂದರೆ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೋಬೋದು, ಇಲ್ಲ ಬಿಡಿ, ಬರೀ 5 ಇಂದನೇ ಮಾಡಿ. ಹಾಗೇನಾಗುತ್ತೆ, ಎಕ್ಸ್ ಆಗುತ್ತೆ ಇದು ರಿಸಲ್ಟು. ಹಾಗೇನು ಇದು ಎಷ್ಟಾಗುತ್ತೆ, 2 ಆಗುತ್ತೆ. ಅಂದರೆ -1 ಇಂದ ಹಿಡಿದು 2 ವರೆಗೂ. ಅಂದರೆ -1 ಇಲ್ಲಿ ಇನ್ಕ್ಲೂಡ್ ಆಗ್ತಾ ಇದೆ, 2 ಇನ್ಕ್ಲೂಡ್ ಆಗ್ತಾ ಇಲ್ಲ ಅಂದರೆ ಕರ್ವ್ ಓಪನ್ ಬ್ರಾಕೆಟ್ ಆಗುತ್ತೆ. ಇದೇ ನಿಮ್ಮದು ಆನ್ಸರ್. ಇದೆಲ್ಲಿದೆ, ಆಪ್ಷನ್ ಬಿ ಯಲ್ಲಿದೆ ನೋಡಿ. ಸೊ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ನೀವು ಬೇಕಿದ್ರೆ ಆಪ್ಷನ್ಸ್ನ ಇಲ್ಲಿ ಫಿಲಪ್ ಮಾಡ್ತಾ ಹೋಗಿ, ಗೊತ್ತೂ ಆಗುತ್ತೆ. ಬೇಕಿದ್ರೆ -1 ಇಲ್ಲಿ ಫಿಲಪ್ ಮಾಡಿ ನೋಡಿ, ಕಂಪ್ಲೀಟ್ ಇಕ್ವೇಷನಲ್ಲಿ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. 2ನ ಹಾಕಿ ನೋಡಿ, ಸ್ಯಾಟಿಸ್ಫೈ ಮಾಡೋದಿಲ್ಲ. ಓಕೆ, ಸೊ ಹಾಗಾಗಿ ಯಾವುದು ರೈಟ್ ಆದಂಗೆ ಆಯಿತು ಇಲ್ಲಿ ಆಪ್ಷನ್ನು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್ ಎಲ್ರಿಗೂ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಒಂದ್ಸತಿ ಇನ್ನೂ ಯಾರೆಲ್ಲ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ ನೋಡಿ, ಹೊಸದಾಗಿ ಬಂದವರು, ಅವರು ಕೂಡ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಸೊ ಲಾಸ್ಟು ಇವತ್ತಿನ ದಿವಸ ನಾನು ಇಷ್ಟೆಲ್ಲ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ದಾಗಿದೆ. 8 ಕ್ವಶನ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ. ಏನಾ? ಸೊ ಪ್ರೀವಿಯಸ್ ಇಯರ್ದು ಬಂದಿರುವಂಥ ಕ್ವಶನ್ಸ್ 14ಇಂದ 20ವರೆಗೆ ಬಂದಿರೋದು, ಒಂದು 2 ವರ್ಷ ಬಂದಿದ್ದಿಲ್ಲ, ಉಳಿದಿದ್ದೆಲ್ಲನೂ ಡಿಸ್ಕಷನ್ ಮಾಡಿದ್ವಿ. ಓಕೆ, ಸೊ ಇನ್ನು ಮುಂದೆ ಮತ್ತೆ ನಾಳೆ ಇರೋದಿಲ್ಲ, ನಾಡಿದ್ದು ಇರುತ್ತೆ. ಒಂದಿನ ಬಿಟ್ಟು ಒಂದಿನ ಕ್ಲಾಸ್ ತೊಗೊತಾ ಇದ್ದೀನಿ. ಸೊ ಇವತ್ತಿನ ದಿವಸ ಕ್ಲಾಸ್ ಇರುವುದು ಅನ್ಅಕಾಡೆಮಿಯಲ್ಲಿ, ಅಲ್ಲಿ ಕೂಡ ಜಾಯಿನ್ ಆಗಿ 7:30ಗೆ ಇರುವಂಥ ಕ್ಲಾಸ್. ಓಕೆ ಓಕೆ ಸ್ಟೂಡೆಂಟ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಎಲ್ಲರೂ ಸೀರಿಯಸ್ ಆಗಿ ಸ್ಟಡಿ ಮಾಡಿ. ಆಲ್ ದಿ ಬೆಸ್ಟ್. ಇವತ್ತಿನ ದಿವಸ LPP ಕ್ವಶನ್ಸ್ ಚಾಪ್ಟರಲ್ಲಿ ಬರುವಂಥ ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಚಾಪ್ಟರ್, ಈಸಿ ಚಾಪ್ಟರ್ ಅಂತ ಅನ್ಬೋದು. ಓಕೆ, ಇರುತ್ತೆ, ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ಗೆ ನಾವೇನು ಡಿಸ್ಕಷನ್ ಮಾಡಿದ್ವಿ, ಅಬ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳಿ. ಯಾವುದಕ್ಕೆ ನಾವು ಅಬ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ ಅನ್ನೋದನ್ನು ಮೊದಲಿಗೆ ಇಲ್ಲಿ ತಿಳ್ಕೊಳ್ಳೋಣ. ಅಬ್ಜೆಕ್ಟಿವ್ ಫಂಕ್ಷನ್ ಅಂತಂದರೆ ಅ ಲೀನಿಯರ್ ಫಂಕ್ಷನ್ ಫ್ರಾಮ್ z ಇದೇನಾಗಿರುತ್ತೆ, z ax + by. ಇದಕ್ಕೆ ನಾವು ಲೀನಿಯರ್ ಫಂಕ್ಷನ್ ಅಂತ ಕರಿತೀವಿ. ಈ ಲೀನಿಯರ್ ಫಂಕ್ಷನ್ಗೆ ನಾವು ಅಬ್ಜೆಕ್ಟಿವ್ ಫಂಕ್ಷನ್ ಆಗಿ ಡಿಫೈನ್ ಮಾಡ್ತೀವಿ. ಇಲ್ಲಿ a ಆ್ಯಂಡ್ b ಆರ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ಸ್ ಆಗಿರುತ್ತೆ, ವಿಚ್ ಹ್ಯಾಸ್ ಟು ಬಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಮಾಡೋದಿರ್ತದೆ, ಇಲ್ಲಾಂದರೆ ಮಿನಿಮಮ್ ವ್ಯಾಲ್ಯೂ ಆದರೂ ಫೈಂಡ್ ಮಾಡ್ತಿರುತ್ತೆ ಈ ಒಂದು ಅಬ್ಜೆಕ್ಟಿವ್ ಫಂಕ್ಷನ್. ಓಕೆ, ಇದಿಷ್ಟು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಇದಾದಮೇಲೆ ಕನ್ಸ್ಟಿಯೆಂಟ್ಸ್ ಅಂತ ಬರುತ್ತೆ. ಯಾವುದಕ್ಕೆ ನಾವು ಕನ್ಸ್ಟಿಯೆಂಟ್ಸ್ ಕರಿತೀವಿ, ಲೀನಿಯರ್ ಇನ್ಇಕ್ವಾಲಿಟಿ ಆಗಿರ್ಬೋದು, ಅಥವಾ ಇಕ್ವೇಷನ್, ರಿಸ್ಟ್ರಿಕ್ಷನ್ ಅಂತ ಕರಿತೀವಿ, ವೇರಿಯಬಲ್ ಆಫ್ LPP. ಈ ಎಲ್ಲ ರಿಸಲ್ಟ್ಸ್ಗೆ ನಾವೇನಂತ ಕರಿತೀವಿ, ಕನ್ಸ್ಟಿಯೆಂಟ್ಸ್. ಈ ಒಂದು ರಿಸಲ್ಟ್ಸ್ಗೆ ಏನಂತ ಕರಿತೀವಿ, ನಾನ್ ನೆಗೆಟಿವ್ ಕನ್ಸ್ಟಿಯೆಂಟ್ಸ್. ಯಾಕೆ ಇದು ನಾನ್ ನೆಗೆಟಿವ್ ಅಂದರೆ, x is greater than or equals to y. ಇವಾಗಲೇ x is greater than or equals to 0, y is also greater than or equals to 0. ಇವಾಗಲೇ ಒಂದು ಎಕ್ಸಾಂಪಲ್ ಡಿಸ್ಕಷನ್ ಮಾಡಿದ್ವಿ. x ಅಂದರೆ ನಂಬರ್ ಆಫ್ ಟೇಬಲ್ ಅಂತ ಕೊಟ್ಟಿದ್ವಿ, ಕರೆಕ್ಟಾ? y ಅಂತಂದರೆ ನಂಬರ್ ಆಫ್ ಚೇರ್ ಅಂತ ಡಿನೋಟ್ ಮಾಡಿದ್ವಿ. ಈಗ ಟೇಬಲ್ನ ನಾವು ಯಾವತ್ತು ಇಲ್ಲಿ ಒಂದು ರೂಮಲ್ಲಿ -2 ಟೇಬಲ್ಗಳಿದ್ದಾವೆ, -3 ಚೇರ್ಗಳಿದ್ದಾವೆ ಅಂತ ಯಾವತ್ತೂ ಕರೆಯೋದಿಲ್ಲ. 2 ಇದ್ದಾವೆ, 3 ಇದ್ದಾವೆ, ಅಥವಾ ಟೇಬಲ್ಲೇ ಇಲ್ಲ ಅಂತಲೂ ಹೇಳ್ಬೋದು. ಬಟ್ ನೆಗೆಟಿವ್ ಒಳಗೆ ಕೌಂಟ್ ಮಾಡೋದಿಲ್ಲ. ಹಾಗಾಗಿ ಎಕ್ಸ್ ವೈ ವ್ಯಾಲ್ಯೂಸ್ ಯಾವಾಗಲೂ ನಾವು ಪಾಸಿಟಿವ್ ತೊಗೋಬೇಕು, ಅಥವಾ 0 ತೊಗೊಂಡ್ರೆ ನಡೆಯುತ್ತೆ. ಬಟ್ ನೆಗೆಟಿವ್ ಒಳಗೆ ಯಾವತ್ತೂ ಕೌಂಟ್ ಮಾಡೋದಿಲ್ಲ. ಓಕೆ, ಸೊ ಅದರ ಸಲುವಾಗಿ ನಾನ್ ನೆಗೆಟಿವ್ ಕನ್ಸ್ಟೆಂಟ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾರೆ. ಇದಾದಮೇಲೆ ಫಿಸಿಬಲ್ ರೀಸನ್ ಅಂದರೆ ನಾವು ಆಲ್ರೆಡಿ ಮಾಡಿದ್ದೇವೆ, ಶೇಡೆಡ್ ರೀಸನ್ ಅಂದರೆ ಕಾಮನ್ ರೀಸನ್ಗೆ ಡಿಟರ್ಮೈನ್ಡ್ ಬೈ ಆಲ್ ದ
ಕನ್ಸ್ಟ್ರೇಂಟ್ಸ್ ಮತ್ತು ನಾನ್ ನೆಗೆಟಿವ್ ಕನ್ಸ್ಟ್ರೇಂಟ್ಸ್ನ ಇನ್ಕ್ಲೂಡ್ ಮಾಡಿದ್ದೆ ಏನಾಗಿರುತ್ತೆ, ಫಿಸಿಬಲ್ ರೀಸನ್ ಆಗಿರುತ್ತೆ. ಅರ್ಥ ಆಯ್ತಾ? ಇದು ಕೂಡ ಇಂಪಾರ್ಟೆಂಟ್. ಇದಕ್ಕೆ ಇನ್ನೊಂದು ಸೊಲ್ಯೂಷನ್ ರೀಸನ್ ಅಂತಲೂ ಕರೀತಾರೆ. ಇದು ಕೂಡ ನಿಮಗೆ ನೆನಪಿನಲ್ಲಿರಬೇಕು. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಬರುತ್ತೆ. ಯಾವುದಕ್ಕೆ ನಾವು ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಒಂದು ಫಿಸಿಬಲ್ ರೀಸನ್. ಲಾಸ್ಟಲ್ಲಿ ನಮಗೆ ಆನ್ಸರ್ ಬಂತಲ್ವಾ 6250 ಅಂತ ಹೇಳಿ, ಇದು ನಮ್ಮದು ಲಾಸ್ಟ್ ಸೊಲ್ಯೂಷನ್. ಇದಕ್ಕೆ ನಾವು ಫಿಸಿಬಲ್ ಸೊಲ್ಯೂಷನ್ ಅಂತ ಕರಿತೀವಿ. ಎನಿ ಪಾಯಿಂಟ್ ಆನ್ ದ ಫಿಸಿಬಲ್ ರೀಸನ್ ಗಿವ್ಸ್ ದ ಆಪ್ಟಿಮಲ್ ವ್ಯಾಲ್ಯೂ ಕೊಡ್ತಿರ್ಬೇಕು, ಅಥವಾ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಯಾವ್ದಾದ್ರು ಒಂದು ವ್ಯಾಲ್ಯೂ ಕೊಡ್ತಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಫಿಸಿಬಲ್ ಸೊಲ್ಯೂಷನ್ ಅಥವಾ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಆಗಿದೆ ಕಂಪ್ಲೀಟು ಇನ್ಫಾರ್ಮೇಷನ್ನು LPPದು. ಓಕೆ, ಸೊ ಭಾಳ ಶಾರ್ಟಲ್ಲಿದೆ, ಭಾಳಷ್ಟು ಎಕ್ಸಾಂಪಲ್ಸ್ಗಳು ಬರುತ್ತೆ. ಕೆಲವೊಂದು ಸತಿ ಬೌಂಡೆಡ್ ರೀಸನ್ಗಳು ಬರುತ್ತೆ, ಕೆಲವೊಂದು ಸತಿ ಅನ್ಬೌಂಡೆಡ್ ರೀಸನ್ಗಳು ಬರುತ್ತೆ. ಅನ್ಬೌಂಡೆಡ್ ರೀಸನ್ ಬಂದಾಗ ಏನು ಮಾಡ್ತೀರಾ, ಅಗೇನ್ ಇಲ್ಲಿಂದ ಒಂದು ಡಾಟೆಡ್ ಲೈನ್ನ ಡ್ರಾ ಮಾಡ್ಕೊತೀರಾ, ಒಂದು ಸ್ಪೆಷಲ್ ಇಕ್ವೇಷನ್ ತೊಗೊಂಡು. ಆ ಡಾಟೆಡ್ ಲೈನ್ ನಿಮ್ಮ ಫಿಸಿಬಲ್ ರೀಸನ್ನಿಂದ ಪಾಸ್ ಆಗಿ ಹೋಯ್ತು ಅಂದರೆ ನೀವೇನು ತೊಗೊಂಡಿರ್ತಾರಲ್ಲ ಮಿನಿಮಮ್ ವ್ಯಾಲ್ಯೂ ಅದು ಆಗಿರೋದಿಲ್ಲ, ಇದಕ್ಕೆ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗೋದಿಲ್ಲ ಅಂತ ಬರೀತೀರಾ. ಸಪೋಸ್ ಡಾಟೆಡ್ ಲೈನ್ ಇಲ್ಲೆಲ್ಲಾದರೂ ಫೇಸ್ ಆಗಿ ಹೋಗಿದ್ರೆ ಅದಕ್ಕೆ ನೀವು ಮಿನಿಮಮ್ ವ್ಯಾಲ್ಯೂನ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಇವಾಗ ಡೈರೆಕ್ಟಾಗಿ ಎಕ್ಸಾಂಪಲ್ನ ಡಿಸ್ಕಷನ್ ಮಾಡೋಣ ಸ್ಟೂಡೆಂಟ್ಸ್. ನೋಡಿ, ನಿಮ್ಮ ಫಸ್ಟ್ ಕ್ವಶನ್ ಬರ್ತಾ ಇದೆ, ಇವಾಗ ಆನ್ಸರ್ ಮಾಡಿ. ಫಸ್ಟ್ ಕ್ವಶನ್ ಇಲ್ಲಿ ಏನು ಮಾಡಬೇಕಂತ ಕೊಟ್ಟಿದ್ದಾರೆ ನೋಡಿ, ಮ್ಯಾಕ್ಸಿಮಮ್ Z ಕೊಟ್ಟಿದ್ದಾರೆ, ಇಕ್ವೇಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಕಮಾನ್ ಸ್ಟೂಡೆಂಟ್ಸ್, ಫಾಸ್ಟಾಗಿ ಚೆಕ್ ಮಾಡಿ. ನಾನು ನಿಮಗೆ ಆಪ್ಷನ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ ಇವಾಗ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಾಗಿದ್ದರೆ ನಿಮಗೆ ಕಂಪ್ಲೀಟ್ ಬುಕ್ಕೇ ಇದೆ ನೋಡಿ ಸ್ಟೂಡೆಂಟ್ಸ್, 16 ಇಯರ್ಸ್ ಅಂತ ಹೇಳಿ. MTGದು ಕೂಡ ಇದೆ, ಅರಿಯಂಥದ್ದು ಕೂಡ ಇದೆ ಬುಕ್ಕು. ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಅದರಲ್ಲಿ ಕಂಪ್ಲೀಟಾಗಿ ನಿಮಗೆ ಪ್ರೀವಿಯಸ್ ಇಯರ್ದು ಎಲ್ಲ ಕ್ವಶನ್ಸು ಸಿಗುತ್ತೆ. ಓಕೆ, ಆಪ್ಷನ್ ಬಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ದೀರಾ. ಅಬ್ಸರ್ವ್ ಮಾಡೋಣ, ಆಪ್ಷನ್ ಬಿ ಆಗುತ್ತಾ ಅಥವಾ ಸಿ ಆಗುತ್ತಾ, ಡಿ ಆಗುತ್ತಾ ಅಂತ. ಎಸ್, ಆಪ್ಷನ್ ಬಿ ಅಂತಂದರೆ ಈ ಥರ ಒಂದು ಕ್ವಶನ್ ಕೊಟ್ಟಾಗ ಇಲ್ಲಿ ಗ್ರಾಫ್ ಡ್ರಾ ಮಾಡೋದು ಅದೇನು ಮಾಡೋದು ಬೇಕಾಗಿಲ್ಲ. ಇದರಲ್ಲಿ ಮೊದಲು ಹೈಯೆಸ್ಟ್ ಯಾವುದಿದೆ ಅಬ್ಸರ್ವ್ ಮಾಡಿ, 62 ಹೈಯೆಸ್ಟ್ ಇದೆ. ಓಕೆ, 62 ಹೈಯೆಸ್ಟ್ ಇದು ಬರುತ್ತಾ ಆನ್ಸರ್ 62 ಅಂತ ಮೊದಲಿಗೆ ಚೆಕ್ ಮಾಡ್ಕೋಬೇಕು. ಯಾವ ಥರ, ಇದು 4 ಇದು ಏನಾಗಿರುತ್ತೆ, ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ, ಇದು ವೈ ವ್ಯಾಲ್ಯೂ. ಇದರಲ್ಲಿ ಫಿಲಪ್ ಮಾಡಿ 4 × 11 ಅಂದರೆ 44 ಆಯಿತು. ಇದರಂತೂ 0 ಆಗುತ್ತೆ, 44 ಆಗುತ್ತೆ. ಇಲ್ಲಿ ಕೊಟ್ಟಿರೋದು 62 ಅಂದರೆ ಇದು ರಾಂಗ್ ಆನ್ಸರ್ ಆಗಿದೆ. ಇದಕ್ಕೆ ನೆಕ್ಸ್ಟ್ ಹೈಯೆಸ್ಟ್ ಯಾವುದಿದೆ, 60 ಇದೆ. ಇದನ್ನು ಚೆಕ್ ಮಾಡೋಣ. 4 × 11 ಅಂದರೆ 44 ಪ್ಲಸ್ 8 × 2 ಅಂದರೆ 16. ಇವೆರಡು ಆ್ಯಡ್ ಮಾಡಿದ್ರೆ 60 ಬರುತ್ತೆ. ಓಕೆ, ಇಲ್ಲಿ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದರೆ ಇಷ್ಟಿಗೆ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಈ 4 ಆ್ಯಂಡ್ 2 ಇದಲ್ಲ, ಎಕ್ಸ್ ಆ್ಯಂಡ್ ವೈ, ಈ ಕೊಟ್ಟಿರುವಂಥ ಎಲ್ಲ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ನೋಡಿ, 4 = 4 ಇದು ಸ್ಯಾಟಿಸ್ಫೈ ಮಾಡುತ್ತೆ. 2 ≤ 6 ಇದು ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ನೋಡಿ, 2 ≤ 6 ಇದೆ ವೈ ವ್ಯಾಲ್ಯೂ. ಇವೆರಡು ಆ್ಯಡ್ ಮಾಡಿ 4 + 6 2 ಅಂದರೆ 6 ಬರುತ್ತೆ. ಓಕೆ, ಇದು ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಂದರೆ ಆಪ್ಷನ್ ಬಿ ಇಸ್ ದ 100% ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ ರೈಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಆಯ್ತಾ? ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಒನ್ ಅಗೇನ್ ಮ್ಯಾಕ್ಸಿಮಮ್ Z ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸ್ವಲ್ಪ ಅಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಅಗೇನ್ ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ಈ ಸತಿನು. ಕಮ್ ಆನ್ ಫಾಸ್ಟ್.
ಇನ್ಸ್ಟಾಗ್ರಾಮ್ ಐ ಡಿ ASPN ಕ್ಲಾಸಸ್ ಅಂತ ಇದೆ ನೋಡಿ, ಅಲ್ಲಿಂದ ಜಾಯಿನ್ ಆಗ್ಬೋದು ನೀವು. ಆಪ್ಷನ್ ಬಿ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಕಮಾನ್ ಫ್ರೆಂಡ್ಸ್, ಅಬ್ಸರ್ವ್ ಮಾಡಿ, ಪ್ರತಿಯೊಬ್ಬರೂ ಆನ್ಸರ್ ಮಾಡಿ. ಪೋಲ್ ಬರ್ತಾ ಇದೆ ನೋಡಿ, ಯೂಸ್ ಮಾಡ್ಕೊಳ್ಳಿ. ಓನ್ಲಿ 20+ ಫ್ರೆಂಡ್ಸ್ ಮಾತ್ರ ಯೂಸ್ ಮಾಡಿದ್ದೀರಾ, ಪ್ರತಿಯೊಬ್ಬರು ಮಾಡಿ. 40+, 50+. ಕಮಾನ್ ಫಾಸ್ಟ್, ಈಸಿ ಇದೆ ಕ್ವಶನ್ನು. ಅಗೇನ್ ಇಲ್ಲಿ ಕೂಡ ಕೆಲವು ಫ್ರೆಂಡ್ಸ್ಗೆ ಕನ್ಫ್ಯೂಷನ್, ಬಿನ ಸಿನ ಅಂತ. ಓಕೆ, ಬಿಗೆ ಶಿಫ್ಟ್ ಆಗ್ತಾ ಇದೆ ಇವಾಗ ಆನ್ಸರ್. ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ಕಮಾನ್ ಫಾಸ್ಟ್. 63. ಕಮಾನ್ ಫ್ರೆಂಡ್, ಪ್ರತಿಯೊಬ್ಬರು ಪೋಲ್ನ ಯೂಸ್ ಮಾಡ್ಕೊಳ್ಳಿ, ಆನ್ಸರ್ ಮಾಡಿ. ಓಕೆ, ನಿಮ್ಮ ಟೈಮಲ್ಲಿ ಕಂಪ್ಲೀಟ್ ಆಗಿದೆ. ನೋಡೋಣ, ಬಹಳಷ್ಟು ಸ್ಟೂಡೆಂಟ್ಸು ಆನ್ಸರ್ ಏನಂತ ಹೇಳಿದ್ದಾರೆ, ಬಿ ಆಪ್ಷನ್ ಕರೆಕ್ಟ್ ಅಂತ ಹೇಳಿದ್ದಾರೆ. ಸಿ ಆಪ್ಷನ್ ನೆಕ್ಸ್ಟ್ ಪ್ಲೇಸಲ್ಲಿದೆ. ನೋಡೋಣ ಬಿ ಕರೆಕ್ಟ್ ಆಗುತ್ತಾ ಅಥವಾ ಸಿ ಕರೆಕ್ಟ್ ಆಗುತ್ತಾ. ಫಸ್ಟಿಗೆ ನಾವಿಲ್ಲಿ ಏನು ಮಾಡಬೇಕಾಗಿರೋದು, ಹೈಯೆಸ್ಟ್ ನಂಬರ್ನ ನೋಡಬೇಕು. ಮ್ಯಾಕ್ಸಿಮಮ್ ಇದೆಯಲ್ವಾ ಕಂಡೀಷನು. ಹೈಯೆಸ್ಟ್ 4 ಆಪ್ಷನ್ ಒಳಗೆ ಯಾವುದಿದೆ, 37. ಇದು ಬರುತ್ತಾ ನೋಡೋಣ. ಎಕ್ಸ್ ವೈ ಅಲ್ಲಿ ಫಿಲಪ್ ಮಾಡಿ. 4 × 3 ಅಂದರೆ ಇದು ಆಗುತ್ತೆ 12. 5 × 5 ಅಂದರೆ 25. 25 + 12 ಅಂದರೆ 37 ಆಗುತ್ತಲ್ವಾ. ಎಸ್, ಇದು ಓಕೆ ಆಯಿತು. ಇನ್ನು ಈ ಒಂದು ಕಂಡೀಷನ್ ಒಳಗೆ ಸ್ಯಾಟಿಸ್ಫೈ ಮಾಡಬೇಕು. ಎಕ್ಸ್ ವ್ಯಾಲ್ಯೂ 4 ಆಗುತ್ತೆ, 5 × 20 ಆಗುತ್ತೆ, 24 ಆಗುತ್ತೆ. ಎಸ್, 24 ಈಸ್ ಈಕ್ವಲ್ಸ್ ಟು ಇದೆಯಲ್ವಾ 24. ಇದು ಸ್ಯಾಟಿಸ್ಫೈ ಮಾಡ್ತು. ಇನ್ನು ಈ ಕಂಡೀಷನ್ 4 ಹಾಕಿ, 4 × 3 ಅಂದರೆ 12 ಆಗುತ್ತೆ, ವೈ ವ್ಯಾಲ್ಯೂ 5 ಆಗುತ್ತೆ. ಓಕೆ, ಅಂದರೆ ಇದು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 17. ಅಗೇನ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 21. ಎಸ್, ಇದು ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. 4 + 5 9, ಇದು ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಂದರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಆಗುತ್ತೆ ಸ್ಟೂಡೆಂಟ್ಸು. ಓಕೆ, ಇಲ್ಲಿನೂ ಸ್ಯಾಟಿಸ್ಫೈ ಮಾಡುತ್ತೆ, ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿರಬಹುದು. ಬಟ್ ಈ 30 ಮತ್ತು 37ನ ಅಬ್ಸರ್ವ್ ಮಾಡಿದ್ರೆ ಯಾವ್ದು ಹೈಯೆಸ್ಟ್ ಕಾಣಿಸ್ತಾ ಇದೆ, 37 ಹೈಯೆಸ್ಟ್ ಅಲ್ವಾ. ಸೊ ಹಾಗಾಗಿ ಈ ಒಂದು ಕ್ವಶನ್ ಆನ್ಸರ್ ರಾಂಗ್ ಆಗುತ್ತೆ. ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇವಾಗಲೇ ಒಂದು ಗ್ರಾಫ್ ನಾನು ಡ್ರಾ ಮಾಡಿ ತೋರಿಸಿದ್ನಲ್ಲ, ಇಲ್ಲಿ 4500 ಇದೆ. ಈ ಪಾಯಿಂಟು ಸ್ಯಾಟಿಸ್ಫೈ ಮಾಡುತ್ತೆ ಎಲ್ಲ ಕಂಡೀಷನು. ಬಟ್ ಇದರಲ್ಲಿ ಹೈಯೆಸ್ಟ್ ಇರೋದು ಯಾವುದು, 6250. ಇದನ್ನು ಅಬ್ಸರ್ವ್ ಮಾಡಬೇಕು. 5000 ಕರೆಕ್ಟೇ ಇರುತ್ತೆ. ಓಕೆ, 20,0 ತೊಗೊಂಡಾಗೂ ಇದು ಕರೆಕ್ಟೇ ಇರುತ್ತೆ. ಬಟ್ 10 50 ತೊಗೊಂಡಾಗ ಮಾತ್ರ ಹೈಯೆಸ್ಟ್ ವ್ಯಾಲ್ಯೂ ಬರುತ್ತೆ. ಹಾಗಾಗಿ ಇದು ರೈಟ್ ಆನ್ಸರ್ ಇರುತ್ತೆ. ಸೊ ಅದೇ ಥರನಾಗಿ ಇಲ್ಲಿ ಕೂಡ 37 ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್. ಓಕೆ, ಇದು ಅರ್ಥ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಮಾನ್ ಫಾಸ್ಟ್. ಯಾರಿಗೆಲ್ಲ ಅರ್ಥ ಆಯಿತು ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಮಾನ್ ಫಾಸ್ಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ. ಥರ್ಡ್ ಕ್ವಶನ್ ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಇದೆ ನೋಡಿ. ಈ ಸತಿ ಯಾರು ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ಕಮಾನ್ ಫ್ರೆಂಡ್, ಫಾಸ್ಟಾಗಿ ಆನ್ಸರ್ ಮಾಡಿ. ಚೆಕ್ ಮಾಡಿಬಿಟ್ಟು ಆನ್ಸರ್ ಮಾಡಿ. ಯಾವಾಗ ನೀವು ಆಪ್ಷನ್ಸ್ ಥ್ರೂ ಹೋಗ್ತಾ ಇರ್ತಿರಲ್ಲ, ಎಲ್ಲ ಆಪ್ಷನ್ನ ಚೆಕ್ ಮಾಡಿಬಿಟ್ಟು ಯಾಕೆ ಉಳಿದಿರುವಂಥ 3 ಆಪ್ಷನ್ ರಾಂಗ್ ಇದೆ ಅಂತ ಚೆಕ್ ಮಾಡಿ, ಕರೆಕ್ಟ್ ಇರೋದನ್ನು ಚೂಸ್ ಮಾಡಿ. ಕಮಾನ್ ಫ್ರೆಂಡ್, ಪ್ರತಿಯೊಬ್ಬರು ಆನ್ಸರ್ ಮಾಡಿ ಫಾಸ್ಟಾಗಿ. ಎ ಬಿ ಸಿ ಡಿ ಅಂತ ಇದೆ. ಮೋರ್ ದ್ಯಾನ್ 150 ಸ್ಟೂಡೆಂಟ್ಸ್ ಇದ್ದೀರಾ, ಪ್ರತಿಯೊಬ್ಬರು ಆನ್ಸರ್ ಮಾಡಿ. ಆಪ್ಷನ್ ಡಿ ಅಂತ ಮೆಸೇಜ್ ಬರ್ತಾ ಇದೆ. ಎಸ್, ಸೊ ನಾನು ಇಲ್ಲೇ ಆಫ್ ಮಾಡ್ತಾ ಇದ್ದೀನಿ ಪೋಲ್ನ. ಸೊ ಪ್ರತಿಯೊಬ್ಬರು ಆಲ್ರೆಡಿ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ. ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, 36. 0 ಹಾಕಿದರೆ 6 × 6 36 ಸ್ಯಾಟಿಸ್ಫೈ ಮಾಡುತ್ತೆ. ಇಲ್ಲಿ 0 ಆಗುತ್ತೆ, 2 × 3 ಅಂದರೆ 12 ಆಗುತ್ತೆ, ಇಲ್ಲಿ ಸ್ಯಾಟಿಸ್ಫೈ ಮಾಡುತ್ತೆ. ಈ ಆ್ಯಡ್ ಮಾಡಿದ್ರೆ 6 ಇಸ್ ಗ್ರೇಟರ್ ದ್ಯಾನ್ 4. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸಿಂಪಲ್ ಇದೆ. ಸೊ ಫಾಸ್ಟಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ಕೂಡ ಮ್ಯಾಕ್ಸಿಮಮ್ ಇದೆ. ಸೊ ಬೆಟರ್ ನಾವು ಸ್ವಲ್ಪ ಬೇರೆ ಕ್ವಶನ್ಗೆ ಹೋಗೋಣ. ಮ್ಯಾಕ್ಸಿಮಮ್ ಕ್ವಶನ್ಸ್ನ ಬಿಟ್ಟು ಎಲ್ಲನೂ ಮ್ಯಾಕ್ಸಿಮಮ್ ಇದೆ. ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಇದೆ ಸ್ಟೂಡೆಂಟ್. ಇದನ್ನು ಸಾಲ್ವ್ ಮಾಡಿ. ಇದು ಕೂಡ ಮ್ಯಾಕ್ಸಿಮಮ್ ವ್ಯಾಲ್ಯೂನೇ ಫೈಂಡ್ ಮಾಡೋದಿದೆ, ಕರೆಕ್ಟಾ. ಸ್ವಲ್ಪ ಕ್ವಶನ್ ಏನಿದೆ ನೋಡಿ, x1 ಏನಾದರೂ ಹೇಳ್ತಾರೆ ಬಿಟ್ವೀನ್ 0 to 3 ಇದೆ ಅಂತ ಹೇಳ್ತಾರೆ. ಇದು ಕೂಡ ಬಿಟ್ವೀನ್ 0 to 3 ಇದೆ. ಬಟ್ ಆ್ಯಡ್ ಮಾಡಿದಾಗ ಇದು ಆನ್ಸರ್ ಬರುತ್ತೆ ಅಂತ ಇದೆ, ಕರೆಕ್ಟಾ. ಸೊ ಆನ್ಸರ್ ಮಾಡಿ, ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. ಬಂದಿಲ್ಲ ಅಂದರೆ ನಾನು ಹೇಳ್ತೀನಿ, ಬಟ್ ಟ್ರೈ ಆದರೂ ಮಾಡಿ ಫ್ರೆಂಡ್ಸ್.
ಓಕೆ, ನಿಮ್ಮ ಆಪ್ಷನ್ ಪೋಲ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. Maximum is there. ಹಾಂ, ರಾಜ್ ಅವರೇ, ಮಿನಿಮಮ್ ವ್ಯಾಲ್ಯೂ ಏನಾದರೂ ಅವ್ರು ಕೇಳಿದರೆ ಅದು ಆ ಥರ ಕ್ವಶನ್ಸ್ಗೂ ಇದ್ದಾವೆ, ಹೇಳ್ತೇನೆ. ಮೊದಲು ನಾವು ಯಾವುದರಿಂದ ಸ್ಟಾರ್ಟ್ ಮಾಡಬೇಕಂದ್ರೆ, ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇರುತ್ತಲ್ಲ, ಆ ಮಿನಿಮಮ್ ವ್ಯಾಲ್ಯೂಯಿಂದ ಒಂದೊಂದಾಗಿ ಚೆಕ್ ಮಾಡಬೇಕು. ಬಟ್ ಅದು ಏನು ಮಾಡ್ತಿರಬೇಕು, ಸ್ಯಾಟಿಸ್ಫೈ ಮಾಡ್ತಿರಬೇಕು ಆಬ್ಜೆಕ್ಟಿವ್ ಫಂಕ್ಷನ್ನ, ಮತ್ತು ಉಳಿದಿರುವಂಥ ಎಲ್ಲ ಆಪ್ಷನ್ಗಳಲ್ಲಿ ಸ್ಯಾಟಿಸ್ಫೈ ಮಾಡ್ತಿರಬೇಕು. ಓಕೆ, ಆವಾಗ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಅದೇ ಮಿನಿಮಮ್ ಇರುತ್ತೆ. ಓಕೆ, ರಾಜ್ ಶ್ರೀ ಅವ್ರು ಮೆಸೇಜ್ ಮಾಡಿದ್ದು ಡೌಟ್ ಅಂತ. ಸೊ ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೇನಿದೆ? ಎಸ್, ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ ಫಾಸ್ಟಾಗಿ ಎಲ್ಲರೂ ಈ ಸತಿ. ಈ ಒಂದು ಕ್ವಶನ್ ಆನ್ಸರ್ ಯಾವುದಾಗುತ್ತೆ? ಎಸ್, ವೆರಿ ಗುಡ್ ಫ್ರೆಂಡ್ಸ್. ಮೋರ್ ದ್ಯಾನ್ 100 ಫ್ರೆಂಡ್ಸ್ ಆನ್ಸರ್ ಕರೆಕ್ಟ್ ಮಾಡಿದ್ದೀರಾ. 95 ಈಸ್ ದ ರೈಟ್ ಆನ್ಸರ್. ಓಕೆ, ಇದರಲ್ಲಿ ಅಗೇನ್ ಹೈಯೆಸ್ಟ್ ವ್ಯಾಲ್ಯೂನ ನೋಡ್ಕೋಬೇಕು. 95 ಇರುತ್ತೆ. ಇದು ಯಾವಾಗಲೂ ಕರೆಕ್ಟ್ ಇರೋದಿಲ್ಲ. ಫಸ್ಟ್ಗೆ ನಾವು ಪ್ರಿಫರೆನ್ಸ್ ಕೊಡ್ತಾ ಹೋಗಬೇಕು. ಇವಾಗ ಸಪೋಸ್ ಇದು 95 ಕರೆಕ್ಟ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಹೈಯೆಸ್ಟ್ ಯಾವುದು? 80. ಇವಾಗ ಡೈರೆಕ್ಟಾಗಿ 30 ಅಂದರೆ ಲೋವೆಸ್ಟ್ ಇದೆಯಲ್ವಾ? ಸೊ ಮೇ ಬಿ ಇದು ಸ್ಯಾಟಿಸ್ಫೈ ಮಾಡಬಹುದು, ಬಟ್ ಇದನ್ನು ಚೆಕ್ ಮಾಡಬಾರ್ದು. ಫಸ್ಟಿಗೆ ಚೆಕ್ ಮಾಡಬೇಕು, ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದು ಹೈಯೆಸ್ಟ್ ಇದೆ, ಇದು ಸ್ಯಾಟಿಸ್ಫೈ ಮಾಡಿಲ್ಲ, ನೆಕ್ಸ್ಟ್ ಹೈಯೆಸ್ಟ್ ನೋಡಬೇಕು. ಇದು ಸ್ಯಾಟಿಸ್ಫೈ ಮಾಡಿ ನೆಕ್ಸ್ಟ್ ಹೈಯೆಸ್ಟ್, ಈ ಥರ ಹೋಗಬೇಕು. ಮಿನಿಮಮ್ ಇದ್ದಾಗ ಲೋವೆಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ 95 ಹಾಕ್ತೀರಾ, 95 ಬರುತ್ತಾ ಇದರಲ್ಲಿ? ಇದು ಎಷ್ಟಾಗುತ್ತೆ? 20 ಆಗುತ್ತೆ. ಇದು ಅಗೇನ್ 25 ಅಂದರೆ 75 ಪ್ಲಸ್ 25 ಅಂದರೆ ಅಗೇನ್ 95 ಬರುತ್ತೆ. ಇದು ಸ್ಯಾಟಿಸ್ಫೈ ಮಾಡುತ್ತೆ. ಬಿಟ್ವೀನ್ 0 to 3 ಇದೆಯಾ? 2. ಓಕೆ, ಇದು ನೋಡಿ X2 ಕೂಡ 0 to 3 ಇದೆ. ಓಕೆ, 3 ಈಕ್ವಲ್ಸ್ ಟು ಸಿಂಬಲ್ ಇದೆ, ಇದು ಸ್ಯಾಟಿಸ್ಫೈ ಮಾಡುತ್ತೆ. ಆ್ಯಡ್ ಮಾಡಿದರೆ 5 ಬರಬೇಕು. ಸೊ ಹಾಗಾಗಿ ಆಪ್ಷನ್ ಡಿನೇ ರೈಟ್ ಆಗುತ್ತೆ. ಇವೆಲ್ಲನೂ ರಾಂಗ್ ಆನ್ಸರ್ಸ್ಗಳಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಮಾಡೋದಿದೆ, ಬಟ್ ಇಲ್ಲಿ ವ್ಯಾಲ್ಯೂಸ್ ಕೊಟ್ಟಿಲ್ಲ, ಬರೀ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಅಬ್ಜೆಕ್ಟಿವ್ ಫಂಕ್ಷನ್ ಇದೆ, ಅಗೇನ್ X1 X2 ಕೊಟ್ಟಿದ್ದಾರೆ. ಅಗೇನ್ ನೀವಿಲ್ಲಿ ಫೈಂಡ್ ಮಾಡಬೇಕು ಮಿನಿಮಮ್ ವ್ಯಾಲ್ಯೂ. ಓಕೆ, ಸ್ವಲ್ಪ ಟೈಮ್ ತೊಗೊಳ್ಬೋದು ಇದು. ಸೊ ಆದರೂ ಕರೆಕ್ಟ್ ಆಗಿರುವಂಥ ಆನ್ಸರ್ನ ಫೈಂಡ್ ಮಾಡಿ. Come on friends, fast. ಪೋಲ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. I have doubt this question. So in this given bracket it has value of x and y, or x1 and x. See, x1 x2 or x, y both are same. ಯಾವಾಗ x1 x2 ಕೊಟ್ಟಿರ್ತಾರೆ ಆವಾಗ ನೀವು x and y ಅಂತಾನೆ ಅದನ್ನ ಅಜ್ಯೂಮ್ ಮಾಡ್ಕೋಬೇಕು ಅಷ್ಟೇ ಅಂಕಿತ. ಅದೇನು ಬೇರೆ ಥರ ಇರೋದಿಲ್ಲ. ಸೊ ಎರಡು ಒಂದೇ ರಿಸಲ್ಟೇ ಆಗಿರುತ್ತೆ. Come on fast. Option A or B or C or D? ಆಪ್ಷನ್ ಡಿಗೆ ಜಾಸ್ತಿ ಜನ ಮಾರ್ಕ್ ಮಾಡಿದ್ದಾರೆ. ಸೊ ಅದು ಮಿನಿಮಮ್ ವ್ಯಾಲ್ಯೂ ಕೊಡುತ್ತಾ? ಕಮಾನ್ ಫ್ರೆಂಡ್ಸ್, ಅಬ್ಸರ್ವ್ ಮಾಡಿ. ಇದನ್ನು ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗತ್ತೆ ನೀವು. ಯಾವ ಥರ ಅಂದರೆ, ಈ ಒಂದು ವ್ಯಾಲ್ಯೂನ ಇದರಲ್ಲಿ ಫಿಲಪ್ ಮಾಡಿ. ಎಷ್ಟಾಗುತ್ತೆ? 8 × 2 ಅಂದರೆ 160 + 0 ಅಂದರೆ ಇದು 160 ಆಯಿತು. ಓಕೆ, ಈ ಒಂದು ವ್ಯಾಲ್ಯೂನ ಇದರಲ್ಲಿ ಫಿಲಪ್ ಮಾಡಿ. ಅಬ್ಜೆಕ್ಟಿವ್ ಫಂಕ್ಷನ್ ಕೊಡೋದಲ್ವಾ ನಮಗೆ ಮಿನಿಮಮ್ ವ್ಯಾಲ್ಯೂ. ಓಕೆ, ಇದನ್ನು ಫಿಲಪ್ ಮಾಡಿದ್ರೆ ಎಷ್ಟಾಗುತ್ತೆ? 2 1 10 ಆಗುತ್ತೆ. 10 × 2 ಅಂದರೆ ಇದು 50 ಆಯಿತು. ಫಸ್ಟ್ ರಿಸಲ್ಟು 50 ಪ್ಲಸ್ ಅಗೇನ್ 20 / 4 ಅಂದರೆ ಅಗೇನ್ 5 × 15 ಮಾಡಬೇಕು. 5 × 15 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ? ಆ್ಯಡ್ ವಿತ್ ಅಗೇನ್ 15 ಅಂದರೆ ಎಷ್ಟಾಗುತ್ತೆ? ಇದು 250 ಆಗುತ್ತೆ ಅನ್ಸುತ್ತೆ ನೋಡಿ. 125 ಆಗುತ್ತೆ ಅನ್ಸುತ್ತೆ ನೋಡಿ. 75 ಅಗೇನ್ 50 ಅಂದರೆ 125 ಆಯಿತು. ಅಗೇನ್ ಇದನ್ನು ಹಾಕಿದರೆ ಎಷ್ಟಾಗುತ್ತೆ? 10 × 2 ಅಂದರೆ ಇದು 200 ಆಯಿತು. ಕರೆಕ್ಟಾ? ಇನ್ನು ಉಳಿತು ಇದು ರಿಸಲ್ಟ್. ಇದನ್ನು ಹಾಕಿ 7/2 ಅಂದರೆ 2 1 10 ಆಯಿತಾ? ಇದು 10 × 7 ಅಂದರೆ ಈ ಕಂಪ್ಲೀಟ್ ರಿಸಲ್ಟ್ 70 ಆಗುತ್ತೆ. 9/4 ಇಲ್ಲಿ ಫಿಲಪ್ ಮಾಡಿ. 9/4 ಅಂದರೆ 4 1 4 5 5 × 9 ಅಂದರೆ
45 ಅಗೇನ್ ಆ್ಯಡ್ ಇವೆರಡು ಆ್ಯಡ್ ಮಾಡಿ 115 ಆಗುತ್ತಾ ಇದು ರಿಸಲ್ಟು. ಓಕೆ, ನಮಗೆ ಸಿಕ್ತು 115. ಇದರಲ್ಲಿ ಅಬ್ಸರ್ವ್ ಮಾಡಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇದೆ, ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ ಇರೋದು ಇದು ರಿಸಲ್ಟು, ಕರೆಕ್ಟಾ? ಸೊ 115 ಮಿನಿಮಮ್ ಇದೆ. ಇದನ್ನ ಚೆಕ್ ಮಾಡಿ ಇದರಲ್ಲಿ ಸ್ಯಾಟಿಸ್ಫೈ ಮಾಡುತ್ತಾ ಇಲ್ಲ ಅಂತ. ಓಕೆ, ಸೊ ಏನು 7/2 ಪ್ಲಸ್ 2 ಇಂಟು 9/4 ಅಂದರೆ 2 1 2 2 ಅಗೇನ್ 9/2 ಆಯಿತು ಇದು ರಿಸಲ್ಟು. ಇದಾಯಿತು 7/2 ಆಯಿತು. 2 ಇಸ್ ಎಲ್ ಸಿ ಎಮ್, 7 ಪ್ಲಸ್ 9 ಅಂದರೆ 16 ಡಿವೈಡ್ ಬೈ 2 ಅಂದರೆ 8 ಇಸ್ ಈಕ್ವಲ್ಸ್ ಟು 8 ಇದೆ, ಸ್ಯಾಟಿಸ್ಫೈ ಮಾಡ್ತಾ ಇದೆ. ಹಾಗೆ ಇದರಲ್ಲಿ ಎಲ್ಲರನ್ನೂ ಸ್ಯಾಟಿಸ್ಫೈ ಮಾಡುತ್ತೆ. ಆಪ್ಷನ್ ಸಿ ಅನ್ನೋದೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್. ಇವು ಯಾವುದು ಮಿನಿಮಮ್ ವ್ಯಾಲ್ಯೂ ಆಗಲ್ಲ. ಇದಂತೂ ಭಾಳ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ದೀರಾ ಆಪ್ಷನ್ ಡಿಗೆ. ಆಪ್ಷನ್ ಡಿ ಈಸ್ ನಾಟ್ ಅ ರೈಟ್ ಆನ್ಸರ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಎಸ್. ಸೊ ಹೈಯೆಸ್ಟ್ ಸ್ಟೂಡೆಂಟ್ಸು ರಾಂಗ್ ಆನ್ಸರ್ ಮಾಡಿದ್ರಿ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನೆಕ್ಸ್ಟ್ ಕ್ವಶನ್ನು ಇಲ್ಲಿ ಬರ್ತಾ ಇದೆ. ಓಕೆ, 8 ಕ್ವಶನ್. ಇಲ್ಲಿ ಕೂಡ ಮಿನಿಮಮ್ ವ್ಯಾಲ್ಯೂನೇ ಪಾಯಿಂಟ್ ಮಾಡೋವಂಥದ್ದಿದೆ. ಸ್ವಲ್ಪ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ ಈ ಸತಿ. ಓಕೆ, ಸೊ ನೋಡಿ ಅಗೇನ್ ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ. ಫಾಸ್ಟಾಗಿ ಈ ಸತಿ ಆನ್ಸರ್ ಮಾಡಿ, ಯಾರು ಮಿಸ್ಟೇಕ್ ಮಾಡಲಿಕ್ಕೆ ಹೋಗ್ಬೇಡಿ. ಮೊದಲಿಗೆ ಅಬ್ಜೆಕ್ಟಿವ್ ಫಂಕ್ಷನಲ್ಲಿ ವ್ಯಾಲ್ಯೂನ ಫಿಲಪ್ ಮಾಡ್ತಾ ಹೋಗಿ, ಅದಾದಮೇಲೆ ಚೆಕ್ ಮಾಡಿ ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ. Come on, fast. ನಾಳೆ ಲೈವ್ ಅಗೇನ್ ಸೇಮ್ 8 PM ಇರುತ್ತೆ ಲೈವ್ ಕ್ಲಾಸಸ್. ಓಕೆ, ನೆಕ್ಸ್ಟ್ ಯಾವ ಚಾಪ್ಟರ್ ಮಾಡಬೇಕು, ಏನಾದರೂ ನಿಮಗೆ ಡಿಫಿಕಲ್ಟಿ ಇದ್ದು ಚಾಪ್ಟರ್ ಇದ್ದರೆ ನನಗೆ ಮೆಸೇಜ್ ಮಾಡಿ. ಕಂಟಿನ್ಯೂಟಿ ಆಯಿತು, ಇಂಟಿಗ್ರೇಷನ್ ಆಯಿತು, ಪ್ರೊಬ್ಯಾಬಿಲಿಟಿನೂ ಆಯಿತು. ನೆಕ್ಸ್ಟ್ ಯಾವ ಚಾಪ್ಟರ್ ಮಾಡಬೇಕು, ವೆಕ್ಟರ್ 3D ಅಂತ ಮೆಸೇಜ್ ಮಾಡಿದ್ದಾರೆ ಕೆಲವು ಜನ. ಸೊ ನೋಡೋಣ. ಅಗೇನ್ ಫಸ್ಟ್ ಇಯರಿಂದ ಯಾವುದಾದ್ರೂ ಚಾಪ್ಟರ್ ಇದ್ದರೆ ಮೆಸೇಜ್ ಮಾಡಿ. ಪೋಲ್ ಬರ್ತಾ ಇದೆ ನೋಡಿ, ಪೋಲ್ ಸೆಂಡ್ ಮಾಡಿದ್ದಾಗಿದೆ. ಆದರ್ಶ್ ಕೆಂಗಲ್ಗುತ್ತಿ ಆದರ್ಶ್ ಆಲ್ರೆಡಿ ಸೆಂಡ್ ಮಾಡಿದ್ದಾಗಿದೆ ನೋಡಿ. ಕಮಾನ್, ಫಾಸ್ಟಾಗಿ ಆನ್ಸರ್ ಮಾಡಿ ಯಾವುದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಅಂತ. ವೆರಿ ಗುಡ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಕರೆಕ್ಟ್ ಮಾಡಿದ್ದೀರಾ. ಸೊ ಇಲ್ಲಿ ಆನ್ಸರ್ ಕರೆಕ್ಟ್ ಆಗೋದು ಆಪ್ಷನ್ ಸಿ. ಈ ಒಂದು ವ್ಯಾಲ್ಯೂನ ನೀವು ಇಲ್ಲಿ ಫಿಲಪ್ ಮಾಡಿದ್ದೆ ಆದರೆ ಇದು ಎಷ್ಟಾಗುತ್ತೆ, ಇಲ್ಲಿ 12 ಆಗುತ್ತೆ. 21/2 ಎಲ್ ಸಿ ಎಮ್ ತೊಗೊಂಡು ಇದನ್ನು ಸಿಂಪ್ಲಿಫೈ ಮಾಡ್ತಿರಲ್ಲ, ಇದೇ ನಿಮಗೆ ಕೊಡೋದು ಲೋಯೆಸ್ಟ್ ವ್ಯಾಲ್ಯೂ. ಇಲ್ಲಿ 4 ಇಂಟು 6 ಮಾಡಿದಾಗ ಇದು ಜಾಸ್ತಿನೇ ಬರುತ್ತೆ, ಬಟ್ ಇದು ಕಡಿಮೆ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಇದು ಕೂಡ ಅದೇ ಥರನಾಗಿದೆ, ಸ್ವಲ್ಪ ಬೇರೆ ಥರ ಮಾಡೋಣ. ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ. ಸೊ ಸೇಮ್ ಇದೇ ಟೈಪೇ ಕ್ವಶನ್ ಬರುತ್ತಾ ಅಂತ, ಅದಕ್ಕೆ ಬೇರೆ ಥರ ಕ್ವಶನ್ ಡಿಸ್ಕಷನ್ ಮಾಡೋಣ. ಸ್ವಲ್ಪ ಎಲ್ಲಿದ್ದಾವೆ? ಓಕೆ, ಇಲ್ಲಿದೆ ನೋಡಿ. ದ ರೀಸನ್ ರಿಪ್ರೆಸೆಂಟೆಡ್ ಬೈ ಎಕ್ಸ್ ಇಸ್ ಗ್ರೇಟರ್ ದೆನ್ ವೈ ಇಸ್ ಗ್ರೇಟರ್ ದೆನ್ 0 ಅಂದರೆ ಏನು? ಇದು ಯಾವ ಒಂದು ಕ್ವಾಡ್ರೆಂಟಲ್ಲಿ ಇರುತ್ತೆ? ಕಮಾನ್ ಫ್ರೆಂಡ್ಸ್, ಇದು ಬಹಳ ಈಸಿಯೆಸ್ಟ್ ಕ್ವಶನ್ ಇದು. ಸೊ ಐ ಥಿಂಕ್ ಎಲ್ಲರೂ ಇದನ್ನು ಕರೆಕ್ಟ್ ಮಾಡ್ತೀರಾ ಅಂತ ಅನ್ಕೋತೀವಿ. ಫೋಲ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. ಕಮಾನ್, ಫೋಲ್ ಅವೈಲೇಬಲ್ ಇದೆ, ಆನ್ಸರ್ ಮಾಡಿ. ಬಹಳ ಈಸಿಯೆಸ್ಟ್ ಕ್ವಶನ್ ಇದು. ಯಾವ ಒಂದು ಕ್ವಾಡ್ರೆಂಟ್ ಆಗುತ್ತೆ? ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ವೈ ಇಸ್ ಆಲ್ಸೋ ಗ್ರೇಟರ್ ದ್ಯಾನ್ 0. ಸೊ ಎಕ್ಸ್ ಆ್ಯಂಡ್ ವೈ ಎರಡೂ 0ಕ್ಕಿಂತಲೂ ದೊಡ್ಡದಿರಬೇಕು. 0 ಇದ್ದರೂ ನಡೆಯುತ್ತೆ. ಅದು ಎಲ್ಲಿ ಬರುತ್ತೆ? 0ಕ್ಕಿಂತ ದೊಡ್ಡದಂದರೆ ಪಾಸಿಟಿವ್ ನಂಬರ್ ಅಲ್ವಾ? ಎರಡು ಪಾಸಿಟಿವ್ ನಂಬರ್ ಯಾವ ಒಂದು ಕ್ವಾಡ್ರೆಂಟಲ್ಲಿ ಇರುತ್ತೆ? ಕಮಾನ್, ಎಲ್ಲರೂ ಆನ್ಸರ್ ಮಾಡಿ. ಪೋಲ್ನ ಯೂಸ್ ಮಾಡಿಕೊಂಡು. ಈಸಿಯೆಸ್ಟ್ ಕ್ವಶನ್ ಇದೆ ಇದು. ಡಿಫ್ರೆನ್ಷಿಯಲ್ ಇಕ್ವೇಷನ್ ಮಾಡಿ ಅಂತ ಮೆಸೇಜ್ ಮಾಡಿದರೆ. ಓಕೆ, ಮಾಡೋಣ ಅದನ್ನು ಕೂಡ. ಎಸ್, 100% ಕರೆಕ್ಟ್. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ನೀವು ಕ್ವಾಡ್ರೆಂಟಲ್ಲಿ ನೋಡ್ಬೋದು, ಇದು ನಿಮ್ಮದು ಎಕ್ಸ್ ಆಕ್ಸಸ್ ಆದರೆ ಇದು ವೈ ಆಕ್ಸಸ್ಸು. ಎರಡು ಗ್ರೇಟರ್ ದ್ಯಾನ್ 0 ಅಂದರೆ ಇಲ್ಲೇ ಪಾಸಿಟಿವ್ನೇ ಬರಬೇಕಲ್ವಾ? ಗ್ರೇಟರ್ ದ್ಯಾನ್ 0 ಅಂದರೆ ಅದು ಫಸ್ಟ್ ಕ್ವಾಡ್ರೆಂಟಲ್ಲೇ ಇರೋದು ಎಕ್ಸ್ ಮತ್ತು ವೈ. ನಿಮ್ಮ ಶೇಡೆಡ್ ರೀಸನ್ ಯಾವಾಗಲೂ ಫಸ್ಟ್ ಕ್ವಾಡ್ರೆಂಟಲ್ಲೇ ಶೇಡ್ ಮಾಡ್ತೀರಾ ನೀವು. ಸೊ ಹಾಗಾಗಿ ಫಸ್ಟ್ ಕ್ವಾಡ್ರೆಂಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ಅಬ್ಜೆಕ್ಟಿವ್ ಫಂಕ್ಷನ್ ಆಫ್ ಎ ಎಲ್ ಪಿ ಪಿ, ಏನು ಕಾನ್ಸ್ಟೆಂಟ್ ಅಂತ ಕರಿತೀರಾ ಅಥವಾ ಫಂಕ್ಷನ್
ಟು ಬಿ ಆಪ್ಟಿಮೈಸ್ಡ್ ಅಥವಾ ರಿಲೇಷನ್ ಬಿಟ್ವೀನ್ ವೇರಿಯೇಬಲ್ಸಾ ಅಥವಾ ನನ್ ಆಫ್ ದೀಸಾ? ಕಮಾನ್ ಆನ್ಸರ್ ಮಾಡಿ. ಕಮಾನ್ ಫ್ರೆಂಡ್ಸ್ ಫಾಸ್ಟ್. ಈ ಸತಿ ಎಲ್ಲರೂ ಕರೆಕ್ಟ್ ಆಗಿರುವಂಥ ಆನ್ಸರ್ನ ಮಾಡಿ, ರಾಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದು ನಿಮ್ಮ ಆನ್ಸರ್ ಆಗುತ್ತೆ ಅಂತ. ಎಸ್, ಬಂದಿರುವಂಥ ಆಪ್ಷನ್ಸ್ ಮೂಲಕ ನೋಡ್ತಾ ಹೋದರೆ ಜಾಸ್ತಿ ಕರೆಕ್ಟ್ ಆನ್ಸರ್ ಬಂದಿರೋದು ಆಪ್ಷನ್ ಬಿ. ಆಬ್ವಿಯಸ್ಲಿ ಇದೇ ಆನ್ಸರ್ ರೈಟ್ ಆಗುತ್ತೆ. ಕಾನ್ಸ್ಟೆಂಟ್ ಇರೋದಿಲ್ಲ ಎಲ್ ಪಿ ಎಲ್ಲ ರಿಸಲ್ಟ್, ಎ ಬಿ ಮಾತ್ರ ಕಾನ್ಸ್ಟೆಂಟ್ ಇರುತ್ತೆ. ಇದೇನು ರಿಲೇಷನ್ ಬಿಟ್ವೀನ್ ವೇರಿಯೇಬಲ್ ಅಲ್ಲ ಇದು. ನನ್ನ ಇದು ರಾಂಗ್ ಆಗುತ್ತೆ. ದ ಫಂಕ್ಷನ್, ಅದು ಒಂದು ಫಂಕ್ಷನ್ ಆಗಿರುತ್ತೆ. ಲೀನಿಯರ್ ಇನ್ಇಕ್ವಾಲಿಟಿ, ಲೀನಿಯರ್ ಫಂಕ್ಷನ್ ಇರುತ್ತೆ, ಅದು ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಏನಿದೆ, ಇಲ್ಲೊಂದು ರಿಸಲ್ಟ್ ಕೊಟ್ಟಿದ್ದಾರೆ. ದ ಫೀಸಿಬಲ್ ರೀಸನ್ ಆಫ್ ಎಲ್ ಪಿ ಪಿ ಶೋಸ್ ದ ಶೇಡೆಡ್ ರೀಸನ್ ಅಂತ ಹೇಳ್ತಾರೆ. ಈ ಶೇಡೆಡ್ ರೀಸನಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವ್ದು ಕೊಡುತ್ತೆ ಈ ಒಂದು ಒಬ್ಜೆಕ್ಟಿವ್ ಫಂಕ್ಷನ್ಗೆ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ನೋಡಿ, ಅಗೈನ್ ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ. ಸೊ ಟ್ರೈ ಮಾಡಿ ಆನ್ಸರ್ ಮಾಡಿ. ಅದು ಏನು ಮಾಡಬೇಕು, ನಿಮಗೆ ಮಿನಿಮಮ್ ವ್ಯಾಲ್ಯೂ ಕೊಡ್ತಿರ್ಬೇಕು. ಕಮಾನ್, ಆಪ್ಷನ್ ಕೊಟ್ಟಾಗಿದೆ ನೋಡಿ, ಪೋಲ್ ಬರ್ತಾ ಇದೆ, ಆನ್ಸರ್ನ ಮಾಡಿ. ಹಾಗೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫಾಸ್ಟಾಗಿ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನೂ ಭಾಳಷ್ಟು ಫ್ರೆಂಡ್ಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಲ್ಲ ನೀವು. ಇದಕ್ಕೆ ಏನು ಅಮೌಂಟ್ ಕೊಡಬೇಕಾಗಿಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡ್ಬೋದು. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದ್ರೆ ಮಾತ್ರ ಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್. ಬಿ ಈಸ್ ಪಕ್ಕ. ಲೋಕೇಶ್ ಅವ್ರು ಮೆಸೇಜ್ ಮಾಡಿದ್ದಾರೆ, ಬಿ ಈಸ್ ಪಕ್ಕ ಅಂತೆ. ಕಮಾನ್ ಆನ್ಸರ್ ಮಾಡಿ. ಕಿಶೋರ್ ಬಿ 16, ಬಿ ಆನ್ಸರ್. ಬಿ ಎಸ್ ಬಿಜಾಪುರ್. ಎಸ್, ಅ ವೆರಿ ಗುಡ್ ಫ್ರೆಂಡ್ಸ್. ಎಲ್ಲರೂ ಬಿ ಬಿ ಅಂದರೆ ಆಬ್ವಿಯಸ್ಲಿ ಬಿ ಈಸ್ ದ ರೈಟ್ ಆನ್ಸರ್. ಬಿನೇ ಇಲ್ಲಿ ನಿಮಗೆ ಕೊಡೋದು ಮಿನಿಮಮ್ ವ್ಯಾಲ್ಯೂ 2,5 ಇದೆಯಲ್ಲ, ಇದನ್ನು ಅಬ್ಜೆಕ್ಟಿವ್ ಫಂಕ್ಷನ್ ಒಳಗೆ ಫಿಲಪ್ ಮಾಡಿ ನಿಮಗೆ ಸಿಗೋದು ಲೋಯೆಸ್ಟ್ ವ್ಯಾಲ್ಯೂ. ಇವೆಲ್ಲ ಹಾಕಿ ಅದಕ್ಕಿಂತ ಹೈಯೆಸ್ಟ್ ಆನ್ಸರೇ ಬರುತ್ತೆ. ಬಟ್ 2 and 5ನ ಫಿಲಪ್ ಮಾಡಿ ನಿಮಗೆ ಸಿಗೋದು ಲೋಯೆಸ್ಟ್ ವ್ಯಾಲ್ಯೂ. ಇಲ್ಲಿರೋದು ಎಷ್ಟು ನೋಡಿ, 3 ಪಾಯಿಂಟ್. ಇದರಲ್ಲಿ 4,3 ಇದು ಹೈಯೆಸ್ಟ್ ಆಗುತ್ತೆ. ಹಾಗೆ ನೋಡಿದರೆ 2 and 5 ತೊಗೊಂಡ್ರೆ ಅದು ನಮಗೆ ಕೊಡುತ್ತೆ ಮಿನಿಮಮ್ ವ್ಯಾಲ್ಯೂ. ಈ 0 and 8 ಎಲ್ಲಿದೆ ನೋಡಿ, ಇಲ್ಲಿದೆ. ಇಲ್ಲಿ ನಮ್ಗೆ ವಿಸಿಬಲ್ ಇದು ಕಾರ್ನರ್ ಪಾಯಿಂಟೇ ಆಗೋದಿಲ್ಲ. ಅದು ಸೊಲ್ಯೂಷನ್ ಹೆಂಗೆ ಕೊಡುತ್ತೆ ಮಿನಿಮಮ್ ವ್ಯಾಲ್ಯೂ? 9 and 0 ಇದು ಕೂಡ ಫಿಸಿಬಲ್ ರೀಸನಲ್ಲಿ ಬರೋದಿಲ್ಲ. ಬರೋದೇ ಈ 3 ಪಾಯಿಂಟು. ಇದು ಕೊಟ್ಟೇ ಇಲ್ಲ, ಬಟ್ ಇದು ಎರಡು ಇರೋದು. ಇವೆರಡು ಚೆಕ್ ಮಾಡಿದಾಗ ಇದೇ ನಮಗೆ ಲೋಯೆಸ್ಟ್ ಆಗೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಎವ್ರಿ ಎಲ್ ಪಿ ಪಿ ಹ್ಯಾಸ್ ಅಟ್ ಲೀಸ್ಟ್ ಒನ್ ಆಪ್ಟಿಮಲ್ ಸೊಲ್ಯೂಷನ್, ಅಥವಾ ಎವ್ರಿ ಎಲ್ ಪಿ ಪಿ ಹ್ಯಾಸ್ ಅ ಯುನಿಕ್ ಆಪ್ಟಿಮಲ್ ಸೊಲ್ಯೂಷನ್, ಅಥವಾ ಇಫ್ ಎಲ್ ಪಿ ಪಿ ಹ್ಯಾಸ್ ಅ 2 ಆಪ್ಟಿಮಲ್ ಸೊಲ್ಯೂಷನ್ ದೆನ್ ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಇದರಲ್ಲಿ ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಮೆಸೇಜ್ ಮಾಡಿ. ಕಮಾನ್ ಫ್ರೆಂಡ್, ಫಾಸ್ಟಾಗಿ ಟ್ರೈ ಮಾಡಿ. ಬಂದಿಲ್ಲ ಅಂದರೆ ನಾನು ನಿಮಗೆ ಹೇಳ್ತೀನಿ. ಲೈವ್ ಕ್ಲಾಸು ಪ್ರತಿದಿನ 8 o'clock ಇರುತ್ತೆ. ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಅಷ್ಟೇ. ಬಟ್ 8 o'clock ನೀವು ಒಂದು ಸತಿ ನನ್ನ ಚಾನಲಲ್ಲಿ ನೋಡಿದ್ರೆ ಲೈವ್ ಕ್ಲಾಸ್ ಇದ್ದರೆ ಅಟೆಂಡ್ ಮಾಡ್ಬೋದು. ಹಾಗೆ ಇನ್ನೂ ಬಹಳಷ್ಟು ಫ್ರೆಂಡ್ಸು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಲ್ಲ. ಎಸ್, ಕಮಾನ್ ಫ್ರೆಂಡ್ಸ್, ಫಾಸ್ಟ್. ಬಿ ಆಪ್ಷನ್ಗೆ ರೈಟ್ ಮಾರ್ಕ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಬಿ ಆಪ್ಷನ್ ಈಸ್ ದ ರಾಂಗ್ ಆನ್ಸರ್. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಆನ್ಸರ್ ಆಗುತ್ತೆ ಫ್ರೆಂಡ್ಸ್.
If LPP has a two optimal solution, then it has infinitely many solution ಆಗಿರುತ್ತೆ. ಓಕೆ, ಆಪ್ಷನ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ನೆಕ್ಸ್ಟ್, ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಅಬ್ಜೆಕ್ಟಿವ್ ಫಂಕ್ಷನ್ ಈಸ್ ಅಟೈನ್ಡ್ ಅಟ್ ದ ಪಾಯಿಂಟ್. ಸೊ ಯಾವ ಒಂದು ಪಾಯಿಂಟಲ್ಲಿ ಅಟೆಂಡ್ಸ್ ಆಗುತ್ತೆ ಆಪ್ಟಿಮಲ್ ವ್ಯಾಲ್ಯೂ? ಇದು ಕೂಡ ಬಹಳ ಈಜಿ ಕ್ವಶನು. ಸೊ ಐ ಥಿಂಕ್ ಇದನ್ನು ಭಾಳ ಸ್ಟೂಡೆಂಟ್ಸು ಕರೆಕ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ನೋಡೋಣ. ಸೊ ಟೈಮ್ ಭಾಳ ಕಡಿಮೆ ಕೊಡ್ತಾ ಇದ್ದೀನಿ ಪೋಲ್ಗೆ. ಸೊ ಫಾಸ್ಟಾಗಿ ಆನ್ಸರ್ ಮಾಡಿ. Hit the like button. Come on, fast. ಓಕೆ, ನಿಮ್ಮ KCET ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಆದಷ್ಟು ನಿಮ್ಮ ಎಲ್ಲ ಜೂನಿಯರ್ಸ್ಗಳಿಗೆ ಈ ಚಾನಲ್ ಬಗ್ಗೆ ಇನ್ಫಾರ್ಮ್ ಮಾಡಿ. ಇನ್ಮೇಲೆ ನಾನು ಥಿಯರಿ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ KCET ಕ್ಲಾಸಸ್ ಕಂಪ್ಲೀಟ್ ಆದ ತಕ್ಷಣ ಹೊಸದಾಗಿ ಇನ್ನೊಂದಿಷ್ಟು ಚಾಪ್ಟರ್ಸ್ಗಳನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ, ಮತ್ತು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಹೊಸದಾಗಿ ಅಪ್ಡೇಟ್ ಕೂಡ ಮಾಡ್ತಾ ಇದ್ದೀನಿ ಥಿಯರಿ ಕಾನ್ಸೆಪ್ಟು. ಸೊ ನಿಮಗೆಲ್ರಿಗೂ ಅದು ಹೆಲ್ಪ್ ಆಗಿದ್ದರೆ, ಸೊ ಅವರಿಗೆ ಕೂಡ ಹೆಲ್ಪ್ ಆಗಲಿ. ಸೊ ಇನ್ಫಾರ್ಮ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸು, ರಿಲೇಟಿವ್ ಯಾರ್ಯಾರು ಇರ್ತಾರಲ್ಲ ಅವರಿಗೆಲ್ರಿಗೂ ಈ ಚಾನಲ್ ಲಿಂಕ್ನ ಶೇರ್ ಮಾಡಿ. ನಿಮಗೆ ಈ ಚಾನಲ್ ಹೆಲ್ಪ್ ಆಗಿದ್ದರೆ ಮಾತ್ರ. ಅರ್ಥ ಆಯ್ತಾ? ಎಸ್, ಆಪ್ಷನ್ ಸಿ ಅಂತ ಮೆನ್ಷನ್ ಮಾಡಿದ್ದಾರೆ. ವೆರಿ ಗುಡ್, 100% ರೈಟ್ ಆನ್ಸರ್. ಆಪ್ಷನ್ ಸಿನೇ ಇಲ್ಲಿ ಏನಾಗಿರುತ್ತೆ, ರೈಟ್ ಆನ್ಸರ್ ಆಗಿರುತ್ತೆ. ಕಾರ್ನರ್ ಪಾಯಿಂಟಲ್ಲೇ ಇರುವಂಥ ರೀಸನ್ನೇ ನಮಗೆ ಫಿಸಿಬಲ್ ರೀಸನ್ ಬರೋದು. ಓಕೆ, ಲಾಸ್ಟ್ ಕ್ವಶನ್ ಇವತ್ತಿಂದು. ದ ಸೊಲ್ಯೂಷನ್ ಆಫ್ ಸೆಟ್ ಇನ್ಇಕ್ವಾಲಿಟಿಯ ಸೊಲ್ಯೂಷನ್ ಸೆಟ್ ಇನ್ಇಕ್ವಾಲಿಟಿಯಲ್ಲಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿದ್ದರೆ, ಸೊ ಅದರಲ್ಲಿ ಇರುವಂಥ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಹಾಫ್ ಪ್ಲೇನ್ ಆನ್ ದ ಲೆಫ್ಟ್ ಆಫ್ ಅ ವೈ ಆಕ್ಸಿಸ್, ಅಥವಾ ಹಾಫ್ ಪ್ಲೇನ್ ಆನ್ ರೈಟ್ ಆಫ್ ಅ ವೈ ಆಕ್ಸಿಸ್ ಎಕ್ಸ್ಕ್ಲೂಡಿಂಗ್ ದ ಪಾಯಿಂಟ್ ಆಫ್ ವೈ, ಅಥವಾ ಹಾಫ್ ಪ್ಲೇನ್ ಆಫ್ ಅ ರೈಟ್ ಆಫ್ ಅ ವೈ ಆಕ್ಸಿಸ್ ಇನ್ಕ್ಲೂಡಿಂಗ್ ದ ಪಾಯಿಂಟ್ಸ್ ಆನ್ ವೈ ಆಕ್ಸಿಸ್. ಯಾವುದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಂತ ಮೆಸೇಜ್ ಮಾಡಿ. ಇದು ಕೂಡ ಒಂದು ಈಸಿಯೆಸ್ಟ್ ಕ್ವಶನ್. ಇದು ಇವತ್ತಿನ ಲಾಸ್ಟ್ ಕ್ವಶನ್ ಆಗಿರುತ್ತೆ. ಕಮ್ ಆನ್, ಫಾಸ್ಟ್. ಫಸ್ಟ್ PUC portion read in one short video. ಒನ್ ಶಾರ್ಟ್ ವಿಡಿಯೋ ಅಂದರೆ ಅದು ಹೇಗೆ ಸಾಧ್ಯ ಇದೆ? ಒಂದೇ ವಿಡಿಯೋದಲ್ಲಿ ಎಲ್ಲನೂ ಮಾಡಿಬಿಡ್ತಾರಂತೆ. ಆ ಥರ ಯಾವುದೂ ಆಗಂಗಿಲ್ಲ. ಅದು ನಮ್ಮ ಪ್ರತಿಯೊಂದು ಒಂದೊಂದು ಚಾಪ್ಟ್ರೇ ಒಂದೊಂದು ಮಾಡ್ಬೋದು. ಏನಾದರೂ ಒಂದೇ ಒಂದು ತಾಸಲ್ಲಿ ಒಂದೇ ಒಂದು ಶಾರ್ಟಲ್ಲಿ ಎಲ್ಲ ಚಾಪ್ಟರ್ ಮಾಡಿ ಅಷ್ಟೊಂದು ಟೈಮ್ ಕೂಡ ನನಗೆ ಇಲ್ಲ. ಸಾರಿ, ಅಷ್ಟು ಆಗೋದು ಇಲ್ಲ. ಓಕೆ, ಆಲ್ರೆಡಿ ಮೊದಲು ಮಾಡಿಟ್ಟಿದ್ದು ಒಂದು ವಿಡಿಯೋ ಕೂಡ ಇದ್ದಾವೆ, ನೀವು ಬೇಕಿದ್ರೆ ಹೋಗಿ ನೋಡ್ಬೋದು. ನಾನು ಆಲ್ರೆಡಿ ಫಸ್ಟ್ ಇಯರ್ದು ಮ್ಯಾಕ್ಸಿಮಮ್ ಚಾಪ್ಟರ್ಸ್ ಕವರ್ ಮಾಡಿದ್ದಿದೆ ಸ್ಟೂಡೆಂಟ್ಸ್. ನಾನು ಇವತ್ತು ಜಾಸ್ತಿ ಸೆಕೆಂಡ್ ಇಯರ್ ಮಾಡೋಕ್ಕೆ ರೀಸನ್ ಏನಪ್ಪ ಅಂದರೆ, ಫಸ್ಟ್ ಇಯರ್ದು KCET ಕ್ವಶನ್ಸು ನಾನು ಆಲ್ರೆಡಿ 2021 ಮಾಡಿದ್ದಿದೆ. ಇದೊಂದು ಸಪ್ರೇಟ್ ಫೋಲ್ಡ್ರ್ ಕೂಡ ಇದೆ, ಪ್ಲೇ ಲಿಸ್ಟಲ್ಲಿ ಕೂಡ ಸಿಗುತ್ತೆ ನಿಮಗೆ. KCET 2021 ಅಂತ ಸರ್ಚ್ ಮಾಡಿ, ಇಲ್ಲಾಂದರೆ ನನ್ನ ಮೇನ್ ಪೇಜ್ ಪ್ರೊಫೈಲಲ್ಲಿ ಚೆಕ್ ಮಾಡಿದ್ರೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬರುತ್ತೆ. ಫಸ್ಟು KCET 2022 ಬರುತ್ತೆ, ಈ ವರ್ಷದ್ದು ಮಾಡಿರೋದು. ಅದಾದಮೇಲೆ ನೆಕ್ಸ್ಟು ಪ್ಲೇ ಲಿಸ್ಟೇ ಬರೋದು KCET 2021. ಅದರಲ್ಲಿ ಫಸ್ಟ್ ಇಯರ್ದೇ ಜಾಸ್ತಿ ಚಾಪ್ಟರ್ಸ್ಗಳಿದ್ದಾವೆ ನೋಡಿ. ಓಕೆ, ಅಲ್ಲಿ ಹೋಗಿ ನೀವು ರೆಫರ್ ಮಾಡ್ಬೋದು ಫಸ್ಟ್ ಇಯರ್ದು ಚಾಪ್ಟರ್ಸ್ಗಳನ್ನು. ಎಸ್, ಸೊ ಇದರ ಆನ್ಸರ್ ಏನಾಗಿದೆಪ್ಪ ಅಂತಂದರೆ ಆಪ್ಷನ್ ಸಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ದಾರೆ. ಎಸ್, 100% ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಸೊ ಕರೆಕ್ಟ್ ಆಗುವಂಥ ಆನ್ಸರ್ ಯಾವುದಪ್ಪ ಅಂದರೆ ಹಾಫ್ ಆಫ್ ದ ಪ್ಲೇನ್ ವೈ ವ್ಯಾಲ್ಯೂಲ್ಲಿರುವಂಥದ್ದನ್ನು ಇನ್ಕ್ಲೂಡ್ ಆಗುತ್ತೆ. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಅಂದರೆ ಈ ಕಡೆ ಬರುವಂಥ ಎಲ್ಲ ರಿಸಲ್ಟ್ಸ್ ಇರುತ್ತೆ ರೈಟ್ ಆಫ್ ದ ವೈ ಆಕ್ಸಿಸ್. ಏನು ವೈ ಆಕ್ಸಿಸಲ್ಲಿ ಬರುವಂಥ ಪಾಯಿಂಟ್ಸ್ ಎಲ್ಲ ಇನ್ಕ್ಲೂಡ್ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಎಸ್, ಕ್ವಶನ್ ಇದು ಫಸ್ಟ್ ಈಸಿಯೆಸ್ಟ್ ಕ್ವಶನ್ ಇದೆ. ಇದು ಏನಿದೆ, ಒನ್ ಆಫ್ ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಸನ್ ಆಫ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಮ್ಯಾಕ್ಸಿಮೈಸ್ ಅಂತ ಹೇಳಿದರೆ ಅಬ್ಜೆಕ್ಟಿವ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ABCD 4 ಪಾಯಿಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಯೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಇದರಲ್ಲಿ 4 ಪಾಯಿಂಟ್ಸ್ ಯಾವುದು ಇಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಸೊ ಇದು ಒಂದು ಈಸಿಯೆಸ್ಟ್ ಕ್ವಶನ್ ಇದೆ. ಐ ಥಿಂಕ್ ಇದು ನೀವೆಲ್ಲರೂ ಸಾಲ್ವ್ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್.
ಇವೇನು ಕೊಟ್ಟಿದಾರಲ್ಲ ಅದೇ ಕಾರ್ನರ್ ಪಾಯಿಂಟ್ಸ್ ಅಂತ ಅನ್ಕೊಳ್ಳಿ. ಒಂದೊಂದಾಗಿ ಒಂದು ಪಾಯಿಂಟ್ಸ್ ಅಲ್ಲಿ ಹಾಕಿ, ಅಂದ್ರೆ ಒಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ ಹಾಕಿ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ನಿಮಗೆ ಬರುತ್ತೆ ಅದೇ ನಿಮ್ದು ಆನ್ಸರ್ ಆಗಿರುತ್ತೆ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ಐ ಥಿಂಕ್ ನಿಮಗೆ ಆಪ್ಷನ್ಸ್ ಕೂಡ ಬರ್ತಾ ಇದೆ ನೋಡಿ. ಪೋಲ್ ಕೂಡ ಕೊಟ್ಟಿದ್ದೀನಿ, ಎ ಆರ್ ಬಿ ಆರ್ ಸಿ ಆರ್ ಡಿ ಅಂತ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ಮೋರ್ ದ್ಯಾನ್ 100 ಸ್ಟೂಡೆಂಟ್ಸ್ ಇದ್ದೀರಾ, ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಅಂದರೆ ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ. ಓಕೆ, ಸೊ ಏನಿಲ್ಲ, ಇವಾಗ ಅಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ ಅವರು 3x + 2y. ಇದರಲ್ಲೇ ನಾವು ಒಂದೊಂದಾಗಿ ಕಾರ್ನರ್ ಪಾಯಿಂಟ್ಸ್ ಫಿಲ್ಅಪ್ ಮಾಡ್ತಾ ಹೋಗ್ತೀವಾ. ಓಕೆ, ಫಸ್ಟ್ ಆಪ್ಷನ್ ಎದು ಕಾರ್ನರ್ ಪಾಯಿಂಟ್ಸ್ ನಾನು ಫಿಲ್ಅಪ್ ಮಾಡಿದೆ ಅನ್ಕೊಳ್ಳಿ. ಇದು x ಆಗಿರುತ್ತೆ, ಇದು y ಆಗಿರುತ್ತೆ. y ಇದು 0 ಆಗಿಬಿಡ್ತು, 5 × 2 ಅಂದರೆ 10 ಆಗುತ್ತೆ. ಆಪ್ಷನ್ ಬಿದು ನಾನು ವ್ಯಾಲ್ಯೂನ ಫಿಲ್ಅಪ್ ಮಾಡ್ಬೇಕು. ಇವಾಗ ಆಪ್ಷನ್ ಬಿ ಇದೇ ತರನಾಗಿ ಫಿಲ್ಅಪ್ ಮಾಡ್ತಾ ಹೋಗಿ, ಯಾವುದು ಮ್ಯಾಕ್ಸಿಮಮ್ ಆನ್ಸರ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡಬೇಕು. ಎಷ್ಟೇ ಇರೋದು ನೋಡಿ, ಫಾಸ್ಟ್ ಆಗಿ ಫಿಲ್ಅಪ್ ಮಾಡಿ. ಬಿನ ಮಾಡಿ, ಸಿನ ಮಾಡಿ. ಯಾವಾಗ ನಿಮ್ದು ಹೈಯೆಸ್ಟ್ ವ್ಯಾಲ್ಯೂ ಬರುತ್ತಲ್ಲ ಅದು ಕೂಡ ಸ್ಯಾಟಿಸ್ಫೈ ಆಗಬೇಕು. ಎರಡೂ ಕನ್ಸ್ಟಿಟ್ಯೂಯೆಂಟ್ಸ್ಗಳನ್ನ, ಅದು ಇಂಪಾರ್ಟೆಂಟ್ ಇದೆ, ಅದು ಕೂಡ ಇಂಪಾರ್ಟೆಂಟ್ ಇದೆ. ಬರೀ ಜಸ್ಟ್ ಹೈಯೆಸ್ಟ್ ಬಂದರೆ ಮಾತ್ರ ಕರೆಕ್ಟ್ ಆನ್ಸರ್ ಆಗಲ್ಲ. ಎಸ್, ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಪ್ಷನ್ ಬಿಗೆ ರೈಟ್ ಮಾರ್ಕ್ ಮಾಡಿದ್ದೀರಾ. ನೋಡೋಣ ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಓಕೆ ಓಕೆ ಸ್ಟೂಡೆಂಟ್ಸ್, ಸೊ ಇವಾಗ ಬಿ ಪಾಯಿಂಟ್ನ ಹಾಕಬೇಕು. ಅಂದರೆ ಎಕ್ಸ್ ಇದ್ದಲ್ಲಿ 4 ಹಾಕ್ತೀರಾ, 4 × 3 ಅಂತಂದರೆ ಎಷ್ಟಾಗುತ್ತೆ? ಇದು 12 ಆಗುತ್ತೆ. ಅಗೇನ್ 6 × 2 ಅಂದರೆ ಇದು ಕೂಡ 12 ಆಗುತ್ತೆ. 12 + 12 ಅಂದರೆ ಇದಾಯಿತು 24. ಇನ್ನು ಸಿ ಆಪ್ಷನ್, ಸಿ ಅಂದರೆ 3, 4 ಆಗ್ತದೆ. 3 × 3 ಎಷ್ಟಾಗುತ್ತೆ? 9 ಆಗುತ್ತೆ. 7 × 2 ಅಂತಂದರೆ 14 ಆಗುತ್ತೆ. ಅಗೇನ್ Z = 14 + 9 ಅಂತಂದರೆ 23 ಆಗುತ್ತೆ. ಅಗೇನ್ ಡಿ ಪಾಯಿಂಟ್ ಹಾಕ್ತೀರಾ, 4 × 3 ಅಂತಂದರೆ ಇದು ಜಸ್ಟ್ 12 ಆಗುತ್ತೆ. ಓಕೆ, ಇವೆಲ್ಲದರಲ್ಲಿ ನೋಡಿದರೆ ಫಸ್ಟು ಈ ಪಾಯಿಂಟ್ನ ಅಬ್ಸರ್ವ್ ಮಾಡಿ, ಸಿ 23 ಇದೆ. ಬಟ್ ಇದು ಹೈಯೆಸ್ಟ್ ಆಗುತ್ತಾ? ಇವೆರಡು ಸ್ಯಾಟಿಸ್ಫೈ ಮಾಡಬೇಕು ಈ ಕಂಡೀಷನ್ ಕೂಡ, ಅಂದರೆ ಕನ್ಸ್ಟೆಂಟ್ ಕೂಡ ಸ್ಯಾಟಿಸ್ಫೈ ಮಾಡಬೇಕಲ್ಲ. ಸೊ ಹಾಗಾಗಿ ಸೊ ಇಲ್ಲೇನಿದೆ, ಫಸ್ಟ್ 3 ಇದೆ. ಅಗೇನ್ 2 × 4 ಅಂದರೆ 14 ಆಗುತ್ತೆ. ಕರೆಕ್ಟಾ? 14 +3 ಮಾಡ್ತಾರೆ. 14 + 3 ಮಾಡಿದ್ರೆ 17. 17 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10. ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತಾ? 10 ದೊಡ್ಡದಲ್ಲ 17ಗಿಂತಲೂ. ಸ್ಟೇಟ್ಮೆಂಟ್ ರಾಂಗ್ ಆಯಿತು ಅಂದರೆ ಇದು ನಿಮ್ಮದು ಕಾರ್ನರ್ ಪಾಯಿಂಟ್ಸ್ ಆಗಿರಲ್ಲ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿದೆ ಬಟ್ ಕಾರ್ನರ್ ಪಾಯಿಂಟ್ಸ್ ಆಗಿರೋದಿಲ್ಲ. ಸೊ ಹಾಗಾಗಿ ಇದು ನಿಮ್ಮದು ಸೊಲ್ಯೂಷನ್ ಅಲ್ಲ. ಇನ್ನು ನೆಕ್ಸ್ಟ್ ಹೈಯೆಸ್ಟ್ಗೆ ಹೋಗಬೇಕು. ಸರಿ, 24 ಒಂದಿದೆ ಇಲ್ಲಿ. ಓಕೆ, ಸೊ 24ನ ಚೆಕ್ ಮಾಡಬೇಕು. ಸಪೋಸ್ ಬೈ ಚಾನ್ಸ್ ನೀವು 23 ಸೆಲೆಕ್ಟ್ ಮಾಡಿದ್ರು ಕೂಡ ಈ ಥರ ಚೆಕ್ ಮಾಡಿ. ಈಗ 24 ಇದೆ ಹೈಯೆಸ್ಟು. ಸೊ ಇದನ್ನು ಕೂಡ ಚೆಕ್ ಮಾಡೋಣ. ಪಾಯಿಂಟ್ಸ್ ಏನಿದೆ 4, 6. ಇವಾಗ ಈ ಒಂದು ಇಕ್ವೇಷನಲ್ಲಿ ಹಾಕ್ತೀರಾ. ಎಕ್ಸ್ ಎಷ್ಟಿದೆ? 4 ಇದೆ. 4 ಹಾಕ್ತೀರಾ, ಪ್ಲಸ್ ಅಗೇನ್ 6 × 2 ಮಾಡ್ತೀರಾ, 12 ಆಯಿತು. 12 + 4 ಮಾಡ್ತೀರಾ, ಎಷ್ಟು ಬರುತ್ತೆ ನೋಡಿ? 12 + 4 ಅಂದರೆ 16 ಆಯಿತು. 16 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10. ಕರೆಕ್ಟ್ ಆಗುತ್ತಾ? ಇಲ್ಲ. ಅಗೇನ್ ಇದು ಕೂಡ ರಾಂಗ್ ಆಗುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ನೀವು ಹಾಕುವಂಥ ಪಾಯಿಂಟು ಈ ಎರಡೂ ಕಂಡೀಷನಲ್ಲಿ ಸ್ಯಾಟಿಸ್ಫೈ ಮಾಡಬೇಕು. 10 ಗ್ರೇಟರ್ ಇರಬೇಕು. ಅಂದರೆ ಇದು ಕೂಡ ಏನಾಯ್ತು, ಇವಾಗ ಭಾಳ ಸ್ಟೂಡೆಂಟ್ಸ್ ಏನು ಆಪ್ಷನ್ ಬಿ ಮಾಡಿದ್ರಲ್ಲ ಅದು ಕೂಡ ರಾಂಗ್ ಆಯಿತು. ಅಂದರೆ ಬಿ ಪಾಯಿಂಟ್ ಕೂಡ ರಾಂಗ್ ಆಯಿತು. ಇನ್ನು ನೆಕ್ಸ್ಟ್ ಹೈಯೆಸ್ಟ್ ಬರೋದು 12 ಇದೆ. ಸೊ 12 ಅಂದರೆ 4, 0 ಇದನ್ನು ಫಿಲ್ಅಪ್ ಮಾಡಿ. ಎಕ್ಸ್ ವ್ಯಾಲ್ಯೂ 4 ಹಾಕ್ತೀರಿ ಅಂತ ಅನ್ಕೊಳ್ಳಿ. ಫಸ್ಟ್ ಇಕ್ವೇಷನ್ ಏನಿದೆ? x + 2y ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10. 4 ಹಾಕಿದರೆ 4 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10. ಓಕೆ, ಸ್ಯಾಟಿಸ್ಫೈ ಮಾಡುತ್ತೆ. ಸೆಕೆಂಡಲ್ಲಿ ನೋಡಿ, 4 × 3 ಮಾಡಿದ್ರೆ 12 ಬರುತ್ತೆ. ಓಕೆ, ಇದು ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಂದರೆ 100% ಇದೇ ನಿಮ್ಮದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸರ್ ಏನು ಚೆಕ್ ಮಾಡಿ ಅಂತಂದರೆ, ಓಕೆ ಏನು ಚೆಕ್ ಮಾಡೋಣ. ಎ ಚೆಕ್ ಮಾಡಿದ್ರೆ ಏನಾಗುತ್ತೆ? 5 × 10 ಕರೆಕ್ಟ್, ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. 5 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 15 ಇದು ಕೂಡ ಕರೆಕ್ಟ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಂದರೆ ಆಪ್ಷನ್ ಎ ಬಿ ಎರಡು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಬಟ್ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದು ಕೊಡ್ತಾ ಇದೆ? 12. ಅವ್ರಿಗೆ ಏನು ಕೇಳಿದ್ದಾರೆ ನೋಡಿ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ದಾರೆ. ಓಕೆ, ಇದು ಒಂದು ಕೂಡ ಕಾರ್ನರ್ ಪಾಯಿಂಟ್ಸ್ ಆಗಿದೆ ಈ ಒಂದು ಫಿಸಿಬಲ್ ರೀಸನ್ ಅಲ್ಲಿ. ಇದು ಒಂದು ಕೂಡ ಕಾರ್ನರ್ ಪಾಯಿಂಟ್. ನೀವೇನ್ ಮಾಡ್ತೀರಾ? ಇವಾಗ ಫಿಸಿಬಲ್ ರೀಸನ್ ಅಲ್ಲಿ ಈ ತರ ನೀವು ಡಯಾಗ್ರಾಮ್ ಡ್ರಾ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ಇದು ನಿಮ್ದು ಫಿಸಿಬಲ್ ರೀಸನ್. ಈ ರೀಸನ್ ಅಲ್ಲಿ 1, 2, 3, 4 ಪಾಯಿಂಟ್ಸ್ ಇರುತ್ತೆ. ಓಕೆನಾ? ಸೊ 4 ಪಾಯಿಂಟ್ಸ್ ಅಲ್ಲಿ ಎಲ್ಲದ್ರದ್ದು ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಯಾವುದು ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಕೊಡುತ್ತೆ ಅದನ್ನ ನೀವು ಮಾರ್ಕ್ ಮಾಡಿರ್ತೀರಾ. ಕರೆಕ್ಟ್ ಅಲ್ವಾ? ಸೊ ಹಾಗೆ ಇಲ್ಲಿ 10 ಕರೆಕ್ಟ್ ಇದೆ, ಕಾರ್ನರ್ ಪಾಯಿಂಟ್ ಇದೆ, ಬಟ್ ಇದು ಹೈಯೆಸ್ಟ್ ವ್ಯಾಲ್ಯೂ ಕೊಡುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಡಿ ಈಸ್ ದ ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. 4, 0 ನೋಡಿ, ಎಷ್ಟು ಈಸಿ ಇದೆ ಕ್ವಶನ್, ಬಟ್ ಆದ್ರೂ ಮಿಸ್ಟೇಕ್ ಮಾಡುವಂತ ಚಾನ್ಸಸ್ಗಳಿರುತ್ತೆ. ಅರ್ಥ ಆಯ್ತಾ?
ಎಸ್, ಅರ್ಥ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ 100 ಕ್ರಾಸ್ ಆಗಬೇಕು, ಪ್ರತಿಯೊಬ್ಬರು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫಾಸ್ಟಾಗಿ. ಆ್ಯಕ್ಚುಲಿ ಇದು ನಿಮಗೆ ಅರ್ಥ ಆಗಿದ್ದರೆ ಮಾತ್ರ. ಹಾಗೇನೇನಾದ್ರು ಡೌಟ್ಸ್ ಇದ್ರು ಕೂಡ ಮೆಸೇಜ್ ಮಾಡಿ, ಕನ್ಫ್ಯೂಷನ್ ಇದ್ರು ಮೆಸೇಜ್ ಮಾಡಿ. ಎಸ್, ನೆಕ್ಸ್ಟ್ ಕ್ವಶನ್ ಕೇಳೋಣವಾ? ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಒನ್ ನೋಡಿ ಇದೆ. ದ ಕಾರ್ನರ್ ಪಾಯಿಂಟ್ಸ್ ಆಫ್ ಅ ಫೀಸಿಬಲ್ ರೀಸನ್ ಡಿಟರ್ಮೈನ್ಡ್ ಬೈ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಇಲ್ಲಿ ಒಂದಿಷ್ಟು ಇನ್ಇಕ್ವಾಲಿಟೀಸ್ ಕೊಟ್ಟಿದ್ದಾರೆ, ಅಂದರೆ ಕನ್ಸ್ಟ್ರೇನ್ಸು. ಅದಾದಮೇಲೆ ಕಾರ್ನರ್ ಪಾಯಿಂಟ್ಸ್ಗಳನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ಜೆಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಜೆಡ್ ವ್ಯಾಲ್ಯೂನ ಅಂದರೆ ಅಬ್ಜೆಕ್ಟಿವ್ ಫಂಕ್ಷನ್ ಸ್ವಲ್ಪ ಕ್ಲಿಯರ್ ಆಗಿಲ್ಲ, ಅಂದರೆ ಅನ್ನೋನ್ ವ್ಯಾಲ್ಯೂಸ್ ಇದ್ದಾವೆ. ಅದಾದಮೇಲೆ ಏನು ಹೇಳ್ತಾರೆ, ಕಂಡೀಷನ್ಸ್ ಏನಿದೆ ಇಲ್ಲಿ ನೋಡಿ. ಎ ಆ್ಯಂಡ್ ಬಿ ವ್ಯಾಲ್ಯೂನ ನೀವು ಚೆಕ್ ಮಾಡಿ. ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಪಾಯಿಂಟ್ ಕೊಟ್ಟಾರೆ. ಈ 4 ರಿಸಲ್ಟ್ 4 ಇದಾವಲ್ಲ, 4 ಪಾಯಿಂಟ್ನಲ್ಲಿ ಇವೆರಡು ಪಾಯಿಂಟಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎರಡು ವ್ಯಾಲ್ಯೂಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸೇಮ್ ಆಗಬೇಕು. ಓಕೆ, ನೀವು ಒಂದಿಷ್ಟು ಕ್ವಶನ್ ಸಾಲ್ವ್ ಮಾಡಿದ್ದೀರಾ. ಒಂದು ಕ್ವಶನ್ ಅಲ್ಲಿ ಬರುತ್ತೆ ಅಬ್ಜೆಕ್ಟಿವ್ ವ್ಯಾಲ್ಯೂ 2 ಪಾಯಿಂಟಲ್ಲಿ 180 ಬರುತ್ತೆ. ಎರಡು ಡಿಫ್ರೆಂಟ್ ಪಾಯಿಂಟ್ ಇರುತ್ತೆ, ಬಟ್ ಆನ್ಸರ್ ಸೇಮ್ ಬರುತ್ತೆ. ಅವಾಗ ಏನು ಬರೀತೀರಾ, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಝೆಡ್ ಈಸ್ 180 ಆಟ್ ದ ಪಾಯಿಂಟ್ ಅಂತ ಬರೀತಾರೆ. 2 ಸೊಲ್ಯೂಷನ್ಸ್ ಬಂದಿರುತ್ತೆ. ಹಾಗೆ ಇಲ್ಲಿ ಕೂಡ ಎಷ್ಟು ರಿಸಲ್ಟ್ಸ್ಗಳು ಬರುತ್ತೆ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಎರಡು ರಿಸಲ್ಟ್ಸ್ಗಳು ಈಕ್ವಲ್ ಇದಾವ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಆ್ಯಂಡ್ ಬಿ ವ್ಯಾಲ್ಯೂನ ಚೆಕ್ ಮಾಡಬೇಕಾಗಿರೋದು. ಎ ಆ್ಯಂಡ್ ಬಿ ರಿಲೇಷನ್ ಏನಾಗುತ್ತೆ ಅಂತ. ಓಕೆ, ಸೊ ಇವಾಗ ಝೆಡ್ದು ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಝೆಡ್ ಇಸ್ ಈಕ್ವಲ್ಸ್ ಟು ಏನಿದೆ, ಎ ಎಕ್ಸ್ ಪ್ಲಸ್ ಬಿ ವೈ ಅಂತಿದೆ. ಕರೆಕ್ಟಾ? ಇವಾಗ ಇದು ಆಲ್ರೆಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳ್ತಾರೆ. ಇದು Z1 ಅಂತ ಕೊಡೋಣ, ಇದಕ್ಕೆ Z2 ಅಂತ ಕೊಡೋಣ. ಇವಾಗ ಎರಡು ಈಕ್ವಲ್ ಆಗಬೇಕಾ? ಆಲ್ರೆಡಿ ಹೇಳಿದಾರೆ ಅವರು, ಎರಡು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನ ಕೊಡ್ತಾ ಇದೆ ಬೋತ್ ಪಾಯಿಂಟ್ ಅಂತ ಹೇಳಿ. ಅಂದರೆ Z1 ಇಸ್ ಈಕ್ವಲ್ಸ್ ಟು Z2 ಆಗುತ್ತೆ. Z1 ಪಾಯಿಂಟ್ ಏನಿದೆ 3,4 ಇದರಲ್ಲಿ ಫಿಲಪ್ ಮಾಡೋಣ. ಕರೆಕ್ಟಾ? ಎ ಆಸ್ ಇಟ್ ಈಸ್ ಬರೀತಾರ. ಎಕ್ಸ್ ವ್ಯಾಲ್ಯೂ ಫಸ್ಟ್ ಪಾಯಿಂಟ್ ಅಲ್ಲಿ ಎಷ್ಟಿದೆ, 3 ಇದೆ, ಅಂದರೆ 3 ಆಯಿತು. ಪ್ಲಸ್ ಬಿ ಆಸ್ ಇಟ್ ಈಸ್ ವೈ ವ್ಯಾಲ್ಯೂ ಎಷ್ಟಿದೆ, ವೈ ವ್ಯಾಲ್ಯೂ 4 ಇದೆ. ಸೊ ಇದು 4b ಆಯ್ತಾ, ವೈ ವ್ಯಾಲ್ಯೂ ನಾನು ಫಿಲಪ್ ಮಾಡಿರೋದು. ಇನ್ನು Z2 ಅಲ್ಲಿ ಈ ಪಾಯಿಂಟ್ನ ಫಿಲಪ್ 0 ಹಾಕಿದ್ರೆ 0 ಆಗುತ್ತೆ, ಇದು 5b ಆಗುತ್ತೆ. ಓಕೆ, ಈ 4b ನ ಈ ಕಡೆ ಶಿಫ್ಟ್ ಮಾಡೋಣ. ಇದು 3a ಆಗುತ್ತೆ, 5b ಮೈನಸ್ 4b. 5b ಮೈನಸ್ 4b ಅಂದರೆ ಜಸ್ಟ್ b 1b ಉಳಿತು. ಅಗೇನ್ a ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, b ಬೈ 4 ಆಗುತ್ತೆ, ಅಥವಾ 3a ಇಸ್ ಈಕ್ವಲ್ಸ್ ಟು b ಆಗುತ್ತೆ. ಇದು ಎಲ್ಲಿದೆ ನೋಡಿ ಆಪ್ಷನು, b ಬೈ a 4 ಅಂತೂ ಇಲ್ಲ, ಅಂದರೆ 3a ಇಸ್ ಈಕ್ವಲ್ಸ್ ಟು b. ಇದು ನಿಮ್ಮದು ರೈಟ್ ಆನ್ಸರ್. ಇದು ಎಲ್ಲಿದೆ ನೋಡಿ, ಅದು ನಿಮ್ಮದು ಕರೆಕ್ಟ್ ಆಗಿರುತ್ತೆ. ಇದು ರಾಂಗ್ ಇದೆ. ಇಲ್ಲಿದೆ ನೋಡಿ ಲಾಸ್ಟ್ ಆಪ್ಷನ್ ಸ್ಟೂಡೆಂಟ್ಸ್, b ಇಸ್ ಈಕ್ವಲ್ಸ್ ಟು 3a ಅಂತಿದೆಯಲ್ಲ, ಸೊ ಇದು ನಿಮ್ಮದು ಕರೆಕ್ಟ್ ಆಗಿರುವಂಥ ಆನ್ಸರು. ಇವೆಲ್ಲನೂ ರಾಂಗ್ ಆಗಿರುತ್ತೆ. ಯಾವ ಥರ ಪಾಯಿಂಟ್ ಮಾಡೋದು ಹೇಳಿದ್ನೆಲ್ಲ ಅರ್ಥ ಆಯ್ತಾ? ನೀವು ಒಂದಿಷ್ಟು ಕ್ವಶನ್ ಅಲ್ಲಿ ತೆಗೆದು ನೋಡಿ, ಕೆಲವೊಂದ್ಸತಿ ಸೊಲ್ಯೂಷನ್ ಅಲ್ಲಿ ಪಾಯಿಂಟ್ ಮಾಡ್ತಿರಲ್ಲ, 2 ಪಾಯಿಂಟ್ ಅಲ್ಲಿ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಓಕೆ, 180 ಅಂತ ಒಂದು ಎಕ್ಸಾಂಪಲ್ ಇದೆ ನೋಡಿ. 100 ಅಂತ 2 ಸತಿ ಬಂದಿದ್ದಿರುತ್ತೆ. ಆ ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ ಇಲ್ಲ ಅವ್ರು ನಮಗೆ. ಇವೆರಡು ವ್ಯಾಲ್ಯೂಸ್ ಈಕ್ವಲ್ ಆಗಬೇಕಲ್ವಾ? ಸೊ ಹಾಗಾಗಿ ಇಕ್ವೇಟ್ ತೊಗೊಂಡು ಮಾಡಬೇಕು. ಯಾವ ಥರ ಫಿಲಪ್ ಮಾಡಬೇಕು, ಫಸ್ಟ್ ಪಾಯಿಂಟು 3,4, ಎಕ್ಸ್ ವ್ಯಾಲ್ಯೂ 3 ಹಾಕಬೇಕು, ವೈ ವ್ಯಾಲ್ಯೂ ಹಾಕಬೇಕು. ನೆಕ್ಸ್ಟ್ ಇನ್ನೊಂದು ಕಡೆ 0,5, 0 ಹಾಕಿದ್ರೆ 0ನೇ ಬರುತ್ತೆ. ಹಾಗಾಗಿ 5 ಹಾಕಿಬಿಟ್ಟಿದ್ದೀನಿ ನಾನು ಡೈರೆಕ್ಟ್ ಆಗಿ. ವೈ ಪ್ಲೇಸಲ್ಲಿ ವೈ ಇಂಟು ಬಿ, 5b ಆಗಿತ್ತು. ಸೊ ಅದೇ ರಿಲೇಷನ್, ಎಷ್ಟು ಈಸಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ದ ಕಾರ್ನರ್ ಪಾಯಿಂಟ್ ಆನ್ ದ ಫೀಸಿಬಲ್ ರೀಸನ್. ಇಲ್ಲಿಷ್ಟು ಕಾರ್ನರ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ಅಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ, ಬಿ ದ ಆಪ್ಟಿಮಲ್ ಫಂಕ್ಷನ್ ಅಂತ ಹೇಳ್ತಾರೆ. ಮಿನಿಮಮ್ ವ್ಯಾಲ್ಯೂ ಕೇಳಿದ್ದಾರೆ ಸ್ಟೂಡೆಂಟ್ಸ್ ಈ ಸತಿ. ಓಕೆ, 0,5 1 2 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಈ 3 ಪಾಯಿಂಟ್ಸ್ ಅಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ ಇಲ್ಲಿ ಅಂತ ನೀವು ಚೆಕ್ ಮಾಡಬೇಕು. ಓಕೆ, ಯಾವ ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಅವ್ರು ಏನು ಹೇಳ್ತಾರೆ ನೋಡಿ, ಕಾರ್ನರ್ ಪಾಯಿಂಟ್ಸ್ ಆನ್ ದ ಫೀಸಿಬಲ್ ರೀಸನ್ ಅಂತೇಳಿ. ಈ 0, ಹಾಕಿದ್ರೆ 0 ಬಂದೇ ಬರುತ್ತೆ, ಬಟ್ ಅಲ್ಲಿ ಕೊಟ್ಟೇ ಇಲ್ಲ ಪಾಯಿಂಟ್ಸ್ ಅವರು. ಅಂದ್ರೆ ಇದನ್ನ ತಗೊಳ್ಳಿಕ್ಕೆ ಹೋಗ್ಲೇಬಾರ್ದು ಯಾವುದೇ ಕಾರಣಕ್ಕೂ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ಉಳಿದಿರೋದು ಈ 3 ಪಾಯಿಂಟ್ಸ್ ಅಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಬರುತ್ತೆ. ಸೊ ಇದು 0 ಹಾಕ್ತೀರಾ, 0 ಅಂದ್ರೆ 5 × 6 ಮಾಡ್ತೀರಾ, ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ 30, ಇಲ್ಲೊಂದು 2 0 3000 ಆಗುತ್ತೆ. ಅಗೇನ್ ಈ ವ್ಯಾಲ್ಯೂನ ಇಲ್ಲಿ ಫಿಲಪ್ ಮಾಡಿ, ಅಗೇನ್ ಈ ವ್ಯಾಲ್ಯೂನ ಇಲ್ಲಿ ಫಿಲಪ್ ಮಾಡಿ. ಇದು ಎಷ್ಟಾಗುತ್ತೆ 2500 ಆಗುತ್ತೆ. ಇದನ್ನ ಫಿಲಪ್ ಮಾಡಿ, ಇದರ ಆನ್ಸರ್ ಎಷ್ಟು ಬರುತ್ತೆ, 0 ಆಯ್ತಾ. ಇದು 5 × 5 ಅಂದ್ರೆ 25, 2500 ಆಗುತ್ತೆ. ಇದು ಇಲ್ಲ 5 ಇದೆಯಲ್ವಾ, ಸಾರಿ 60 ಅಂತ ನಾನು ಮಾಡಿದ್ದೆ. ಇದು 30, ಇದು ಕರೆಕ್ಟ್ ಇದೆ. ಇದು 5 × 5 25 ಕರೆಕ್ಟ್ ಇದೆ. ಮಾಡಿ ಫ್ರೆಂಡ್ಸ್. ಅಗೇನ್ ಇದೊಂದು 4 3 ಒಂದು ಫಿಲಪ್ ಮಾಡಿ, ಎಷ್ಟಾಗುತ್ತೆ ನೋಡಿ ಫಾಸ್ಟ್ ಆಗಿ. ಫಸ್ಟು ಎಕ್ಸ್ ವ್ಯಾಲ್ಯೂನ 4 ಅಂತ ಫಿಲಪ್ ಮಾಡಿ, ಅಗೇನ್ ವೈ ವ್ಯಾಲ್ಯೂನ 3 ಅಂತ ಫಿಲಪ್ ಮಾಡಿ, ಎಷ್ಟು ಬರುತ್ತೆ ಅಂತ ನೋಡಿ.
ಕಮ್ ಆನ್ ಫಾಸ್ಟ್. ಫಸ್ಟ್ 4 ಫಿಲಪ್ ಮಾಡ್ತಾರೆ. 4 ಇಂಟು 2 ಅಂತಂದ್ರೆ ಎಷ್ಟಾಗುತ್ತೆ? 800 ಆಯ್ತಾ? ಪ್ಲಸ್ ಅಗೇನ್ 3 ಇಂಟು 5 ಮಾಡ್ತೀರಾ? 15 ಆಗುತ್ತೆ. 1500 ಪ್ಲಸ್ 800ನ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಐ ಥಿಂಕ್ ಮ್ಯಾಕ್ಸಿಮಮ್ ಬರೋದಲ್ವಾ ಇದು ಕೂಡ. ಎಷ್ಟಾಯ್ತು ನೋಡಿ, 23 ಆಗುತ್ತಲ್ವಾ ಇದು. ಎಷ್ಟು? 2300 ಆಯಿತು. ಇದು 2300 ಆಗಿದೆ, ಇದು 3000 ಆಗಿದೆ, ಇದು 2500. ಅಂದರೆ ಮಿನಿಮಮ್ ವ್ಯಾಲ್ಯೂ ಆಗೋದು ಬಿ ಪಾಯಿಂಟ್. ಬಿ ಪಾಯಿಂಟ್ ಈಸ್ ದ ರೈಟ್ ಆನ್ಸರ್. 2300. ಎಸ್ ಫ್ರೆಂಡ್ಸ್, ವೆರಿ ಗುಡ್. ಅತಿಯಾ ಭಾನು ಮೆಸೇಜ್ ಮಾಡಿದ್ದಾರೆ, 100% ಕರೆಕ್ಟ್. 2300. ಸಂಜನಾ, ವೆರಿ ಗುಡ್, ಕರೆಕ್ಟ್. ಸೊ ಹಾಗಾಗಿ ಆಪ್ಷನ್ ಯಾವುದು ಕರೆಕ್ಟ್ ಆಯಿತು ಇಲ್ಲಿ? ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಯಿತು. ಸೊ ಬೈ ಚಾನ್ಸ್ 0,0ಗೆ ಮಾರ್ಕ್ ಮಾಡಿಬಿಡಿ. ಸರ್ 0,0 ತೊಗೊಂಡಾಗ 0ನೇ ಬರುತ್ತಲ್ಲ ಅಂತ. ಆ ಥರ ಇರೋದಿಲ್ಲ. 0,0 ತೊಗೊಂಡಾಗ ಅಲ್ಲಿ ಪಾಯಿಂಟ್ಸೇ ಕೊಟ್ಟಿಲ್ಲ. ಸೊ ಇದು ಫಿಸಿಬಲ್ ರೀಸನಲ್ಲಿರುವಂಥ ಕಾರ್ನರ್ ಪಾಯಿಂಟ್ಸ್ ಅಂತ ನಾವು ಹೇಗೆ ಡಿಸೈಡ್ ಮಾಡೋದು? ಕೊಟ್ಟಿರೋದೇ 3 ಪಾಯಿಂಟ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಕಾರ್ನರ್ ಪಾಯಿಂಟ್ಸ್ ಆಫ್ ದ ಫಿಸಿಬಲ್ ರೀಸನ್ ಡಿಟರ್ಮೈನ್ಡ್ ಬೈ ದ ಸಿಸ್ಟಮ್. ಅಂದರೆ ಅಗೇನ್ 3 ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಒಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. ಇವಾಗಲೇ ನಾವು ಸಾಲ್ವ್ ಮಾಡಿದೀವಲ್ಲ, ಅದೇ ತರನಾಗಿದೆ ಇದು ಕೂಡ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಮಿನಿಮಮ್ ಪಾಯಿಂಟ್ ಅಂತ ಹೇಳ್ತಾರೆ. ಮಿನಿಮಮ್ದು 2 ಪಾಯಿಂಟ್ಸ್ಗಳು ಬಂದಿದ್ದಾವೆ ಅಂತ. ಓಕೆ, ಅಂದರೆ ಇವೆರಡು ವ್ಯಾಲ್ಯೂಸ್ ಈಕ್ವಲ್ ಆಗುತ್ತೆ. ಅಗೇನ್ ನೀವು ಚೆಕ್ ಮಾಡಿ ಆನ್ಸರ್ ಮಾಡಬೇಕು. ಓಕೆ, ಇದು ಯಾವ ಟೈಪ್ ಇತ್ತಪ್ಪ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ. ಎಸ್, ಇಲ್ಲಿದೆಯಲ್ಲ, ಇದು ಮ್ಯಾಕ್ಸಿಮಮ್ ಈಕ್ವಲ್ ಮಾಡ್ಕೊಂಡಿದೆ. Z1 = Z2. ಇಲ್ಲಿ ಕೂಡ ಮಿನಿಮಮ್ ಈಕ್ವಲ್ ಇದೆ ಅಂತ ತಗೋಬೇಕಾಗಿರೋದು. ಓಕೆ, ಇದನ್ನ ಟ್ರೈ ಮಾಡಿ ಹೇಳಿ ಸ್ಟೂಡೆಂಟ್ಸ್. ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ. ಈ ಸತಿ ಎಷ್ಟು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕ್ಬಿಡಿ, ಎ ಆರ್ ಬಿ ಆರ್ ಸಿ ಅಂತ. ಆನ್ ಫಾಸ್ಟ್. ಎಸ್, ಸೇಮ್ ಅಂತ ಆಲ್ರೆಡಿ ಮೆಸೇಜ್ ಮಾಡಿದ್ದಾರೆ. ವೆರಿ ಗುಡ್. ಕಾನ್ಫಿಡೆಂಟ್ ಫಾಸ್ಟ್. ಎಸ್, ಬಿ ಆಪ್ಷನ್ ಅಂತ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ ಅಂದರೆ, ಸೊ ಚೆಕ್ ಮಾಡೋಣ ಬಿನೇ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ. ಇವಾಗ ಅಗೇನ್ ನಾನು ಇಲ್ಲಿ ಡೈರೆಕ್ಟ್ ಆಗಿ ತಗೋತಾ ಇದ್ದೀನಿ. Z1 = Z2. ಇದು Z1.2. ಇವಾಗ ಆಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ ಹಾಕ್ತೀರಾ. ನೆನ್ಪಿಟ್ಕೊಳ್ಳಿ, ಇದು ಎಕ್ಸ್ ವಾಯ ಅಂದರೆ ಪಿ ಮೌಲ್ಗೆ ಆಸ್ ಇಟ್ ಈಸ್ ಬರೀತೀರಾ. ಎಕ್ಸ್ ಇದ್ದಲ್ಲಿ 3 ಹಾಕ್ತೀರಾ ಅಂದರೆ ಏನಾಯ್ತು? 3p ಆಯಿತು. 0 ಆಗಿಬಿಡುತ್ತೆ. y ವ್ಯಾಲ್ಯೂ ಬಿಟ್ಬಿಡಿ. Z2 ಪಾಯಿಂಟ್ ಏನಿದೆ? 1 ಸೆಕೆಂಡ್. ಓಕೆ, ಸೊ ಇದು 1,1 ಇದೆ. ಅಂದರೆ ಏನಾಗುತ್ತೆ ಇಲ್ಲಿ? ಪಿ ಎಕ್ಸ್ ಇಂಟು 1 ಅಂದರೆ 1 ಆಗುತ್ತೆ. ಪಿ ಪ್ಲಸ್ ಕ್ಯೂ ಆಗುತ್ತೆ. ಇವಾಗ ಈ ಪಿನ ಈ ಕಡೆ ತೊಗೊಂಬನ್ನಿ ಅಂದರೆ 3p - p ಆಗುತ್ತೆ. q ಆಯಿತು. 3p - p ಅಂತಂದರೆ 2p ಆಯಿತು. 2p = q. ಈ ಥರ ಆನ್ಸರ್ ಎಲ್ಲಾದರೂ ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಇಲ್ಲೇನಿದೆ? p ಬೈ ಚಾನ್ಸ್ ಏನಾಗ್ಬಿಡುತ್ತೆ ನೋಡಿ, ಕ್ಯಾಲ್ಕುಲೇಷನ್ ಮಾಡಿರ್ತೀರಾ. ಓಕೆ, ಇದನ್ನು 2 ಎಲ್ಲಿದೆ ಅಂತಲೇ ನೋಡಲ್ಲ. ಓಕೆ, ಫಸ್ಟ್ ಆನ್ಸರ್ ಕರೆಕ್ಟ್ ಇದೆ ಅಂತ ಎ ಅಂತ ಬರೆದಿರ್ತಾರೆ. ಇದು ರಾಂಗ್ ಇದೆ. ಇಲ್ಲಿ p = 2q ಇದೆ, ರಾಂಗ್ ಆಗುತ್ತೆ. ಕರೆಕ್ಟಾ? ಇಲ್ಲೇನಿದೆ ನೋಡಿ 3 ಅಂತ, ಇದು ಟೋಟಲಿ ರಾಂಗು. ಇದು ಕೂಡ ಟೋಟಲಿ ರಾಂಗ್ ಇದೆ. ಸೊ ಈ 2ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡೆ ಅಂದರೆ ಏನಾಗ್ಬಿಡುತ್ತೆ? ಇದು p = q/2 ಆಗುತ್ತೆ. ಅಂದರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಇನ್ LPP, if the objective function z = ax + b has a maximum value is 75 on the 2 corner points of the feasible region, then the value of every points on the segment joining these 2 points is ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವಾಗ 75 ಬಂದಿದೆ 2 ಪಾಯಿಂಟ್ಸ್ ಅಲ್ಲಿ. ಅಂದರೆ ಆ ಲೈನ್ ಮೇಲೆ ಬರುವಂಥ ಎಲ್ಲ ಪಾಯಿಂಟ್ಸ್ಗಳು ಏನಾಗಿರುತ್ತೆ? ಅಗೇನ್ 75ನೇ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ 175 ಮತ್ತು ಇನ್ನೊಂದು ಬೇರೆ ಬರಲ್ಲ, ಎಲ್ಲನೂ 75ನೇ ಆಗಿರುತ್ತೆ. ಸೊ ಇಷ್ಟೇ ಇದು ಡೈರೆಕ್ಟ್ ಆಗಿ ತಿಳ್ಕೊಬೇಕಾಗಿರೋದು. ಓಕೆ, ನೆಕ್ಸ್ಟ್ ಇದು ಕೂಡ ಮತ್ತೆ ಅದೇ ರಿಪೀಟ್ ಕ್ವಶನ್ ಬಂದಿದೆ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಇಲ್ಲಿ. ಅಗೇನ್ ಇಲ್ಲಿ ಏನಿದೆ? ಒಂದು ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ವ್ಯಾಲ್ಯೂನ ಚೆಕ್ ಮಾಡಬೇಕು. ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ
ಸೇಮ್ ಸಿಚುವೇಶನ್ ಇದೆ ಫ್ರೆಂಡ್ಸ್. ಸ್ವಲ್ಪ ಇದನ್ನ ಚೆಕ್ ಮಾಡಿ ಇದನ್ನು ಆನ್ಸರ್ ಮಾಡ್ತೀರಾ ಅಂತ ನೀವು ಅನ್ಕೋತೀನಿ. ಫಾಸ್ಟಾಗಿ ಆನ್ಸರ್ ಮಾಡಿ, ಈಸಿ ಇದೆ ಕ್ವಶನ್. ಆಲ್ರೆಡಿ ನಾನು ಇವಾಗ ಹೇಳಿದೆ ಇದೇ ಥರನಾಗೆ ಕ್ವಶನ್ ಬರುತ್ತೆ, ಮತ್ತು ಬೇರೆ ಬರಲ್ಲ. ಇವೆಲ್ಲ ಕ್ವಶನ್ಸು ಬೇರೆ ಬೇರೆ ಪ್ರಿಪ್ರೇಟರಿ ಅಂತಂದರೆ ಇವಾಗ ಡಿಸ್ಟ್ರಿಕ್ಟ್ ವೈಸ್ ಪ್ರಿಪ್ರೇಟರಿ ಆಗಿದೆಯಲ್ಲ, ಆ ಎಲ್ಲ ಪ್ರಿಪ್ರೇಟರಿಯಲ್ಲಿ ನಡೆದಿರುವಂಥ ಕ್ವಶನ್ಸ್ನ ತೆಗೆದು ನಾನು ಇವಾಗ ಡಿಸ್ಕಷನ್ ಮಾಡ್ತಾ ಇರೋದು. ಓಕೆ, ಹಾಗೆ ಕೆಲವೊಂದಿಷ್ಟು ಮಾಡೆಲ್ ಕ್ವಶನ್ ಪೇಪರಲ್ಲಿನೂ ಇದು ಈ ಒಂದು ಕ್ವಶನ್ಸ್ಗಳು. ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಕ್ವಶನ್ ಪೇಪರ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಸೀನಿಯರ್ ಲೆಕ್ಚರ್ಸ್ಗಳೇ ಡಿಸ್ಟ್ರಿಕ್ಟ್ ವೈಸ್ ಕ್ವಶನ್ ಪೇಪರ್ ತೆಗೆದಿರ್ತಾರೆ. ಆ ಸೀನಿಯರ್ ಲೆಕ್ಚರ್ಸೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ದು ತೆಗೆಯೋರಿರ್ತಾರೆ ಸ್ಟೂಡೆಂಟ್ಸ್. ಸೊ ಭಾಳಷ್ಟು ರಿಲೇಟೆಡ್ ಆಗಿರುವಂಥ ಕ್ವಶನ್ಸೇ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ತೆಗೆದಿದ್ದಾರೆ ಅಂದರೆ ಸೊ ಅದಕ್ಕೆ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಇರುತ್ತೆ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರಿಪರೇಟರಿ ಕ್ವಶನ್ ಪೇಪರ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಿ. ನಾ ಎಲ್ಲ ಪ್ರಿಪರೇಟರಿ ಕ್ವಶನ್ಸ್ ಅಂದರೆ ಎಲ್ಲ ಡಿಸ್ಟಿಕ್ದು ಪ್ರಿಪರೇಟರಿ ಕ್ವಶನ್ ಒಂದೇ PDF ಅಲ್ಲಿ ಹಾಕಿ ಹಾಕಿರುವಂಥ ಒಂದು PDF ಫೈಲ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದರೆ ಹೋಗಿ ತಗೊಳ್ಳಿ. ASPN ಕ್ಲಾಸಸ್ ಅಂತ ಇದೆ ನೋಡಿ, ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ASPN ಕ್ಲಾಸಸ್ ಅಂತ ASPN ಅಂತ ಹಾಕಿ ಕ್ಲಾಸಸ್ ಅಂತ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ನೀವು ಅಲ್ಲಿ ಸರ್ಚ್ ಮಾಡಬೇಕಾಗತ್ತೆ, ಸರ್ಚಲ್ಲಿ ಕೊಡಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಅದನ್ನು ಪ್ರಾಕ್ಟೀಸ್ ಮಾಡಿ. ರ್ಯಾಂಡಮ್ ಆಗಿ ಕ್ವಶನ್ ಪೇಪರ್ ತೊಗೊಳ್ಳೋದು, ಸಾಲ್ವ್ ಮಾಡೋದು, ಈ ಥರ ಮಾಡಿ. ಎಸ್ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಪ್ಷನ್ ಬಿಗೆ ಮಾರ್ಕ್ ಮಾಡಿದ್ದೀರಾ. ಸೊ ನೋಡೋಣ ಯಾವುದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಫಸ್ಟು ಪಾಯಿಂಟು ಮ್ಯಾಕ್ಸಿಮಮ್ ಕೇಳಿದ್ದಾರೆ. 4,4 ಹಾಕ್ತೀರಾ, ಎಷ್ಟು ಬರುತ್ತೆ ನೋಡಿ. ಫಸ್ಟ್ ಇಲ್ಲಿನೂ ಸ್ಯಾಟಿಸ್ಫೈ ಆಗಬೇಕು. 4 + 4 ಅಂದರೆ 8 ಆಗುತ್ತೆ. 8 ಆಗುತ್ತೆ. 8 ಈಸ್ ಲೇಟರ್ ದ್ಯಾನ್, ರಾಂಗ್ ಆಯಿತು. ಇದು ನಮಗೆ ಯೂಸ್ ಆಗಲ್ಲ, ಯಾಕಂದರೆ 4 + 4 ಆ್ಯಡ್ ಮಾಡಿದಾಗ 8 ಬರುತ್ತೆ. 8 ಈಸ್ ನಾಟ್ ಗ್ರೇಟರ್ ದ್ಯಾನ್ 4. ನೆಕ್ಸ್ಟ್ ಇದು ತೊಗೊತೀರಾ, 4 + 5 ಹಾಕ್ತೀರಾ, ಎರಡೂ ಸ್ಯಾಟಿಸ್ಫೈ ಆಗಬೇಕು. ಇಲ್ಲಿ ಆಗಬೇಕು, ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರಬೇಕು ಆಬ್ಜೆಕ್ಟಲ್ಲಿ. 4 + 5 ಮಾಡಿದ್ರೆ 9 ಬರುತ್ತೆ. ಅಗೇನ್ ಇದು ಕೂಡ ಎಕ್ಸಿಸ್ಟ್ ಆಗಲ್ಲ. 3 + 4 ಮಾಡಿದ್ರೆ 7 ಬರುತ್ತೆ. ಇದು ಕೂಡ ಮಾಡಲ್ಲ. ಉಳಿತು ಯಾವುದು ಇದೆ, 100% ಇದೇ ಕರೆಕ್ಟ್ ಆಗಿರುತ್ತೆ. 4 + 0 ಹಾಕಿ ಎಷ್ಟು ಬರುತ್ತೆ, 4 ಬರುತ್ತೆ. 4 ಈಸ್ ಈಕ್ವಲ್ಸ್ ಟು 4 ಇದೆ. ಅಗೇನ್ ಇಲ್ಲಿ 4 × 3 ಅಂದರೆ 12. ಅಗೇನ್ ಇದೆ ನಿಮ್ಮದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುತ್ತೆ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 9. ಅಗೇನ್ ಇಲ್ಲಿ ಏನಿದೆ, ದ ಕಾರ್ನರ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೂಡ ಏನು ಹೇಳ್ತಾರೆ, ಅಗೇನ್ ನಾ ಇವಾಗಲೇ ಸಾಲ್ವ್ ಮಾಡಿದ್ದೆಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಇವೆರಡು ಪಾಯಿಂಟ್ನ ತೊಗೊಂಡು ಮಾಡಬೇಕು. ಇದನ್ನು ನೀವೇ ಟ್ರೈ ಮಾಡಿ ನನ್ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಇವಾಗಲೇ ನಾನು 2-3 ಕ್ವಶನ್ ಸಾಲ್ವ್ ಮಾಡಿದ್ವಿ, ಸೇಮ್ ಟೈಪ್ ಕ್ವಶನ್ ಇದೆ. ಸ್ವಲ್ಪ ಇದರದ ಆನ್ಸರ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಇಲ್ಲಿ ಕನ್ಸ್ಟೆಂಟ್ಸ್ನ ಕೊಟ್ಟಿದ್ದಾರೆ. ಅಗೇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕೇಳ್ತಾರೆ. ಆಬ್ಜೆಕ್ಟಿವ್ ಫಂಕ್ಷನ್ ಇದು. ಓಕೆ, ಏನು ಕೊಟ್ಟಿಲ್ಲ ಅಂದರೆ ಆಬ್ಜೆಕ್ಟಿವ್ ಫಂಕ್ಷನ್, ಯಾವ ಒಂದು ಪಾಯಿಂಟಲ್ಲಿ ಆಬ್ಜೆಕ್ಟಿವ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತೆ. 0 ಹಾಕಿದರೆ ಯಾವಾಗಲೂ ಸಿಗಲ್ಲ. ಓಕೆ, 1/2 ಹಾಕ್ತೀರಾ. 1/2 + 1/2 ಅಗೇನ್ ಇಲ್ಲಿ ಎಷ್ಟಾಗುತ್ತೆ, 1 ಆಗುತ್ತೆ. 1 ಈಸ್ ಲೆಸ್ ಗ್ರೇಟರ್ ದ್ಯಾನ್, ಓಕೆ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಇಲ್ಲಿ ನೀವು ಫಿಲಪ್ ಮಾಡ್ತೀರಾ. 1/2 ಹಾಕಿ ಅಂದರೆ ಇಲ್ಲಿ ಎಷ್ಟಾಗುತ್ತೆ, ಇದು 3/2 ಆಗುತ್ತೆ. ಪ್ಲಸ್ 2 ಕ್ಯಾನ್ಸಲ್ ಆಗಿ ಇಲ್ಲಿ ಎಷ್ಟು ಉಳಿಯಿತು, 1 ಉಳಿತು. LCM ತೊಗೊತೀರಾ, 2 ಆಗುತ್ತೆ. 2 + 3 ಅಂದರೆ 5/2 ಆಯಿತು. ಕರೆಕ್ಟಾ. ಸೊ 5/2 ಅಂದರೆ ಎಷ್ಟಾಗುತ್ತೆ, ನಿಯರ್ಲಿ 2.5 ಆಗುತ್ತೆ. ಓಕೆ, 2.5 ಅತ್ಲಾ. ಎಸ್. ನೆಕ್ಸ್ಟ್ 0,2 ಹಾಕ್ತೀರಾ. 0,2 ಹಾಕಿದರೆ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತಾ, ಎಸ್ ಇಲ್ಲಿ ಓಕೆ ಇದೆ. ಇಲ್ಲಿ ಹಾಕ್ತೀರಾ 0.2 ಅಂದರೆ 2 × 2 ಎಷ್ಟು ಆಗಿಬಿಡುತ್ತೆ, 4 ಆಗುತ್ತೆ. ಅಂದರೆ Z ಈಸ್ ಈಕ್ವಲ್ಸ್ ಟು ಇಲ್ಲಿ ಸಿಕ್ತು 4, ಇಲ್ಲಿ ಸಿಕ್ಕಿದೆ 2.5. ನೆಕ್ಸ್ಟ್ ಇದು ಪಾಯಿಂಟ್ ಹಾಕ್ತೀರಾ. 2 ಹಾಕಿದರೆ ಎಷ್ಟಾಗುತ್ತೆ, 2 × 3 ಅಂದರೆ 6 ಆಯಿತು. ಇಲ್ಲಿ 6 ಬರುತ್ತೆ. ಯಾವುದು ಮ್ಯಾಕ್ಸಿಮಮ್ ಆಯ್ತು ಇಲ್ಲಿ ನಮಗೆ, ಲಾಸ್ಟ್ ಪಾಯಿಂಟ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್.